ಉಂಟಾದಂಥ ಒಂದು ಕಲ್ಪನೆಯಿಂದ ನಮಗೆ ಗೊತ್ತಾಯ್ತು, ಇದನ್ನ ಮನುಷ್ಯರು ಏನ್ ಮಾಡಿದ್ದಾರೆ ಅಂತಂದ್ರೆ ಕಲ್ಪಿತವಾಗಿ ಮಾಡಿರ್ತಕ್ಕಂಥದ್ದು ಅಂತ ನಮಗೆ ಗೊತ್ತಾಯ್ತು. ಅಂದ್ರೆ ಕಲ್ಪಿತ ಅಂದ್ರೆ ಬೇಕಂತ ಅಲ್ಲ, ಭಾಷೆಗಳನ್ನ ತಪ್ಪಾಗಿ ಆಯಾ ಭಾಷೆಯ ಶಬ್ದಗಳನ್ನ ಆಯಾ ಭಾಷೆಯಲ್ಲೇ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ಬೇರೆ ಬೇರೆ ಭಾಷೆಗಳ ಶಬ್ದಗಳನ್ನೆಲ್ಲ ಬಳಸಿರೋದ್ರಿಂದ ಆಯಾ ಭಾಷೆಗಳಲ್ಲಿದ್ದಂತಹ ಅವರ ಪ್ರಾಂತೀಯ ಅರ್ಥಗಳನ್ನು ಅನ್ವಯಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಉದಾಹರಣೆಗೆ ಪಾತಾಳ ಅಂತಂದು ನಮ್ಮ ದೇಶದಲ್ಲಿರ್ತಕ್ಕಂಥ ನಾನು 7 ಶಬ್ದಗಳನ್ನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ ಲಾಸ್ಟ್ ಪಾಠದಲ್ಲಿ. ಏನಂತ? ಅತಳ, ವಿತಳ, ಸುತಳ, ರಸತಳ, ಮಹಾತಳ, ತಳಾತಳ, ಪಾತಾಳ ಅಂತ. ಇಷ್ಟೆಲ್ಲ ಶಬ್ದಗಳು ಬೈಬಲ್ನಲ್ಲಿ ದೇವರ ವಾಕ್ಯದಲ್ಲಿ ಎಲ್ಲೂ ಇಲ್ಲ. ಇದನ್ನೇನು ಮಾಡಿದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ಪುರಾಣಿಕ ಗ್ರಂಥಗಳಲ್ಲಿ ಇಂಥದ್ದಿದ್ದಾವೆ. ಆ ಪುರಾಣ ಗ್ರಂಥಗಳಲ್ಲಿರ್ತಕ್ಕಂಥ ಅದೇ ಶಬ್ದವನ್ನು ಏನು ಮಾಡಿದ್ದಾರೆ, ಇಲ್ಲಿ ಬಳಸ್ಬಿಟ್ಟಿರೋ ಕಾರಣ ಈ ಪ್ರಾಂತೀಯ ಅರ್ಥವನ್ನು ಕೊಟ್ಬಿಟ್ಟಿದ್ದಾರೆ. ಪಾತಾಳ ಲೋಕ ಅಂತಂದ್ರೆ ಅಲ್ಲೊಂದು ಲೋಕ ಇರುತ್ತೆ, ಅಲ್ಲೇನೋ ಮಾಡ್ತಾ ಇರ್ತಾರೆ. ಅಲ್ಲಿ ಪುರಾಣಗಳು ಯಾವ್ಯಾವ ರೀತಿ ಪಾತಾಳವನ್ನೆಲ್ಲ ವಿವರಿಸುತ್ತೋ ಆ ರೀತಿ ತಗೊಂಡ್ಬಿಟ್ಟಿದ್ದಾರೆ. ಈಗ ಅದನ್ನ ಬಿಟ್ಟು ನಾವು ಗ್ರೀಕ್ನಲ್ಲಿರ್ತಕ್ಕಂತಹ ಕೆಲವೊಂದು ಪುರಾಣಗಳಿದ್ದಾವೆ. ಆ ಗ್ರೀಕ್ನವರ ಪುರಾಣಗಳ ಪ್ರಕಾರವಾಗಿ ಅದಕ್ಕೆ ಹೇಡಿಸ್ ಅಂತ, ಅಂದರೆ HADES ಅಂತ. ಸೊ ಆ ಶಬ್ದವನ್ನು ತಗೊಂಡ್ಬಿಟ್ರೆ ಅದು ಕೂಡ ಪುರಾಣಗಳ ಅರ್ಥದಲ್ಲಿನೇ ಅಲ್ಲೊಂದು ಲೋಕ ಇರುತ್ತೆ, ಅದರಲ್ಲಿ ಏನೋ ಹಿಂಸೆ ಇರುತ್ತೆ, ಅಲ್ಲೊಂದು ಯಾತನೆ ಇರುತ್ತದೆ ಅನ್ನೋ ಅರ್ಥದಲ್ಲೇ ತಗೊಂಡಿದ್ದಾರೆ. ಆದರೆ ಮೂಲ ಬೈಬಲ್ನಲ್ಲಿರ್ತಕ್ಕಂಥ ಶಬ್ದ ಏನಾಗಿತ್ತು, ಆ ಶಬ್ದ ಏನು ಅರ್ಥ ಕೊಡ್ತಿತ್ತು ಅಂತಕ್ಕಂಥದ್ದನ್ನು ಏನು ಮಾಡಲಿಲ್ಲ, ನಾವು ಯಾರೂ ಸರಿಯಾಗಿ ತಿಳ್ಕೊಳ್ಲಿಲ್ಲ. ಸೊ ಅದರಿಂದ ಏನಾಗಿದೆ ಇವತ್ತು ನಮಗೆ ಅಂದರೆ ಪ್ರಾಪರಾಗಿ ಅರ್ಥ ಆಗದೆ ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಇವತ್ತು ಏನು ಮಾಡೋಣ, ನಾವು ಆ ಒಂದು ಪರ್ಟಿಕ್ಯುಲರ್ ಶಬ್ದಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯಾಸ ಪಡನ್ರಿ. ಅಂದರೆ ಮೊದಲು ಪಾತಾಳ ಅಂದರೆ ಶಿಯೋಳ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ನಾನು ನಂಬ್ತೀನಿ ನಿಮಗೆ ಸ್ಕ್ರೀನ್ ನೀಟಾಗಿ ಕಾಣಿಸ್ತಾ ಇದೆ ಅಂತ. ಯಾರಿಗಾದ್ರೂ ಕಾಣಿಸಲ್ಲ ಅಂತ ಅಂದ್ಬಿಟ್ರೆ ನೀವು ಹೇಳಿ. ಸ್ಕ್ರೀನ್ ಕ್ಲೀನಾಗಿ ಇಲ್ಲಿ ವಚನಗಳು ಕಾಣಿಸ್ತಾ ಇತ್ರ ನಿಮ್ಮೆಲ್ರಿಗೂ? ಕಾಣಿಸ್ತಾ ಇದೆ ಬ್ರದರ್. ಓಕೆ ಓಕೆ. ಇದೇ ರೀತಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತಾ ಅಥವಾ ಈ ತರ ಓರಿಯೆಂಟಲ್ ಶೇಪ್ ಇದ್ರೆ ಚೆನ್ನಾಗಿರುತ್ತಾ? ಬ್ರದರ್ ಲ್ಯಾಂಡ್ಸ್ಕೇಪ್ ಇದ್ರೆ ಕಾಣುತ್ತೆ. ಲ್ಯಾಂಡ್ಸ್ಕೇಪ್ ಇರ್ಲಿ, ಓರಿಯೆಂಟಲ್ ಬೇಡಲ್ವಾ? ಬೇಡ್ರಿ. ಈಗ ಓಕೆ. ಈಗ ಹೇಗಿದೆ ರೀ? ಆರಾಮಾಗಿ ಕಾಣಿಸ್ತೀರಾ ನೀಟಾಗಿ? ಓಕೆ, ಡನ್. ಸೊ ನಿಮ್ಗಳ ಮೈಕು ಮಾತನಾಡದೆ ಇರುವಾಗ ಏನ್ ಮಾಡಿ ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ, ಆಗ ನಿಮಗೆ ಸುಲಭ ಆಗುತ್ತೆ. ಓಕೆ. ಸೊ ಇವತ್ತು ನಾವೇನ್ ಮಾಡ್ತೀವಿ, ಈ ಪಾತಾಳ ಅಂತಕ್ಕಂತಹ ಒಂದು ಶಬ್ದವನ್ನ ಯಾವ ರೀತಿಯಲ್ಲಿ ಬೈಬಲಿನಲ್ಲಿ ಬಳಸಿದ್ದಾರೆ, ಆಮೇಲೆ ನಾನು ಇಲ್ಲಿ ಪೋರ್ಟ್ರೇಟ್ ಮೋಡಲ್ ಇಟ್ಕೊಂಡಿರ್ತೀನಿ, ಬಟ್ ನೀವೇನ್ ಮಾಡಿ ಅಂತಂದ್ರೆ ಅದನ್ನ ಲ್ಯಾಂಡ್ಸ್ಕೇಪ್ ಮೋಡಲ್ ಇಟ್ಕೊಳ್ರಿ, ಅಂದ್ರೆ ಹಾರಿಜೆಂಟಲ್ ಮೋಡಲ್ಲಿ. ಸೊ ಆಗ ಅಗಲವಾಗಿ ನಿಮಗೆ ಡಿಸ್ಪ್ಲೇ ನೀಟಾಗಿ ಕಾಣುತ್ತೆ. ಆವಾಗ ನಿಮಗೆ ಒಂದು ಅಕ್ಷರನು ತಪ್ಪಿ ಹೋಗಲ್ಲ. ಸೊ ಏನು ಮಾಡೋಣ, ಈ ಒಂದು ನೋಡಿ ನಿಮಗೆ ಇಲ್ಲಿ ಮೇಲೆ ಕಾಣಿಸ್ತಾ ಇರಬೇಕು, ಇಬ್ರಿಯ ಭಾಷೆಯಲ್ಲಿ ಶಿಯೋಳ್ ಅಂತಕ್ಕಂತಹ ಒಂದು ಪದ ಬಳಸ್ತಾರೆ, ಶಿಯೋಳ್ ಅಂತ. ಇದನ್ನು ನಾವು ಕಂಕಾಡೆನ್ಸ್ ನಂಬರು H7585 ಅಂತ ಇರುತ್ತೆ. ಸೊ ಎಷ್ಟು ಸಾರಿ ಇದೆ ಅಂತಂದರೆ KJV ಭಾಷಾಂತರದಲ್ಲಿ, ಕಿಂಗ್ ಜೇಮ್ಸ್ ಆಥರೈಸ್ಡ್ ವರ್ಷನಲ್ಲಿ 65 ಸಾರಿ ಬಂದಿರುತ್ತೆ. ಈ 65 ಸಾರಿ ಬಂದಿರತಕ್ಕಂಥ ಈ ಪದವನ್ನು ಒಂದೇ ಪದ ಎಲ್ಲ ಕಡೆ ಶಿಯೋಳ್ 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 ಅಂತಾನೇ ಬರಬೇಕು. ಬಟ್ ನಮ್ಮ ಭಾಷಾಂತರಕಾರರು ಏನು ಮಾಡಿಬಿಟ್ಟಿದ್ದಾರೆ ಅದನ್ನು ಅಂತ ಅಂದ್ಬಿಟ್ರೆ, KJV ಟ್ರಾನ್ಸ್ಲೇಟರ್ಸು 1611ನೇ ಇಸ್ವಿಯಲ್ಲಿ KJV ಭಾಷಾಂತರ ಮುಗಿದಿದ್ದು, ಅಂದರೆ 400 ವರ್ಷಗಳ ಹಿಂದೆ. ಸೊ ಈ 400 ವರ್ಷಗಳ ಹಿಂದೆ ಮಾಡಿದಂಥ ಭಾಷಾಂತರದಲ್ಲಿ ಏನು ಮಾಡಿದ್ದಾರೆ, ಒಂದು 31 ಸಾರಿ ಹೆಲ್ ಅಂತ ಹಾಕಿದ್ದಾರೆ, ನೀವಿಲ್ಲಿ ಗಮನಿಸ್ಬೋದು. ಇನ್ನೊಂದು 30 ಸಾರಿ ಗ್ರೇವ್ ಅಂತ ಹಾಕಿದ್ದಾರೆ. ಆಮೇಲೆ ಪಿಟ್ ಅಂತ ಒಂದು 3 ಸಾರಿ ಹಾಕಿದ್ದಾರೆ. ಕೊನೆಯಲ್ಲಿ ಗ್ರೇವ್ಸ್ ಅಂತ, ಅಂದರೆ ಸಮಾಧಿಯ ಅಂತ ಅಂತಕ್ಕಂಥದ್ದು ಕೀರ್ತನೆಗಳಲ್ಲಿ ಒಂದು ಕಡೆ ಇರುತ್ತೆ. ಸೊ ಇಷ್ಟು ವ್ಯತ್ಯಾಸವಾಗಿರೋ ಶಬ್ದಗಳನ್ನು ಆಂಗ್ಲದಲ್ಲಿ ಬಳಸಿರೋದ್ರಿಂದ ಏನಾಗಿದೆ, ಓಹೋ ಇದು ಹೆಲ್ಲಂದ್ರೆ ಬೇರೆ, ಗ್ರೇವ್ ಅಂದ್ರೆ ಬೇರೆ ಅಂತಕ್ಕಂಥ ವ್ಯತ್ಯಾಸವಾದಂಥ ಅರ್ಥವನ್ನ ನಾವು ಕಲ್ಪಿಸ್ಕೊಂಡಿದ್ದೀವಿ. ಪಿಟ್ ಅಂದ್ರೆ ಅದು ಇನ್ನೊಂದು ಅರ್ಥ ಇರಬಹುದು ಅಂತ. ಆದರೆ ಬೈಬಲಿನಲ್ಲಿ ದೇವರು ಬಳಸಿದಂಥ ಕಾಲದಲ್ಲಿ ಈ ರೀತಿ ವ್ಯತ್ಯಾಸವಾಗಿರುವಂಥ ಅರ್ಥಗಳನ್ನು ಇದು ಕೊಡ್ಲಿಕ್ಕಿಲ್ಲ. ಈಗಿನ ಕಾಲದಲ್ಲಿ ಏನು ಮಾಡಿದರೆ,
ಯಾವಾಗ ಆಥರೈಸ್ಡ್ ವರ್ಷನ್ ಅಂತ ಒಂದು ಕಿಂಗ್ ಜೇಮ್ಸ್ ಬಂತೋ ಅಲ್ಲಿಂದ ಈಚೆಗೆ ಏನು ಮಾಡಿದ್ದಾರೆ ಅಂದರೆ ಇಷ್ಟೊಂದು ವ್ಯತ್ಯಾಸವಾಗಿರುವಂಥ ಅರ್ಥಗಳನ್ನು ತಗೊಂಡಿದ್ದಾರೆ. ನಾವೇನು ಮಾಡೋಣ, ಒಂದೊಂದಾಗಿ ಪರೀಕ್ಷಿಸ್ತಾ ಬರೋಣ. ಈಗ ಉದಾಹರಣೆಗೆ ನೋಡಿ, ನಾವು ಮೊದಲು ಧರ್ಮೋಪದೇಶ ಕಾಂಡ 32:22 ಇರುತ್ತೆ. ನಿಮ್ಮ ಸತ್ಯವೇದಗಳಲ್ಲಿ ತೆಗೆದು ನೋಡೋದಕ್ಕಿಂತ ನೀವು ಇಲ್ಲಿ ಸ್ಕ್ರೀನ್ ಮೇಲೇ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾಕಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ನಾನೇನು ಮಾಡಿದ್ದೀನಿ, 4 ವಿಧವಾದಂಥ ಭಾಷಾಂತರಗಳನ್ನು ಹಾಕಿರ್ತೀನಿ. ಒಂದು ಕನ್ನಡ ರಿವೈಸ್ಡ್ ವರ್ಷನ್ನು, ಇನ್ನೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ವರ್ಷನ್ನು, ಇನ್ನೊಂದು ಕನ್ನಡ ಈಸಿ ಟು ರೀಡ್ ವರ್ಷನ್ನು, ಇನ್ನೊಂದು ಅಮೇರಿಕನ್ ಸ್ಟ್ಯಾಂಡರ್ಡ್ ವರ್ಷನ್. ಇಷ್ಟು ಬೈಬಲ್ಗಳು ನಿಮ್ಮ ಕಣ್ಮುಂದೆ ಇರುತ್ತೆ ನೋಡಿ. ಇಲ್ಲಿ ನಿಮಗೆ ಈ IRV ಓದ್ತೀನಿ ನೋಡಿ. ನನ್ನ ಕೋಪಾಗ್ನಿ ಪ್ರಜ್ವಲಿಸುತ್ತದೆ, ಅದು ಪಾತಾಳದವರೆಗೂ ವ್ಯಾಪಿಸಿ ಬೆಳೆಯ ಸಹಿತವಾಗಿ ಭೂಮಿಯನ್ನು ಬುಡಸಹಿತವಾಗಿ ಬೆಟ್ಟಗಳನ್ನು ದಹಿಸಿ ಬಿಡುವುದು ಅಂತ ನೋಡಿ. ಅಂದ್ರೆ ಇಲ್ಲಿ ಎಲ್ಲಿ ಅಗ್ನಿ ಅಂತ ಬರ್ತದೋ ಅಲ್ಲೇನ್ ಮಾಡಿದರೆ, ಇದು ಸಮಾಧಿ ಅಂತ ಹಾಕಿದ್ರೆ ಸರೋಗಲ್ಲ. ಅಗ್ನಿ ಅಂದ್ರೆ ಅದನ್ನೇನ್ ಮಾಡೋಣ, ಒಂದು ಪಾತಾಳ ಅಂತ ಹಾಕ್ಬಿಡೋಣ ಅಂತೇಳಿ ಪಾತಾಳ ಅಂತ ಹಾಕಿದ್ದಾರೆ. ಬಟ್ ಅದೇ ISV ಅಲ್ಲಿ ನೋಡಿ ನೀವು, ಆಂಗ್ಲದಲ್ಲಿ ಹೇಗಿದೆ ಅಂದ್ರೆ, ಫಾರ್ ಅ ಫೈರ್ ಬ್ರೇಕ್ಸ್ ಔಟ್ ಇನ್ ಮೈ ಆಂಗರ್ ಬರ್ನಿಂಗ್ ಟು ದ ಡೀಪೆಸ್ಟ್ ಪಾರ್ಟ್ ಆಫ್ ದ ಶಿಯೋಲ್. ಶಿಯೋಲ್ ಅಂತ ಇಬ್ರಿಯದಲ್ಲಿ ಏನಿತ್ತು ಅದೇ ಹಾಕಿದ್ದಾರೆ ISV ಅಲ್ಲಿ. ಯಾಕಂದ್ರೆ ನಾವೇನನ್ನ ಬೇರೆ ಹಾಕಿ ಸುಮ್ಮನೆ ಅಪಾರ್ಥ ಆಗ್ಬಿಟ್ಟತು. ಇಬ್ರಿಯದಲ್ಲಿ ಏನಿದೆಯೋ ಅದೇ ಹಾಕ್ಬಿಡೋಣ ಅಂತ ಆಂಗ್ಲದವ್ರು ಏನು ಮಾಡಿದ್ದಾರೆ, ISV ಅಲ್ಲಿ ಶಿಯೋಲ್ ಅಂತಾನೆ ಹಾಕಿದ್ದಾರೆ. ಆಮೇಲೆ ನೋಡಿ ASV ಅಲ್ಲಿ ನೋಡಿ, ಅಮೆರಿಕನ್ ಸ್ಟ್ಯಾಂಡರ್ಡ್ ವರ್ಷನ್ ಅಲ್ಲಿ, ಫಾರ್ ಅ ಫೈರ್ ಇಸ್ ಕಂಡಲ್ ಇನ್ ಮೈನ್ ಆಂಗರ್ ಅಂಡ್ ಬರ್ನ್ತ್ ಅನ್ ಟು ದ ಲೋವೆಸ್ಟ್ ಶಿಯೋಲ್ ನೋಡಿ. ಸೊ ಇಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಆ ಶಿಯೋಲ್ ಅನ್ನುವಂಥ ಪದವನ್ನು ಹಂಗೆ ಹಾಕಿರೋದನ್ನ ನೋಡ್ತೀವಿ ಆಂಗ್ಲದಲ್ಲಿ. ಆದರೆ ಇದನ್ನ ಏನು ಮಾಡಿದ್ದಾರೆ, ನಮ್ಮ KJV ಭಾಷಾಂತರದಲ್ಲಿ ಈ ರೀತಿ ಎಲ್ ಅಂತ ಸಪ್ರೇಟಾಗಿ ಹಾಕಿ, ಆಮೇಲೆ ಗ್ರೇವ್ ಅಂತ ಸಪ್ರೇಟಾಗಿ ಹಾಕಿ, ಪಿಟ್ ಅಂತ ಸಪ್ರೇಟಾಗಿ ಹಾಕಿರೋದ್ರಿಂದ ಏನು ಮಾಡ್ತೀವಿ ಅಂತಂದರೆ ಅಪಾರ್ಥಗೊಂಡಿರೋಂಥದ್ದನ್ನು ನಾವು ನೋಡ್ಬೋದು. ಇನ್ನು ಕೆಲವು ಭಾಷಾಂತರಗಳನ್ನು ನಿಮಗೆ ತೋರಿಸೋದಾದರೆ ನಾನು ನೋಡಿ, ಇಲ್ಲಿ KJV ಅಲ್ಲಿ ನೋಡಿ ಹೆಲ್ ಅಂತ ಇದೆ. KJV ಅಲ್ಲಿ ನೋಡುವಾಗ ನಾವು ಲೋವೆಸ್ಟ್ ಹೆಲ್ ಅಂತ ಹಾಕಿದ್ದಾರೆ. ಫಾರ್ ಅ ಫೈರ್ ಇಸ್ ಕಿಂಡಲ್ಡ್ ಇನ್ ಮೈನ್ ಆಂಗರ್ ಆ್ಯಂಡ್ ಶಾಲ್ ಬರ್ನ್ ಅನ್ ಟು ದ ಲೋವೆಸ್ಟ್ ಹೆಲ್ ಅಂತ ಹಾಕಿದ್ದಾರೆ. ಲೋವೆಸ್ಟ್ ಶಿಯೋಲ್ ಅಂತ ನೋಡಿ, NET ಬೈಬಲ್ ಅಂತ ಒಂದಿರುತ್ತೆ ಕೆಳಗಡೆ ನಿಮಗೆ, ನ್ಯೂ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಂತ ಹೇಳ್ಬಿಟ್ಟು, ಅದರಲ್ಲೂ ನೋಡುವಾಗ ನಿಮಗೆ ಬರ್ನ್ಸ್ ಟು ಲೋವೆಸ್ಟ್ ಶಿಯೋಲ್ ಅಂತ ಹಾಕಿದ್ದಾರೆ. ಸೊ ಈ ರೀತಿ ಏನು ಮಾಡಿದ್ದಾರೆ, ನಿಮಗೆ ತುಂಬ ಹಳೇ ಬೈಬಲ್, ಇಂಗ್ಲಿಷ್ ಬೈಬಲ್, ಸುಮಾರು ಇಷ್ಟ್ರಿ 700-800 ವರ್ಷಗಳ ಹಿಂದಿನ ಬೈಬಲ್ಲು, ವಿಕ್ಲಿಫ್ ಬೈಬಲ್ ಅಂತ ಇರ್ತದೆ. ಅದು ನೋಡಿ ಕೆಳಗಡೆ ಫುಲ್ ಬಾಟಮಲ್ಲಿ ನಿಮಗೆ ಅದನ್ನು ಡಿಸ್ಪ್ಲೇ ಮಾಡಿರ್ತೀನಿ ನಾನು. ಫಿಯರ್, ದಟ್ ಈಸ್ ಇದು ಹಳೇ ಇಂಗ್ಲೀಷ್ ರೀ ಇದು, ಅದರಿಂದ ಹಂಗಿರುತ್ತೆ. ಇದು ಫೈರ್ ಅಂತ ಅನ್ನೋದಕ್ಕೆ FIER ಅಂತ ಇರುತ್ತೆ ನೋಡಿ, ಆ ಕಾಲದ ಇಂಗ್ಲೀಷ್ ಇದು. ಸೊ ಇಲ್ಲೂ ಕೂಡ ನಿಮಗೆ ಇಟ್ ಈಸ್ ಕಿಂಡಲ್ಡ್ ಇನ್ ಮೈ ಸ್ಟ್ರಾಂಗ್ ವೆನ್ಯೂಯೆನ್ಸ್ ಆ್ಯಂಡ್ ಇಟ್ ಶಲ್ ಬರ್ನ್ ಟಿಲ್ ಟು ದ ಲಾಸ್ಟ್ ಥಿಂಗ್ಸ್ ಆಫ್ ಹೆಲ್ ಅಂತ ಹಾಕ್ಬಿಟ್ಟಿರ್ತಾರೆ. ಸೊ ಈ ಹೆಲ್ ಅಂತನ್ನುವಂಥದ್ದು ಆ ಕಾಲದಲ್ಲಿ ಜಸ್ಟ್ ಭೂಮಿಯ ಕೆಳಗಡೆ. ಈ ವಾಕ್ಯವನ್ನು ಗಮನಿಸಿದ್ರೆ ನಿಮ್ಗೆ ಅದೇ ಅರ್ಥನೇ ಕೊಡುತ್ತೆ ನೋಡಿ. ಏನು, ನನ್ನ ಕೋಪವು ಬೆಂಕಿ ಅಂತ ದಹಿಸುವುದು, ಪಾತಾಳವನ್ನು ಸುಡುವುದು, ಭೂಮಿಯನ್ನು ಅದರಲ್ಲಿರುವ ಸಕಲ ವಸ್ತುಗಳನ್ನು ಸುಡುವುದು. ಅಂದರೆ ಪಾತಾಳ ಅಂತಂದ್ಬಿಟ್ರೆ ಇಲ್ಲಿ ಯಾವ ರೀತಿ ಅರ್ಥ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ರೆ, ಪಾದ ಪ್ಲಸ್ ತಳ ಅಂತ. ಪಾದದ ಕೆಳಗಿನ ಸ್ಥಳ ಅಂದರೆ ಮಣ್ಣಿನ ಕೆಳಗಡೆ ಅಂತ ಇಟ್ಕೊಳ್ಳಿ. ಅಂದರೆ ಒಂದು ಮಣ್ಣಿನ ತನಕ, ಭೂಮಿಯ ಸಂಪೂರ್ಣ ಆಗುವ ತನಕ ಬೆಳೆಯನ್ನು ಏನು ಮಾಡಿಬಿಡುತ್ತೆ, ಯಾವ ರೀತಿ ಬೆಂಕಿ ಸುಟ್ಟು ಬಿಡುತ್ತೋ ಆ ರೀತಿ ನನ್ನ ಕೋಪ ನಿಮ್ಮನ್ನು ಸುಡುತ್ತೆ ಅನ್ನೋಂಥದಕ್ಕೆ ಬಳಸಿದ್ದಾರೆ. ಪರ್ವತಗಳ ಬುಡದ ಕೆಳಗೂ ದಹಿಸುವುದು ಅಂತ ಹೇಳಿದ್ದಾರೆ ನೋಡಿ. ಅದರರ್ಥ ಪಾದದ ಕೆಳಗಿನ ಸ್ಥಳ ಅಂತ ಅಷ್ಟೇನ್ರಿ, ಬೇರೆ ಏನೂ ಇರಲ್ಲ. ಆಮೇಲೆ ನಮಗೆ ನೋಡ್ರಿ, ಈ ವಚನ ಬಿಟ್ಟು ನಾವು ಸಾಮುವೇಲ್, 2 ಸಾಮುವೇಲ್ 22:6 ನಾವು ಓದೋದಾದ್ರೆ ನೋಡಿ, ಅಲ್ಲಿ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾ ಭಕ್ತನು ಹೇಳ್ತಾನೆ, ಪಾತಾಳದ ಪಾಶಗಳು ನನ್ನನ್ನು ಸುತ್ತುವರೆದಿವೆ, ಮರಣಕರವಾದ ಉರುಳುಗಳು ನನ್ನ ಎದುರಿನಲ್ಲಿವೆ ಅಂತ ಹೇಳ್ತಾರೆ. ಪಾತಾಳದ ಪಾಶಗಳು ನೀವು ನೋಡ್ಬೋದು. KJVಯಲ್ಲಿ ದಿ ಸಾರೋಸ್ ಆಫ್ ಹೆಲ್ ಅಂತ ಇರುತ್ತೆ. ಸಾರೋಸ್ ಆಫ್ ಹೆಲ್ ಕಂಪಾಸ್ ಮೀ ಅಬೌಟ್ ಅಂತ ಇರುತ್ತೆ. ಆದರೆ ಇದೇ ಮೇಲೆ ISVಯಲ್ಲಿ ನೋಡಿ ನಿಮಗೆ ಶಿಯೋಲ್ ಅಂತಾನೆ ಇದೆ. ಬೈಂಡಿಂಗ್ ರೋಪ್ಸ್ ಫ್ರಮ್ ಶಿಯೋಲ್ ಎಂಟ್ಯಾಂಗಲ್ಡ್ ಮೀ ವೈಲ್ ಲೆದಲ್ ಸ್ನೇರ್ ಸಿಂಡರ್ಡ್ ಮೀ ಅಂತ ಹಾಕ್ತಾರೆ.
ಆಮೇಲೆ ಜೆರೂಸಲೇಮ್ ಪಬ್ಲಿಕ್ ಟ್ರಾನ್ಸ್ಲೇಷನ್ ಅಂತ ಹೇಳ್ಬಿಟ್ಟು ಇನ್ನೊಂದು JPS ಬೈಬಲ್ ಅಂತ, ಅಂದರೆ ಇದು ಪ್ಯೂರ್ಲಿ ಹೀಬ್ರೂಸೇ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನಿದೆ, ದಿ ಕಾರ್ಡ್ಸ್ ಆಫ್ ಶಿಯೋಲ್ ಸರೌಂಡೆಡ್ ಮೀ, ದ ಸ್ನೇಕ್ಸ್ ಆಫ್ ಡೆತ್ ಕಾನ್ಫ್ರಂಟೆಡ್ ಮೀ ಅಂತ ಆಗ್ತಾರೆ. ಅದೇ ಶಿಯೋಲ್ ಅಂತಕ್ಕಂಥದ್ದು ಸಾಧಾರಣವಾಗಿ ಪಿಟ್, ಗ್ರೇವ್, ಹೆಲ್ ಅಂತ ಅಪಾರ್ಥ ಮಾಡಿಕೊಂಡು ನಾವು ಏನೇನೋ ಭಾಷಾಂತರ ಮಾಡೋದಕ್ಕಿಂತ ಸಮಾಧಿ ಅಂತ ಹೇಳ್ಬೋದು. ಪಾತಾಳ ಪಾಶಗಳಂತ ಅಂದ್ಬಿಟ್ರೆ ಎಲ್ಲಿ ಸಮಾಧಿಗೆ ಹೋಗ್ಬಿಡ್ತೀನೋ ಅನ್ನೋಂಥ ಒಂದು ಭಯ ನನ್ನನ್ನು ಸುತ್ತುವರೆದಿದೆ. ಮರಣಕರವಾದ ಉರುಳುಗಳು ಅಂತಂದರೆ ಅನಾರೋಗ್ಯ ಪೀಡಿತವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಮರಣಕರವಾದಂಥ ರೋಗ ಅಂತ ಹೇಳ್ತೀವಿ, ಅಸೌಖ್ಯ ಅಂತ ಹೇಳ್ತೀವಿ, ಶರೀರದಲ್ಲಿ ಉಂಟಾಗ್ತಕ್ಕಂಥ ಇತರ ನೋವುಗಳು, ಅದನ್ನು ಅಯ್ಯೋ ಏನು ಡೆಡ್ಲಿ ಪೇಯ್ನು ಅಂತ ಹೇಳ್ತೀವಿ ನೋಡಿ ನಾವು, ಅಯ್ಯೋ ಮರಣಕರವಾಗಿತ್ತಪ್ಪ ಅದು ಸಹಿಸಕ್ಕಾಗ್ತಿರ್ಲಿಲ್ಲ ಅಂತ. ಬದುಕಿರುವಾಗ ಈ ಉರುಳುಗಳಿದ್ದಾವೆ, ನಾನು ಎಲ್ಲಿ ಸತ್ತೋಗ್ಬಿಡ್ತೀನೋ ಅನ್ನೋಂಥ ಪಾಶಗಳು ನನ್ನನ್ನು ಸುತ್ತುವರೆದಿವೆ ಅನ್ನೋಂಥ ಒಂದು ಕಾಮನ್ ಸೆಂಟೆನ್ಸ್ ಅದು. ಅದನ್ನೇನು ಮಾಡಿದ್ದಾರೆ, ಎಲ್ಲಂತ ಹಾಕಿ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಭಾಳ ಬ್ಯೂಟಿಫುಲ್ ವಚನ ಯೋಬ್ 11:8, ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ನೆನೆಸ್ತೀನಿ ರೀ. ಯೋಬ 11:8 ನಾವು ನೋಡಿ ಹೇಳ್ತಾರೆ, ಆಹಾ, ಆತನ ಜ್ಞಾನವು ಆಕಾಶದ ಹಾಗೆ ಉನ್ನತವಾಗಿದೆ, ನೀನು ಮಾಡುವುದೇನು ಪಾತಾಳಕ್ಕಿಂತ ಆಳವಾಗಿದೆ, ನೀನು ತಿಳಿದುಕೊಳ್ಳುವುದೇನು ಅಂತ ಇದೆ ನೋಡಿ. ಇಲ್ಲೂ ಕೂಡ ನಿಮಗೆ ISVಯಲ್ಲಿ ಅದನ್ನೇ ಹಾಕಿರ್ತಾರೆ, ದೀಸ್ ಥಿಂಗ್ಸ್ ಆರ್ ಹೈಯರ್ ದೆನ್ ದಿ ಹೆವೆನ್ಸ್, ಸೊ ವಾಟ್ ಕ್ಯಾನ್ ಯು ಡೂ, ದೇ ಆರ್ ಡೀಪರ್ ದೆನ್ ಶಿಯೋಲ್, ಸೊ ವಾಟ್ ಕ್ಯಾನ್ ಯು ನೋ ಅಂತ ಹಾಕ್ತಾರೆ. ಡೀಪರ್ ದೆನ್ ಶಿಯೋಲ್ ಅಂತ ಅಂದ್ಬಿಟ್ರೆ ಪಾದದ ಕೆಳಗಿನ ಸ್ಥಳ, ಪಾದದ ಕೆಳಗಡೆ ನೀನು ಎಷ್ಟು ಆಳಕ್ಕೆ ಹೋದ್ರೂ ಅಷ್ಟು ಇದೆ ಅಂತ. ಆದರೆ ERVಯಲ್ಲಿ ನೋಡಿ ಅದನ್ನು ಬೇರೆ ರೀತಿಯಲ್ಲಿ ಹಾಕಿದ್ದಾರೆ. ಏನಂತ, ಆತನ ಜ್ಞಾನವು ಆಕಾಶಕ್ಕಿಂತಲೂ ಉನ್ನತವಾಗಿದೆ, ಅದನ್ನು ಅರ್ಥ ಮಾಡಿಕೊಳ್ಳಲು ನಿನಗೆ ಸಾಧ್ಯವೇ ಇಲ್ಲ, ಅದು ಮೃತ್ಯು ಲೋಕಕ್ಕಿಂತಲೂ ಆಳವಾಗಿದೆ, ನೀನು ಅದನ್ನು ಗ್ರಹಿಸಲಾರೆ ಅಂತ ಆಗ್ತಾರೆ ನೋಡಿ. ಮೃತ್ಯು ಲೋಕ ಅಂತ ಆಗ್ತಾರೆ. ASV ಅಮೆರಿಕನ್ ಸ್ಟ್ಯಾಂಡರ್ಡ್ ವರ್ಷನಲ್ಲೂ ಅದೇ ಇದೆ ನೋಡಿ, ಡೀಪರ್ ದನ್ ಶಿಯೋಲ್ ಅಂತ ಆಗ್ತಾರೆ. ಸೊ ಆಗ ಈ ವಚನಗಳೆಲ್ಲ ನಾವು ನೋಡುವಾಗ ಏನು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಇವರು ಭಾಷಾಂತರಕಾರರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಿಮಗೆ 65 ವಚನಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಾನು. ಇದು ಯೂಟ್ಯೂಬ್ಗೂ ಕೂಡ ಇದು ರೆಕಾರ್ಡ್ ಮಾಡಿ ನಾವು ಹಾಕ್ತಾ ಇರ್ತೀವಿ. ಸೊ ಅದರಿಂದ ಈ ಎಲ್ಲ ವಚನಗಳು ಹಂಗೆ ಇರಲಿ, ಯಾಕಂದರೆ ಯೂಟ್ಯೂಬ್ನಲ್ಲಿ ನೋಡೋ ಅಂಥವ್ರು ಬೈ ಚಾನ್ಸು ಯಾವತ್ತೂ ಒಂದು ದಿನ ಡೈರೆಕ್ಟಾಗಿ ಇದೇ ವಿಡಿಯೋ ನೋಡ್ತಾರೆ ಅಂತ ಇಟ್ಕೊಳ್ಳಿ, ನಮ್ಮ ಹಿಂದಿನ ಪಾಠಗಳು ಏನು ಗೊತ್ತಿಲ್ಲದೆ ಡೈರೆಕ್ಟಾಗಿ ಇದೇ ವಿಡಿಯೋ ನೋಡಿದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಇವ್ರು ಯಾರೋ ನರಕ ಇಲ್ಲ ಅಂತ ಹೇಳ್ಬಿಡ್ತಾರೆ, ಇವ್ರು ಸುಳ್ಳು ಬೋಧಕರು ಅಂತ ಒಂದೇ ಸಾರಿ ಡಿಸೈಡ್ ಮಾಡಿಬಿಡ್ತಾರೆ. ನಾವು ನರಕ ಇಲ್ಲ ಅಂತ ಹೇಳ್ತಿಲ್ಲ, ಪಾತಾಳ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದರ ಅರ್ಥಗಳು ಹೇಗಿದೆ ಅನ್ನೋಂಥದ್ದನ್ನು ಮಾತ್ರ ಇಲ್ಲಿ ವಿವರಿಸ್ತಾ ಇದ್ದೀವಿ. ಅದರ ಮೂಲ ಅರ್ಥಗಳು ಬೈಬಲಿನ ಮೂಲ ಭಾಷೆಯಲ್ಲಿ ಏನಿತ್ತು ಅದರ ಅರ್ಥಗಳು, ಆದರೆ ನಾವು ನಮ್ಮ ಪ್ರಾಂತೀಯ ಭಾಷೆಗಳಿಗೆ, ನಮ್ಮ ಲೋಕಲ್ ಲ್ಯಾಂಗ್ವೇಜಸ್ಗಳಿಗೆ ಈ ಪದಗಳನ್ನು ತಗೊಂಡು ಬಿಡುವಾಗ, ಈಗ ಈ ಇಬ್ರಿಯ ದೇಶದಲ್ಲಿ ಒಂದು ತರಕಾರಿಗೆ ಏನೋ ಒಂದು ಹೆಸರಿದೆ ಅಂತ ಇಟ್ಕೊಳ್ಳೋಣ, ಅದನ್ನು ಅಮೇರಿಕಾದವರು ಅವರ ಆಂಗ್ಲದಲ್ಲಿ ಒಂದು ಹೇಳ್ಬಿಡೋದು, ರಷ್ಯಾದವರು ಅವರ ರಷ್ಯನ್ ಭಾಷೆಯಲ್ಲಿ ಇನ್ನೊಂದು ಹೇಳ್ತಾರೆ, ಭಾರತೀಯರು ನಮ್ಮ ಈ ಒಂದು 20-25 ಭಾಷೆಗಳಲ್ಲಿ ನಾವೊಂದೊಂದು ಥರ ಹೇಳ್ತೀವಿ, ಆಗ ಅರ್ಥನೇ ಇರಲ್ಲ. ಒಂದು ವಸ್ತುವಿನ ಹೆಸರು ಹೇಗಿರ್ಬೇಕಂದ್ರೆ ಒಂದು ಮನುಷ್ಯನ ಹೆಸರು ಇದ್ದಂಗೆ ಇರಬೇಕು. ಉದಾಹರಣೆಗೆ ಈಗ ಯೇಸು ಕ್ರಿಸ್ತರನ್ನ ಇಬ್ರಿಯ ಭಾಷೆಯಲ್ಲಿ ಯೋಶುವ ಅಂತ ಕರೀತಾರೆ, ಅದೇ ರೀತಿಯಲ್ಲಿ ಗ್ರೀಕ್ನಲ್ಲಿ ಯೇಶುವ ಅಂತ ಕರೀತಾರೆ, ನಮ್ಮ ಕನ್ನಡದಲ್ಲಿ ನಾವು ಯೇಸು ಅಂತ ಕರಿತೀವಿ. ಸೊ ನೋಡಿ, ಸ್ವಲ್ಪ ವ್ಯಕ್ತಿಯ ಹೆಸರನ್ನೇ ನಾವು ಸ್ವಲ್ಪ ಉಚ್ಚಾರಣೆಯಲ್ಲಿ ಆಕ್ಸೆಂಟಲ್ಲಿ ಬದಲಾವಣೆ ಮಾಡ್ತೀವಿ. ಆದರೆ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಈಗ ಯೋಶುವ ಅಂತಂದ್ಬಿಟ್ರೆ ಇಬ್ರಿಯ ಭಾಷೆಯಲ್ಲಿ ರಕ್ಷಕ ಅಂತ, ಈ ಕನ್ನಡದಲ್ಲಿ ಯೇಸು ಅನ್ನೋದು ತೆಗೆದಾಕ್ಬಿಟ್ಟು ನಾವೆಲ್ಲ ಕಡೆ ರಕ್ಷಕ ಅಂತ ಹಾಕ್ಬಿಟ್ರೆ ಅರ್ಥನೇ ತಪ್ಪೋಗ್ಬಿಡ್ತದೆ. ಆ ವ್ಯಕ್ತಿಯ ಹೆಸರನ್ನು ಅಡ್ರೆಸ್ ಮಾಡೋದಕ್ಕೆ ನಾಮಪದ ಏನಿದೆಯೋ ಅದನ್ನು ನಾಮಪದವನ್ನು ಬದಲಾಯಿಸಬಾರ್ದು, ಅದನ್ನು ಭಾಷಾಂತರನೂ ಮಾಡೋಕ್ಕೋಗ್ಬಾರ್ದು ನಾವು. ಇವರೇನು ಮಾಡಿದ್ದಾರೆ, ಭಾಷಾಂತರ ಮಾಡುವಾಗ ಇವರ ಲೋಕಲ್ ಪದಗಳನ್ನು ಬೇರೆ ಬೇರೆ ಪದಗಳನ್ನು ಹಾಕಿದ್ದಾರೆ. ಅದು ನಮಗೆ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ನೋಡಿ. ಯೋಬ 26:6 ನಾವು ನೋಡೋದಾದರೆ ನೋಡಿ, ಅಲ್ಲಿ ಹೇಳ್ತಾರೆ, ಪಾತಾಳವು ದೇವರ ದೃಷ್ಟಿಗೆ ತೆರೆದಿದೆ, ನಾಶಲೋಕವು ಮರೆಯಾಗಿಲ್ಲ, ಅಂದರೆ ನಮಗೆ ಮರೆಯಾಗಿದೆ, ಬಟ್ ದೇವರ ದೃಷ್ಟಿಗೆ ತೆರೆದಿದೆ ಅದು ಅಂತ. ಅಲ್ಲಿ ಭಾಳ ಬ್ಯೂಟಿಫುಲ್ ವರ್ಡ್, ಇನ್ನೊಂದು ವರ್ಡ್ ಹಾಕ್ಬಿಟ್ಟಿದ್ದಾರೆ ನೋಡಿ. ISVಯಲ್ಲಿ ಏನು ಮಾಡಿದ್ದಾರೆ, ಶಿಯೋಲ್ ಈಸ್ ನೇಕೆಡ್ ಬಿಫೋರ್ ಗಾಡ್ ಆ್ಯಂಡ್ ಅಬೆಡೋನ್ ಹ್ಯಾಸ್ ನೋ ಕ್ಲೋತ್ಸ್ ಅಂತ.
ಅಬೆಡೋನ್ ಅಂತ ಅಂದ್ಬಿಟ್ರೆ ಅಧೋಲೋಕ ಅಂತ ಪ್ರಕಟಣೆಯಲ್ಲೆಲ್ಲ ಬರುತ್ತೆ ಇದು. ಗ್ರೀಕಿನಲ್ಲಿ ಅವನಿಗೆ ಅಬದ್ದೋನನೆಂತಲೂ ಅಪೋಲ್ಲುವನಂತಲೂ ಹೆಸರಿದೆ ಅಂತ ಬರ್ತದೆ. ಸೊ ಹಿಂಗೆ ಏನು ಮಾಡ್ತಾರೆ, ಅಬದ್ದೋನ, ಅಪೋಲ್ಲೋಸ, ಅಪೋಲ್ಲೋನ ಅಂತ ಹೇಳ್ಬಿಟ್ಟು ಆ ಶಬ್ದಗಳನ್ನು ಕೆಲವೊಮ್ಮೆ ಇದ್ದಿದ್ದಂಗೆ ಹಾಕಕ್ಕೆ ಹೋಗ್ತಾರೆ, ಕೆಲವೊಮ್ಮೆ ಅದನ್ನು ಭಾಷಾಂತರ ಮಾಡಾಕಿರ್ತಾರೆ. ಆಗ ಟೋಟಲಿ ಒಂದೇ ಒಂದು ವಚನ ಓದೋ ಅಂಥವ್ರುಗಳು, ಒಂದು ಕಾಮನ್ ಸ್ಟೂಡೆಂಟ್ ಆಗಿರೋಂಥವ್ರುಗಳಿಗೆ ಇದನ್ನು ಓದಿ ಇಲ್ಲೇನೋ ಒಂದು ಇದಿದೆ ಬಿಡ್ರಿ, ಇದೊಂದು ಲೋಕ, ಇದು ಪ್ರತ್ಯೇಕ ಲೋಕ ಇದು ಅಂತ ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆಗಳು ತುಂಬ ಇರ್ತದೆ. ಆ ಅಪಾರ್ಥಗಳಿಂದ ಭಾಷಾಂತರ ಅಪಾಂತರ ಮಾಡ್ಕೊಂಡಿರ್ತಕ್ಕಂಥವ್ರು ಮಾಡುವ ಭಾಷಾಂತರದಲ್ಲಿ ಇನ್ನೂ ಅಪಾರ್ಥಗಳು ಉಂಟಾಗ್ತದೆ. ಆಲ್ರೆಡಿ ಸತ್ಯ ಗೊತ್ತಿರೋ ಅಂಥವ್ರು ಮಾಡುವಾಗಲೇ ಸ್ವಲ್ಪ ಇದೆಲ್ಲ ಕ್ಲಾರಿಟಿ ಇರಲ್ಲ. ಹಾಗಾದ್ರೆ ಸತ್ಯ ಅಪಾರ್ಥ ಮಾಡ್ಕೊಂಡಿರೋರು ಮಾಡ್ಬಿಡುವಾಗ ಸಂಪೂರ್ಣ ತದ್ವಿರುದ್ಧವಾಗಿರುತ್ತೆ. ಈಗ ನೋಡಿ, ಕೀರ್ತನೆಗಳು 9:17 ನಾವು ನೋಡೋದಾದ್ರೆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಇವರು ಭಾಷಾಂತರಕಾರರು ಅಂತ ಗೊತ್ತಾಗತ್ತೆ. ಏನು ದುಷ್ಟರು ಅಂದ್ರೆ ದೇವರನ್ನ ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು ಅಂತ ಇದೆ. ದೇವರನ್ನ ಅಲಕ್ಷ್ಯ ಮಾಡುವ ಜನಾಂಗಗಳು ಪಾತಾಳಕ್ಕೆ. ಸರಿ, ಹಾಗಾದ್ರೆ ಸಾಮಾನ್ಯ ಜನರು ಇಲ್ಲಿಗೆ ಹೋಗ್ತಾರೆ, ಅವರು ಪಾತಾಳಕ್ಕೆ ಹೋಗಲ್ವಾ ಅಂತ ನೋಡಿದ್ರೆ, ನಾವು ಹೀಬ್ರೂನಲ್ಲಿ ಪದ ಏನಿತ್ತು ಒರಿಜಿನಲ್ ಅಂತ ನೋಡಿದ್ರೆ, ಇಲ್ಲಿ ASV ನಿಮಗೆ ಕಾಣಿಸ್ತಾ ಇರುತ್ತೆ ನೋಡಿ. ದ ವಿಕೆಡ್ ಶಲ್ ಬಿ ಟರ್ನ್ಡ್ ಬ್ಯಾಕ್ ಇನ್ ಟು ಶಿಯೋಲ್, ಈವನ್ ಆಲ್ ದ ನೇಷನ್ಸ್ ದಟ್ ಫಾರ್ಗೆಟ್ ಗಾಡ್. ಆಕ್ಚುಲಿ ಎಲ್ಲರೂ ಅಲ್ಲೇ ಹೋಗೋದು, ಅಲ್ಲಿಲ್ಲದೆ ಬೇರೆ ಎಲ್ಲಿಗೂ ಹೋಗಲ್ಲ. ಸೊ ಆಗ ಒಳ್ಳೆಯವರಿರಲಿ ಕೆಟ್ಟವರಿರಲಿ ಎಲ್ಲರೂ ಕೂಡ ಸಮಾಧಿಗೆ ಅಥವಾ ಈ ಒಂದು ಗ್ರೇವ್ ಅಥವಾ ಪಿಟ್, ಹೆಲ್ ಅನ್ನುವಂಥ ಈ ಸ್ಥಳಕ್ಕೆ ಹೋಗೋದು. ಅದನ್ನು ಡಿವೈಡ್ ಮಾಡುವಾಗ ಕನ್ಫ್ಯೂಸ್ ಆಗ್ತದೆ. ನೋಡ್ರಿ, ಇಲ್ಲಿ ನಾವು ನೋಡ್ತೀವಿ ಬೇರೆ ಬೇರೆ ಭಾಷಾಂತರಗಳನ್ನು ನಿಮಗೆ ಸುಮ್ಮನೆ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಈಗ NET ನ್ಯೂ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅದನ್ನು ನೋಡಿದ್ರು ಅದರಲ್ಲೂ ಕೂಡ ನೋಡಿ ಶಿಯೋಲ್ ಅಂತಲೇ ಇರ್ತದೆ. ಮತ್ತೆ ನಿಮಗೆ ಕೆಳಗಡೆ ಇನ್ನೊಂದು ಟ್ರಾನ್ಸ್ಲೇಷನ್ ಹಾಕಿರ್ತೀನಿ. ಈ ವಿಕ್ಲಿಫ್ ಟ್ರಾನ್ಸ್ಲೇಷನಲ್ಲೂ ನೋಡುವಾಗ ನಿಮಗೆ ನೋಡಿ ಎಲ್ಲಿ ಹಾಕಿರ್ತಾರೆ, ಶಲ್ ಬಿ ನೋನ್ ದ ಸಿನ್ನರ್ಸ್ ಇಸ್ ಟೇಕನ್ ಇನ್ ದ ವರ್ಕೀಸ್ ಆಫ್ ಹಿಸ್ ಹಾಂಡೀಸ್, ಅಂದರೆ ಅವನ ಕೈ ಕೆಲಸಕ್ಕೆ ಯಾವುದು ಯೋಗ್ಯವಾಗಿರುತ್ತೋ ಅಲ್ಲಿಗೆ ಹೋಗ್ತಾನೆ ಅಂತ ಹಾಕ್ಬಿಟ್ಟಿದ್ದಾರೆ. ಹಾಂಡೀಸ್, ಹೀಸ್ ಹಾಂಡೀಸ್ ಅಂತಂದರೆ ಅವನ ಕೈ ಕೃತ್ಯಗಳು. ಸೊ ಈ ಥರ ಏನು ಮಾಡಿದರೆ ಒಂದೊಂದು ನೋಡಿ, ಇಲ್ಲಿ TPT ಅಂತ ಒಂದು ಟ್ರಾನ್ಸ್ಲೇಷನ್ ಇರ್ತದೆ, ಅದು ಹೇಳ್ತಾರೆ ನೋಡಿ, ಡು ನಾಟ್ ಫರ್ಗೆಟ್ ದಿಸ್, ಆಲ್ ದ ವಿಕೆಡ್ ವಿಲ್ ಒನ್ ಡೇ ಫಾಲ್ ಇನ್ ಟು ದ ಡಾರ್ಕ್ನೆಸ್ ಆಫ್ ಡೆತ್ಸ್ ಡೊಮೈನ್ ಅಂತ ಹಾಕಿದ್ದಾರೆ ನೋಡಿ. ಅಂದರೆ ಮರಣದ ದೇಶ ಅಥವಾ ಲ್ಯಾಂಡ್ ಆಫ್ ಡೆತ್ ಅಂತ ಹೇಳ್ಬೋದು, ಡೆತ್ಸ್ ಡೊಮೈನ್ ಆ್ಯಂಡ್ ರಿಮೈನ್ ದೇರ್, ಅಲ್ಲೇ ಇರ್ತಾರೆ, ಇನ್ಕ್ಲೂಡಿಂಗ್ ದ ನೇಷನ್ಸ್ ದಟ್ ಫರ್ಗೆಟ್ ಗಾಡ್ ಆ್ಯಂಡ್ ರಿಜೆಕ್ಟ್ ಇಸ್ ವೇಸ್ ಅಂತ ಹೇಳ್ತಾರೆ. ಸೊ ಈ ಭಾಷಾಂತರಕಾರ ನೋಡ್ರಿ ಹೆಂಗೆಲ್ಲ ಹಾಕಿ ಗಲಿಬಿಲಿ ಮಾಡ್ತಾರೆ ಜನಗಳನ್ನ ಅನ್ನುವಂಥದ್ದನ್ನ ತೋರ್ಸೋಕ್ಕೆ ನಿಮಗೆ ಇಂಥ ಪ್ರಯತ್ನ ಇವತ್ತು ನಾನು ಮಾಡ್ತಾ ಇರೋಂಥದ್ದು. ಯಾಕಂದರೆ ನೀವು ಎಲ್ಲರೂ ಈ ಥರ ಲ್ಯಾಂಗ್ವೇಜ್ ಟೂಲ್ಸನ್ನ ಯೂಸ್ ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರಲಿಕ್ಕೂ ಇಲ್ಲ, ಎಲ್ಲರಿಗೂ ಯಾರೋ ಕೆಲವ್ರಿಗೆ ಗೊತ್ತಿರ್ತದೆ. ನನಗೆ ಗೊತ್ತಿದ್ದೋಗಿ ಒಬ್ರಿಬ್ರಿಗೋ ಗೊತ್ತಿರ್ಬೋದು ಅಷ್ಟೇ, ಮಿಕ್ಕಿರೋರು ಯಾರಿಗೂ ಗೊತ್ತಿರಲ್ಲ ಈ ಥರ ಲ್ಯಾಂಗ್ವೇಜ್ ಟೂಲ್ಸ್ನ ಬಳಸೋದು. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಈ ಲ್ಯಾಂಗ್ವೇಜ್ ಟೂಲ್ಸ್ನ ನಿಮ್ಗೆ ತೋರಿಸ್ಕೊಡ್ತಾ ಇರೋದು. ನಾಳೆ ನೀವುಗಳು ಕ್ರಿಟಿಕಲ್ ಆಗಿರೋಂಥ ವಿಷಯನ ಅಧ್ಯಯನ ಮಾಡುವಾಗ ಇದೇ ಥರ ಮಾಡಬೇಕು ಅನ್ನೋಂಥದ್ದು ನನ್ನ ಅಭಿಲಾಷೆ. ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥ ಇದೆಲ್ಲ ಚಾಲೆಂಜಿಂಗ್ ವಿಷಯ ಕ್ರಿಸ್ಟಿಯಾನಿಟಿಗೆ ಮತ್ತು ಬೇರೆ ಧರ್ಮಗಳಿಂದ ಕನ್ವರ್ಟ್ ಆಗ್ತಕ್ಕಂಥವರಿಗೆ ತುಂಬ ಚಾಲೆಂಜಿಂಗ್ ಮ್ಯಾಟರ್ ಇದು. ನಿಮಗೆ ಸುಲಭವಾಗಿ ಗೊತ್ತಾಗಲಿ ಅಂತ ಈಗ ಏನು ಮಾಡ್ತೀನಿ ನಾನು, ಬೇರೊಂದು ಬೈಬಲನ್ನು ಇದು ಮಾಡ್ತೀನಿ ರೀ. ಏನು ಮಾಡೋಣ ನೋಡಿ, ಕನ್ನಡ ಬೈಬಲ್ನಲ್ಲೇ ಇಲ್ಲಿ ಇವಾಗ ಈ ವಚನಗಳನ್ನು ನಿಮ್ಮ ಕೈಯಲ್ಲೇ ಓದಿಸ್ತೀನಿ ನಾನು. ಸೊ ಅದನ್ನು ನೀವು ಓದ್ರಿ. ಏನು ಮಾಡೋಣ, ಕೀರ್ತನೆ 30ನೇ ಅಧ್ಯಾಯ 9ನೇ ವಚನ ಓದ್ರಿ ಮೊದಲು. ಕೀರ್ತನೆ 30:9. ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭವೇನು? ಮಣ್ಣು ನಿನ್ನನ್ನು ಸ್ತುತಿಸುವುದೋ? ಅದು ನಿನ್ನ ನಂಬಿಕೆಯನ್ನು ಹೊಗಳುವುದೇನು? ನೋಡ್ರಿ, ಇಲ್ಲಿ ಏನ್ ಹೇಳ್ತಾರೆ, ನನ್ನನ್ನು ಕೊಂದು ಹಾಕಿ ನೀನು ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭ ಏನು ದೇವರೇ? ಮಣ್ಣು ನಿನ್ನನ್ನು ಸ್ತುತಿಸೋದಕ್ಕಾಗುತ್ತಾ ಅಂತ ಕೇಳ್ತಾರೆ. ಅಂದ್ರೆ ಸಮಾಧಿ ಅಥವಾ ಹೆಲ್ ಅಂತ ಏನ್ ಹೇಳ್ತೀವಿ, ಪಿಟ್ ಅಂತ ಏನ್ ಹೇಳ್ತೀವಿ, ಅದು ನಿನ್ನನ್ನು
ಸ್ತುತಿಸಕ್ಕಾಗತ್ತ ದೇವ್ರೇ ಅಂತ ಹೇಳ್ತಾರೆ. ಆಮೇಲೆ ಅದು ನಿನ್ನ ನಂಬಿಕೆಯನ್ನು ಹೊಗಳೋದಕ್ಕೂ ಆಗಲ್ಲ. ಹಂಗಾರೆ ಮಣ್ಣಿನಲ್ಲಿರೋಂಥವ್ರುಗಳಿಗೆ ಇದು ಸಾಧ್ಯ ಇಲ್ಲ, ಸಮಾಧಿಗೆ ಹೋದವರಿಗೆ ಇದು ಮಾಡೋಕ್ಕಾಗಲ್ಲ. ಅಥವಾ ಕೀರ್ತನೆ 88 10 12ರಲ್ಲಿ ನೋಡಿ, ಅಲ್ಲಿ ಕೂಡ ಇದೇ ರೀತಿ ಇರುತ್ತೆ. ನಿಮಗೆ ಡಿಸ್ಪ್ಲೇಲಿ ಕಾಣಿಸ್ತಾ ಇರ್ಬೋದು ಅಂತ ನಾನು ನೆನೆಸ್ತೀನಿ ರೀ. ನೋಡಿ, ಅಲ್ಲಿ ನೀನು ಸತ್ತವರಿಗೆ ಅದ್ಭುತ ಕಾರ್ಯಗಳನ್ನು ತೋರಿಸ್ತೀಯಾ ಅಥವಾ ಪ್ರೇತಗಳು ಎದ್ದು ನಿನ್ನನ್ನು ಕೊಂಡಾಡ್ತವ? ಸಮಾಧಿಯಲ್ಲಿ ನಿನ್ನ ಕೃಪೆಯನ್ನು, ನಾಶಲೋಕದಲ್ಲಿ ನಿನ್ನ ಸತ್ಯತೆಯನ್ನು ಸಾರುವುದುಂಟೋ ಅಂತ ಅಂತಾರೆ. ಮತ್ತೆ ನಮ್ಮ ಈತ ಯಾರ್ರಿ, ಏನಾತ, ಈ ಐಶ್ವರ್ಯವಂತ ಮತ್ತು ಲಾಜರನ ಸಾಮ್ಯದಲ್ಲಿ ನಾವು ನೋಡುವಾಗ, ಈ ಐಶ್ವರ್ಯವಂತನು ಅವನು ಸಮಾಧಿಯೊಳಗಿಂದ ಕೂಗ್ಕೊಂಡು ಅದು ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಯಿತು? ಇಲ್ಲಿ ಇಷ್ಟು ವಚನಗಳಿದಾವೆ ನೋಡಿ. ಕೀರ್ತನೆ 39ರಲ್ಲಿ ಹೇಳ್ತು, ಮಣ್ಣೊಳಗಿಂದ ಸ್ತುತಿಸೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಕೀರ್ತನೆ 88 10-12ರಲ್ಲೂ ಕೂಡ ನೋಡಿ, ಸಮಾಧಿಯಲ್ಲಿ ನಿನ್ನ ಕೃಪೆಯನ್ನು, ನಾಶ ಲೋಕದಲ್ಲಿ ನಿನ್ನ ಸತ್ಯತೆಯನ್ನು ಸಾರುವುದುಂಟೋ, ಅಥವಾ ಕತ್ತಲೆಯ ಲೋಕದಲ್ಲಿ ನಿನ್ನ ಮಹತ್ ಕಾರ್ಯಗಳು, ಮರವೆಯ ದೇಶದಲ್ಲಿ ನಿನ್ನ ನೀತಿಗಳು ತಿಳಿಯಲ್ಪಡವೋ ಅಂತ ಇರ್ತದೆ. ಅಥವಾ ಇನ್ನು ಕೀರ್ತನೆ 115-17ಕ್ಕೆ ಬಂದ್ರೆ, ಸತ್ತವರು ಯಾಹುವನ್ನು ಸ್ತುತಿಸುವುದಿಲ್ಲ, ಮೌನಲೋಕವನ್ನು ಸೇರಿದವರಲ್ಲಿ ಯಾರೂ ಆತನನ್ನು ಕೀರ್ತಿಸುವುದಿಲ್ಲ ಅಂತ ಇದೆ ನೋಡಿ. ಸೊ ಮೌನಲೋಕ, ಮರವೆಯ ಲೋಕ, ನಾಶಲೋಕ ಅನ್ನೋಂಥ ಈ ಶಬ್ದಗಳನ್ನೆಲ್ಲ ನಮಗೆ ಗಮನಿಸ್ಬಿಡುವಾಗ ಏನ್ರಿ, ಮೌನ ಲೋಕ ಅಥವಾ ನಾಶಲೋಕ, ಮರವೆಯ ಲೋಕ ಅಂತೆಲ್ಲ ನಮಗೆ ಗಮನಿಸುವಾಗ ಅನಿಸುತ್ತೆ, ಯಾವ್ಯಾವ ಥರ ಒಂದು ಕಾವ್ಯಾತ್ಮಕವಾಗಿ ಏನು ಮಾಡಿದ್ದಾರೆ, ಈ ಶಬ್ದಗಳನ್ನು ಬಳಸಿದ್ದಾರೆ. ಬಿಟ್ಟರೆ ಅದಕ್ಕೆ ಬೇರೆ 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 ಪ್ರತ್ಯೇಕ ಏನು ಹೇಳ್ಬೋದು, ಅರ್ಥಗಳು ಇಲ್ಲ. ಒಂದೊಂದು ಹೆಸರಿಗೂ ಒಂದೊಂದು ಅರ್ಥಗಳನ್ನಿಲ್ಲ. ಅವಾಗ ನಾವು ಮರ್ತೋಗೋ ದೇಶ ಒಂದು ಹುಡುಕ್ಬೇಕು, ನಾಶದ ಲೋಕ ಒಂದು ಹುಡುಕ್ಬೇಕು, ಮೌನದ ಲೋಕ ಒಂದು ಹುಡುಕ್ಬೇಕು ಎಲ್ಲಿದೆ ಅಂತ ಹೇಳ್ಬಿಟ್ಟು ಬೈಬಲ್ನಲ್ಲಿ. ಸೊ ಇದನ್ನು ನಮ್ಮ ಮಹಾಜ್ಞಾನಿಯಾಗಿರ್ತಕ್ಕಂಥ ಸೊಲೊಮೋನು ಆತನ ಮಾತುಗಳಲ್ಲಿ ಹೇಳ್ತಾನೆ. ಅದನ್ನೇನು ಮಾಡೋಣ ನಾವು, ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ ಮೊದಲು 3ನೇ ವಚನ, ಆಮೇಲೆ 5, 6 2 ವಚನಗಳು, ಆಮೇಲೆ 10ನೇ ವಚನ, ಇದಿಷ್ಟನ್ನ ಏನು ಮಾಡ್ಕೊಳ್ಳೋಣ, ಓದೋಣ ನಾವು. ಮೊದಲು 3ನೇ ವಚನ, ಆಮೇಲೆ 5, 6, ಆಮೇಲೆ 10ನೇ ವಚನ ಓದ್ಕೊಳ್ಳೋಣ. ಎಲ್ಲರಿಗೂ ಒಂದೇ ಗತಿ ಎಂಬ ಸಂಕಟವು ಲೋಕ ವ್ಯವಹಾರದಲ್ಲೆಲ್ಲ ಸೇರಿಕೊಂಡಿದೆ. ಇದಲ್ಲದೆ ನರವಂಶದವರ ಎದೆಯಲ್ಲಿ ಕೆಟ್ಟತನವು ತುಂಬಿದೆ. ಅವರು ಬದುಕಿರುವ ತನಕ ಮರಳುತನವು ಅವರ ಮನಸ್ಸನ್ನು ಹಿಡಿದಿರುವುದು. ಆಮೇಲೆ ಪ್ರೇತ ಲೋಕವೇ ಗತಿ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯೂ ಹಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ, ಯುಕ್ತಿಯೂ, ತಿಳುವಳಿಕೆಯೂ, ಜ್ಞಾನವೂ ಇರುವುದಿಲ್ಲ. ನೋಡ್ರಿ, ಇಲ್ಲಿ ಇಷ್ಟು ವಚನಗಳಲ್ಲಿ ಏನ್ ಮಾಡ್ಬಿಡ್ತಾರೆ, ಈ ಲೋಕದಲ್ಲಿ ಎಲ್ಲಾರ್ಗು ಏನಪ್ಪಾ ಇದೆ ಅಂತಂದ್ರೆ, ಒಂದು ಮರಳುತನ ಕೌದು ಬಿಟ್ಟಿರ್ತದೆ. ಬದುಕಿರೋ ತನಕ ಅವ್ರಿಗೆ ಒಂದು ಮಾಯ ಇರುತ್ತೆ. ಏನೋ ಈ ಲೋಕದಲ್ಲಿ ಏನೋ ಒಂದು ಪಡಿಬೇಕು, ಅದು ತಿನ್ಬೇಕು, ಇದು ದುಡಿಬೇಕು, ಅದು ಕೂಡಿಡ್ಬೇಕು, ಇನ್ನಂಥವು. ಆಮೇಲೆ ಕಷ್ಟಗಳಿಂದ ತಪ್ಪಿಸ್ಕೊಳ್ಬೇಕು, ನಮ್ಗೆ ಹಿಂಸೆ ಆಗಬಾರ್ದು, ನಮಗೆ ಜೀವನದಲ್ಲಿ ತೊಂದರೆ ಬರಬಾರ್ದು. ಈ ಥರ ಏನೇನೇನೋ ಮನುಷ್ಯನಿಗೆ ಅವನದೇ ಆದಂಥ ಒಂದು ಯೋಚನೆಗಳು, ಒಂದು ಸುಖವನ್ನು ಅನುಭವಿಸ್ತಕ್ಕಂಥ ಆಸೆಗಳು, ಇವುಗಳು ಅವನನ್ನು ಮರಳುತನದಿಂದ ಹಿಡಿದು ಬಿಟ್ಟಿರ್ತದೆ. ಅದೆಲ್ಲ ಮುಗಿದ್ಬಿಟ್ಟು ಅವನಿಗೆ ಏಜ್ ಆಗ್ಬಿಡುವಾಗ ಏನಾಗ್ತದೆ, ಪ್ರೇತಲೋಕವೇ ಗತಿ. ಪ್ರೇತಲೋಕ ಅಂದರೆ ಸಂಸ್ಕೃತದಲ್ಲಿ ಪ್ರೇತ ಅಂತಂದರೆ ಶವ ಅಂತ ಅಷ್ಟೇ. ನಮ್ಮ ಉಸಿರು ಹೋದ್ಮೇಲೆ ನಮ್ಮ ದೇಹಕ್ಕೆ ಪಾರ್ಥಿವ ಶರೀರ ಅಂತ ಹೇಳ್ತೀವಿ ನೋಡಿ. ಪಾರ್ಥಿವ ಶರೀರ ಅಥವಾ ಪ್ರೇತ ಅಂತ ಕರೆಯೋದು ದೇಹವನ್ನು. ಭೂತ ಅಂತ ಕರೆದ್ರೆ ಮೆಟೀರಿಯಲ್. ಈ ಮಣ್ಣನ್ನು ನಾವು ಭೂತ ಅಂತ ಕರಿತೀವಿ, ಭೌತಿಕ, ಆತ್ಮಿಕ ಅಂತ. ಸೊ ಈ ಭೌತಿಕ ಅಥವಾ ಪ್ರೇತಲೋಕ ಅಂತ ಅಂದ್ಬಿಟ್ರೆ ಸಮಾಧಿಗೆ ಬಳಸುವಂಥ ಇನ್ನೊಂದು ಅರ್ಥ ಇದೆ. ಇದನ್ನ ಏನಂತ ಕರಿಬೋದು ಅಂತಂದ್ರೆ, ಕನ್ನಡದಲ್ಲಿ ಇವೆಲ್ಲ ಅತಿಶಯೋಕ್ತಿಗಳು. ಇದನ್ನ ನೋಟ್ ಮಾಡ್ಕೊಳ್ಳಿ, ಈ ಶಬ್ದಗಳನ್ನ. ಅತಿಶಯೋಕ್ತಿಗಳು ಅಂತಂದ್ಬಿಟ್ರೆ ನಿಮ್ಗೆ ಯಾವ ರೀತಿ ಹೇಳೋದು ಅಂತಂದ್ಬಿಟ್ರೆ,
ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯುವವಳೇ ಅಂತೇಳಿ ಮಾತಾಡಿದ್ರೆ ಅದು ಅತಿಶಯೋಕ್ತಿ. ಅಂದರೆ ಇಡೀ ಯೆರೂಸಲೇಮನ್ನ ಒಂದು ಹೆಣ್ಣಿಗೆ ಹೋಲಿಸಿ ಮಾತಾಡ್ಬಿಡ್ತಕ್ಕಂಥದ್ದು. ಸೊ ಅದು ಅತಿಶಯೋಕ್ತಿ. ಇದನ್ನು ಹೈಪರ್ಬೋಲಾ ಅಂತ ಹೇಳ್ತೀವಿ. ಹೈಪರ್ಬೋಲಾ ಅಥವಾ ಪ್ಯಾರಬೋಲಾ ಅಂದರೆ ಒಂದು ಇಡೀ ಸ್ಟೋರಿಯನ್ನು ಕಂಪ್ಯಾರಿಸನ್ ಮಾಡಿ ಮಾತಾಡೋದು. ಹೈಪರ್ಬೋಲಾ ಅಂತಂದ್ಬಿಟ್ರೆ ಒಂದೊಂದು ಶಬ್ದಗಳಿಗೂ ಬಳಸ್ತಕ್ಕಂಥದ್ದು ಹೈಪರ್ಬೋಲಿಕ್ ವರ್ಡ್ ಅಂತ ಹೇಳ್ತೀವಿ. ಸೊ ಇದು ಪ್ರೇತಲೋಕ ಅಂದರೆ ನಮ್ಮ ಸತ್ತ ದೇಹವನ್ನು ಇಡತಕ್ಕಂಥ ಆ ಸಮಾಧಿಯ ಹೆಸರು ಪ್ರೇತಲೋಕ. ಹಾಗಾಗಿ ಅದೇ ಗತಿ ಎಲ್ಲ ಮನುಷ್ಯರಿಗೆ. ಮರಳುತನದಲ್ಲಿ ಇದ್ದು ಮನುಷ್ಯ ಕೊನೆಗೊಂದು ದಿನ ಸಮಾಧಿಗೆ ಹೋಗ್ಬಿಡ್ತಾನೆ. ಅವನಿಗಿಂತ ಬದುಕಿರುವಂಥ ನಾಯಿ ಲೇಸು ಅಂತ ಹೇಳ್ತಾರೆ ನೋಡಿ. ಒಂದು ಸಿಂಹ ಆಗಿದ್ರು ಕೂಡ ಸತ್ತ ಮೇಲೆ ಅದು ಏನಿಲ್ಲ. ಈ ಭೂಮಿಯಲ್ಲಿ ತುಂಬ ಭಯಪಡೋದು ಯಾರಿಗೆ ಅಂತಂದರೆ ಸಿಂಹಕ್ಕೆ. ಅದಕ್ಕೆ ಕಾಡಿನ ರಾಜ ಅಂತ ಹೇಳ್ತೀವಿ. ಎಂಥ ಆನೆಯನ್ನು ಕೂಡ ಹೊಡೆದು ಬಿಡುತ್ತೆ. ಆದರೂ ಕೂಡ ಸತ್ತೋಯ್ತು ಅಂತ ಇಟ್ಕೊಳ್ಳಿ, ಏನೂ ಇಲ್ಲ, ಅದು ಮುಗೀತಷ್ಟೇ. ಅದು ಮಣ್ಗೋಗುತ್ತೆ, ಕೊಳ್ತೋಗುತ್ತೆ. ಅದಕ್ಕಿಂತ ಅಟ್ಲೀಸ್ಟ್ ಬದುಕಿದ್ರೆ ನಾಯಿ ಕೂಡ ಲೇಸು. ಬಿಕಾಸ್ ಅದು ಅಲೈವ್ ಆಗಿದೆ, ಜೀವಂತವಾಗಿದೆ. ಅದರಿಂದ ಏನು ಹೇಳ್ತಾರೆ ನೋಡಿ, ಜೀವಿತರಿಗೆ ಸಾಯುತ್ತೇವೆ ಎಂಬ ತಿಳುವಳಿಕೆ ಉಂಟಷ್ಟೇ. ಬಟ್ ಸತ್ತೋಗ್ಬಿಟ್ರೆ ಏನೂ ಇಲ್ಲ ಅಂದ್ಬಿಡ್ತಾರೆ. ಅವ್ರಿಗೆ ಇನ್ಮೇಲೆ ಪ್ರತಿಫಲನೂ ಇಲ್ಲ ಅಂತಾರೆ. ನಾವು ಇಲ್ಲ ಪ್ರತಿಫಲ ಇದೆ, ಅವ್ರನ್ನ ಅಲ್ಲಿಂದ ಹೇಳ್ಕೊಂಡೋಗಿ ಇನ್ನೊಂದು ಲೋಕಕ್ಕೆ ಹಾಕಿ, ಅಲ್ಲಿಂದ ಹೇಳ್ಕೊಂಡೋಗಿ ಇನ್ನೊಂದು ಲೋಕಕ್ಕೆ ಹಾಕಿ ಅಂತೆಲ್ಲ ಕತೆಗಳನ್ನು, ಈ ಮೈಥಾಲಜಿಕಲ್ ಸ್ಟೋರೀಸ್ಗಳನ್ನು ನಾವು ಆ್ಯಡ್ ಮಾಡಿಕೊಂಡು ಡೆವಲಪ್ ಮಾಡ್ತೀವಿ. ಈ ಸಿನಿಮಾಗಳನ್ನ ತೆಗೆದುಬಿಟ್ರೆ ಸೀರೀಸ್ ನಂಬರ್ 1, ನಂಬರ್ 2, ನಂಬರ್ 3 ಅಂತ 10, 15 ಅಂತ ಹೋಗ್ತಾ ಇರ್ತವೆ ನೋಡ್ರಿ, ಫ್ಯಾನ್ಸಿ ಮೂವೀಸ್ಗಳು. ಸೊ ಆ ರೀತಿ ನಾವೇನು ಮಾಡ್ತೀವಿ ಅಂದರೆ ಮರವೆಯ ದೇಶ, ಇನ್ನೊಂದು ನಾಶಲೋಕ, ಈ ಥರ ನಾವೇನು ಮಾಡ್ತೀವಿ, ಒಂದೊಂದೇ ಹೆಸರಿಟ್ಕೊಂಡು ಎಲ್ಲಕ್ಕೂ ಒಂದೊಂದು ಲೋಕಗಳು ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಈ ಲೋಕದೊಳಗೆ ಅವ್ರಿಗೆ ಇನ್ನೆಂದಿಗೂ ಏನೂ ಪಾಲಿಲ್ಲ. ಆಮೇಲೆ 10ನೇ ವಚನದಲ್ಲಿ ಹೇಳ್ಬಿಡ್ತಾರೆ, ಹಂಗಂತ ಅವ್ರು ಇರೋ ಜಾಗದಲ್ಲಿ ಏನಾನ ಇದೆಯಾ ಅಂದರೆ ಅಲ್ಲೂ ಇಲ್ಲ. ನೀನು ಸೇರಬೇಕಾಗಿರೋ ಪಾತಾಳದಲ್ಲಿ ಕೆಲಸ, ಯುಕ್ತಿ ಅಂದರೆ ಏನ್ರಿ, ನಾಲೆಡ್ಜ್ ಇರ್ಬೋದು, ಸ್ಕಿಲ್ ಇರ್ಬೋದು, ತಿಳುವಳಿಕೆ, ಜ್ಞಾನ, ಏನು ಸೆನ್ಸೇಷನ್ ಇರಲ್ಲ ನಿನಗಲ್ಲಿ ಅಂತಕ್ಕಂಥದ್ದು. ಸೊ ಇದನ್ನು ನೋಡುವಾಗ ನಾವು ಇಬ್ರಿಯ ಭಾಷೆಯಲ್ಲಿ ಅದು ಕೂಡ ಶಿಯೋಲ್ ಅಂತಲೇ ಇರ್ತದೆ. ನಿಮಗಿಲ್ಲಿ ತೋರಿಸ್ತೀವಿ ನೋಡಿ. ಇಬ್ರಿಯ ಭಾಷೆಯಲ್ಲಿ ನೋಡುವಾಗ ಅದಕ್ಕೂ ನೋಡಿ ಏನು ಮಾಡೋದನ್ನ ನಾನು ಬಳಸುವಂಥ ಟೂಲ್ಸ್ನೆಲ್ಲ ನಿಮಗಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ ದಟ್ ನೀವು ಏನು ಮಾಡ್ಬೋದು, ನಾಳೆ ಡೈರೆಕ್ಟಾಗಿ ನೀವೇ ಅರ್ಥ ಮಾಡ್ಕೊಬಹುದು ಅಂತ. ಏನ್ರಿ, ಎಲ್ಲನ್ನಂಥ ಒಂದು ಪದಕ್ಕೆ ಬಳಸಿರ್ತಕ್ಕಂಥದ್ದು ಏನು ಮಾಡೋಣ, ಎಲ್ಲಿಗೆ ನಾವು ಆವಾಗಲೇ ನೋಡಿದ್ದು, ಯಾವುದು ನಾವು ವಚನ ನೋಡಿದ್ದೀಗ ಕನ್ನಡದಲ್ಲಿ, ಪ್ರಸಂಗಿ ಇದು ಬಿಟ್ಬಿಡೋಣ. ಏನು ಮಾಡೋಣ, ಕೀರ್ತನೆ 6:5 ಆ ವಚನಕ್ಕೆ ನೋಡೋಣ ನಾವು. ನೋಡಿ, ಕೀರ್ತನೆಗಳು 6ನೇ ಅಧ್ಯಾಯ 5ನೇ ವಚನದಲ್ಲಿ ಏನು ಭಾಷಾಂತರ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸ್ಯಾಮ್ಸ್ 6:5, ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ನೋಡ್ರಿ ಏನ್ ಹೇಳ್ತಾರೆ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು, ಮೃತರಿಗೆ ನಿನ್ನ ಜ್ಞಾಪಕನೇ ಇರಲ್ಲ. ಮತ್ತೆ ಐಶ್ವರ್ಯವಂತ ಅದು ಹೆಂಗಪ್ಪ ಜ್ಞಾಪಕ ಮಾಡ್ಕೊಂಡ, ಅವನು ನರಕದಿಂದ ಮಾತಾಡ್ಬಿಟ್ಟ, ಪಾತಾಳದಿಂದ ಮಾತಾಡ್ಬಿಟ್ಟ ಅಂತೆಲ್ಲ ಹೇಳ್ತೀವಿ ನಾವು. ಬಟ್ ಹೇಗೆ ಮಾತಾಡೋಕ್ಕಾಗ್ತದೆ, ಅಲ್ಲಿಂದ ಮಾತಾಡೋಕ್ಕಾಗಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ವಚನ ಹೇಳ್ತಾ ಇದೆ. ನೋಡಿ, ಇಲ್ಲೂ ಕೂಡ ಡೆಡ್ ಅಂತ ಹಾಕ್ತಾರೆ. ISV ಅಲ್ಲಿ ನೋಡುವಾಗ, ಇನ್ ಡೆತ್ ದೇರ್ ಇಸ್ ನೋ ಮೆಮೊರಿ ಆಫ್ ಯು, ಹೂ ವಿಲ್ ಗಿವ್ ಯು ಥ್ಯಾಂಕ್ಸ್ ವೇರ್ ದ ಡೆಡ್ ಆರ್. ಸತ್ತೋಗಿರೋರು ಎಲ್ಲಿದ್ದಾರೋ ಅಲ್ಲಿಂದ ನಿಮ್ಗೆ ಎಲ್ಲಿ ಥ್ಯಾಂಕ್ಸ್ ಹೇಳೋಕ್ಕಾಗ್ತದೆ ದೇವ್ರೆ. ASV ಅಲ್ಲಿ ನೋಡಿ, ಅಲ್ಲೂ ಏನು ಹೇಳ್ತಾರೆ, ಫಾರ್ ಇನ್ ಡೆತ್ ದೇರ್ ಇಸ್ ನೋ ರಿಮೆಂಬ್ರೆನ್ಸ್ ಆಫ್ ದಿ, ಇನ್ ಶಿಯೋಲ್ ಹೂ ಶಾಲ್ ಗಿವ್ ದಿ ಥ್ಯಾಂಕ್ಸ್. ಶಿಯೋಲಿಂದ ನಿನ್ಗೆ ಯಾರು ಥ್ಯಾಂಕ್ಸ್ ಕೊಡೋಕ್ಕಾಗ್ತದೆ ಅಂತ. ನೋಡಿ, ಇಲ್ಲಿ ಭಾಳ ಬ್ಯೂಟಿಫುಲ್ ಆಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಬೋದು. ASV ಮತ್ತು ISV ಎರಡು ಏನು ನಾನು ಡಿಸ್ಪ್ಲೇ ಮಾಡಿದ್ದೀನಿ, ಅದನ್ನು ನೀವು ಗಮನಿಸ್ಬಿಟ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತದೆ. ಏನು, ಇದನ್ನು ನೀವು ಗಮನಿಸುವಾಗ ನೋಡಿ, ಇಲ್ಲಿ ಸ್ವಲ್ಪ ವೈಟಾಗಿ ಕಲರ್ ಹೈಲೈಟ್ ಮಾಡಿರ್ತೀನಿ ನಾನು. ಹೂ ವಿಲ್ ಗಿವ್ ಯು ಥ್ಯಾಂಕ್ಸ್ ವೇರ್ ದ ಡೆಡ್ ಆರ್ ಅಂತ. ಸತ್ತೋಗಿರುವವರು ಎಲ್ಲಿದ್ದಾರೋ ಅಲ್ಲಿಂದ ನಿನ್ಗೆ ಯಾರು ಥ್ಯಾಂಕ್ಸ್ ಹೇಳ್ತಾರೆ ಅಂತ. ಅಂದರೆ ಸತ್ತೋಗಿರೋರೆಲ್ಲರೂ ಎಲ್ಲಿದ್ದಾರೆ, ಆ ಒಂದೇ ಪ್ಲೇಸ್ನೇ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಬಟ್ ಎಲ್ಲಿದ್ದಾರೆ ಅನ್ನೋದನ್ನು ಅಲ್ಲಿ ಪಕ್ಕದಲ್ಲಿ ASV ಮೆನ್ಷನ್ ಮಾಡ್ತಾರೆ ನೋಡಿ. ಏನು, ಇನ್ ಶಿಯೋಲ್ ಅಂತ.
ಇವ್ರು ಎಲ್ಲಿದ್ದಾರೆ ಅಂತಂದ್ಬಿಟ್ರೆ ISV ಅವರು ಶಿಯೋಲ್ ಅಂತ ಹಾಕಕ್ಕೆ ಸ್ವಲ್ಪ ವರಿ ಮಾಡಿಕೊಂಡು ಸರಿ ಸತ್ತವರೆಲ್ಲ ಎಲ್ಲಿರ್ತಾರೋ ಅದನ್ನ ಹೇಳ್ಬಿಡೋಣ ಅಂತ, ಸತ್ತವ್ರು ಎಲ್ಲಿದ್ದಾರೋ ಅಲ್ಲಿಂದ ಯಾರು ಸ್ತುತಿಸಲ್ಲ ಅಂದ್ಬಿಟ್ರು. ಬಟ್ ಅವ್ರು ಎಲ್ಲಿದ್ದಾರೆ ಅಂತ ಇಬ್ರಿಯ ಭಾಷೆಯಲ್ಲಿ ಇರೋದನ್ನ ASV ಬೈಬಲ್ ಡೈರೆಕ್ಟಾಗಿ ಹಾಕಿದ್ದಾರೆ, ಇನ್ ಶಿಯೋಲ್ ಹೂ ಶಾಲ್ ಗಿವ್ ದಿ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತಾರೆ. ಸೊ ಆಗ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಶಬ್ದಗಳನ್ನು ಇವರು ಬಳಸಿರ್ತಕ್ಕಂಥದ್ದು ಎಷ್ಟೋ ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಇನ್ನೂ ಭಾಳ ಬ್ಯೂಟಿಫುಲ್ಲಾಗಿ ನಾವು ಯಾರ್ದು ಸೆಂಟೆನ್ಸಲ್ಲಿ ನೋಡ್ಬೋದು ಅಂದರೆ ನಮ್ಮ ಯೋಬನ ಗ್ರಂಥದಲ್ಲಿ ನೋಡ್ಬೋದು ಅವರು ಯಾವ ರೀತಿಯಲ್ಲಿ ಬಳಸಿದ್ದಾರೆ ಅಂತ. ಅದಕ್ಕೆ ಯೋಬನಿಗಿಂತ ಮುಂಚೆ ಏನು ಮಾಡೋಣ, ನಿಮಗೆ ಈ ಪಿಟ್ ಅಂತ ಬಳಸ್ತಾರೆ ನೋಡ್ರಿ, ಅದನ್ನು ನೋಡೋಣ ನಾವು. ಅರಣ್ಯಕಾಂಡ ಅದರಲ್ಲಿ 16ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುವಾಗ ಆ ಪಿಟ್ ಅಂತ ಬಳಸುವಾಗ ಏನಕ್ಕೆ ಅದನ್ನು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ರೆ, ಸಜೀವಿಗಳಾಗಿ ಇಳಿದು ಪಾತಾಳಕ್ಕೆ ಹೋಗ್ಬಿಟ್ರು ಅನ್ನುವಂಥದ್ದು ಬರ್ತದಲ್ಲಿ. ಬದುಕಿರೋರು ಹಂಗೆ ಅಂದರೆ ಸಾಯ್ದೇನೆ ನೇರವಾಗಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀವಲ್ರಿ, ಏನು ಪಾತಾಳ ಅಂದ್ಬಿಟ್ರೆ ಅಲ್ಲಿ ಬೆಂಕಿ ಗೋಳಾಟ ಎಲ್ಲ ಇರುತ್ತೆ ಅಂತ. ಸೊ ಅಲ್ಲಿಗೆ ನೇರವಾಗಿ ಇಳಿದೋಗ್ಬಿಟ್ರು ಅನ್ನೋ ಅರ್ಥ ಕೊಡುತ್ತೆ ಇದು ಅಂತ ತಿಳ್ಕೊಂಬಿಟ್ಟಿದ್ದಾರೆ ನಮ್ಮ ಕ್ರೈಸ್ತರು. ನಾಮಕಾರ್ಥ ಕ್ರೈಸ್ತರು ಓದುವಾಗ ಇದನ್ನ ಹಿಂಗೆ ಅರ್ಥ ಮಾಡ್ಕೊಳ್ತಾರೆ. ಯೆಹೋವನು ಇವರಿಗೋಸ್ಕರ ಭೂಮಿ ಬಾಯಿ ತೆರೆದು ಇವರನ್ನು ಇವರ ಸರ್ವಸ್ವವನ್ನು ನುಂಗಿ ಇವರು ಸಜೀವಗಳಾಗಿ ಪಾತಾಳಕ್ಕೆ ಹೋಗಿ ಬಿಟ್ಟರೆ ಇವರು ಯೆಹೋವನನ್ನು ತಿರಸ್ಕರಿಸಿದವರನ್ನ ನೀವು ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಆಗ ಇಲ್ಲಿ ಆಂಗ್ಲದಲ್ಲಿ ಏನು ಹಾಕಿದ್ದಾರೆ ಅಂತ ನೋಡ್ಬಿಟ್ರೆ ನೋಡಿ, ಅಲ್ಲಿ ನಾನು ಫುಲ್ ವಚನ ಓದೋಕ್ಕಿಂತ ದೇ ಆಲ್ ಡಿಸೆಂಡ್ ಇನ್ ಟು ದ ಶಿಯೋಲ್ ಡೈರೆಕ್ಟ್ಲಿ ಟು ಶಿಯೋಲ್ ವೈಲ್ ಸ್ಟಿಲ್ ಅಲೈವ್ ಅಂತ ಹಾಕ್ತಾರೆ. ದೇ ಆಲ್ ಡಿಸೆಂಡ್ ಡೈರೆಕ್ಟ್ಲಿ ಟು ಶಿಯೋಲ್ ಅಂತ ಹಾಕಿರ್ತಾರೆ ಯಾವುದು ISVಯಲ್ಲಿ. ಅಥವಾ ನೀವು ASV ಅಂತ ತಗೊಳ್ಳೋದಾದರೆ ಅಲ್ಲೂ ಕೂಡ ಆಗಿದೆ ಹಾಕಿರ್ತಾರೆ, ವಿತ್ ಆಲ್ ದಟ್ ಅಪರ್ಟೈನ್ ಅನ್ ಟು ದೆಮ್ ಆ್ಯಂಡ್ ದೇ ಗೋ ಡೌನ್ ಅಲೈವ್ ಇನ್ ಟು ಶಿಯೋಲ್ ಅಂತ ಹಾಕ್ತಾರೆ. ಸೊ ಅವರೆಲ್ಲರೂ ಒಟ್ಟಿಗೆ ಏನು ಮಾಡ್ತಾರೆ ಅಂತಂದರೆ ಶಿಯೋಲ್ಗೆ ಹೋಗ್ಬಿಡ್ತಾರೆ ಅಂತ ಹಾಕಿರ್ತಾರೆ. ಸೊ ಹಾಗಾದರೆ ನೋಡಿ, ಈ ಶಿಯೋಲ್ ಅಂತ ಎಲ್ಲ ಕಡೆ ಇರೋದನ್ನ ಏನು ಮಾಡಿದ್ದಾರೆ ಇವರು, ಪಾತಾಳ ಅಂತ ಒಂದು ಕಡೆ, ಗ್ರೇವ್ ಅಂತ ಒಂದು ಕಡೆ, ಪಿಟ್ ಅಂತ ಒಂದು ಕಡೆ ಹಾಕಿದ್ದಾರೆ. ಇದೇ ನೀವು ಬೇರೆ ಕಿಂಗ್ ಜೇಮ್ಸ್ ಬೈಬಲ್ ಅದರಲ್ಲೆಲ್ಲ ನಾವು ಓದ್ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, KJVನೋ ಅಥವಾ ಬೇರೆ ಕೆಲವು ಟ್ರಾನ್ಸ್ಲೇಷನ್ಸಲ್ಲಿ ಪಿಟ್ ಅಂತ ಹಾಕಿರ್ತಾರೆ ನೋಡಿ. ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು KJVಯಲ್ಲಿ ಪಿಟ್ ಅಂತ ಹಾಕಿದಾರ ನೋಡಿ. KJV ಏನು ಹೇಳುತ್ತೆ ಇಲ್ಲಿ ನಿಮಗೆ ಗಮನಿಸ್ಬೋದು, ನಾನು ಅದನ್ನು ಹೈಲೈಟ್ ಮಾಡ್ತೀನಿ ನಿಮಗೆ ಈಸಿಯಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನೋಡಿ. ವಿತ್ ಆಲ್ ದಟ್ ಪರ್ಟೈನ್ ಅನ್ ಟು ದೆಮ್ ಆ್ಯಂಡ್ ದೇ ಗೋ ಡೌನ್ ಕ್ವಿಕ್ ಇನ್ ಟು ದ ಪಿಟ್ ಅಂತ ಹಾಕಿದ್ದಾರೆ ನೋಡಿ. ಪಿಟ್ ಅಂತ ಹಾಕಿದ್ದಾರೆ, ಬಟ್ ಕೆಲವು ಟ್ರಾನ್ಸ್ಲೇಷನ್ಸಲ್ಲಿ ಅದನ್ನು ಶಿಯೋಲ್ ಅಂತ ಒರಿಜಿನಲ್ ಆಗಿ ಹಾಕಿದ್ದಾರೆ. ಇವ್ರು ಯಾಕೆ ಪಿಟ್ ಅಂತ ಹಾಕ್ಬಿಟ್ರು ಈ ಟ್ರಾನ್ಸ್ಲೇಟರ್ಸು ಅಂದ್ಬಿಟ್ರೆ, ಇವರ ಮನಸ್ಸಿನಲ್ಲಿರ್ತಕ್ಕಂತಹ ಗ್ರೀಕ್ ಪುರಾಣಗಳು ಮತ್ತು ಬೇರೆ ಕೆಲವು ಮೈಥಾಲಜಿಗಳು ಇದು ಇವ್ರ ತಲೆಯಲ್ಲಿರುತ್ತೆ. ಅದಕ್ಕೆ ಇದನ್ನೇನು ಮಾಡೋಣ, ಭೂಮಿ ಬಾಯಿ ಬಿಟ್ಕೊಂಡು ಕೆಳಕ್ಕೆ ಹೋಗ್ಬಿಟ್ರು ಅಂದರೆ ಏನು ಅರ್ಥ ಕೊಡ್ಬೋದು, ಭೂಕಂಪ ಉಂಟಾಗಿ ಒಂದು ಗುಂಡಿ ಆಗಿಬಿಟ್ರೆ ಆ ಗುಂಡಿಗೆ ಏನು ಮಾಡೋಣ, ಪಿಟ್ ಅಂತ ಕೊಡೋಣ. ಎಕ್ಸಾಂಪಲ್ ಒಂದು ಲ್ಯಾಂಡ್ ಸ್ಲೈಡ್ ಆಗಿಬಿಡ್ತು ಅಂತ ಇಟ್ಕೊಳ್ಳೋಣ, ಒಂದು ಭೂಮಿ ಅವರಿರೋ ನಿಂತ್ಕೊಂಡಿರೋಂಥ ಜಾಗದಲ್ಲಿ ಭೂಮಿ ಓಪನ್ ಆಗಿ ಅವರ ಗುಂಡಿ ಒಳಗೆ ಹೋದ್ರೆ ಮೇಲೆ ಮಣ್ಣು ಮುಚ್ಕೊಂತು, ಅದನ್ನ ಏನಂತ ಕರೆಯೋಕ್ಕಾಗತ್ತೆ, ಅದನ್ನ ಹಿಂಗೆ ಹೆಲ್ ಅಂದ್ಬಿಡೋದು. ಒಂದು ಕೆಲಸ ಮಾಡೋಣ, ಅದಕ್ಕೆ ನಾವು ಪಿಟ್ ಅಂತ ಹಾಕ್ಬಿಡೋಣ ಅಷ್ಟೇ ಅಂತೇಳಿ ಈ ಟ್ರಾನ್ಸ್ಲೇಟರ್ಸ್ಗಳು ಇಮ್ಯಾಜಿನೇಷನ್ ಮಾಡಿ ಸಿಟುವೇಶನ್ ಹೆಂಗೆ ಬರ್ತದೋ ಆ ಸಿಟುವೇಶನ್ ಪ್ರಕಾರ ಇವರು ಚೇಂಜ್ ಮಾಡ್ತಾರೆ ಮೀನಿಂಗ್ಸ್ಗಳನ್ನು ನೋಡಿ. ಅದೇ ಈಸಿ ಟು ರೀಡ್ ವರ್ಷನ್ ಇದೆ ನೋಡಿ, ನಿಮಗೆ ಇಲ್ಲಿ ಅದು ಡಿಸ್ಪ್ಲೇ ಮಾಡಿರ್ತೀನಿ ನಾನು, ಕನ್ನಡ ERV ಅಂತ ಈಸಿ ಟು ರೀಡ್ ವರ್ಷನ್ ನೋಡಿ. ಅದರಲ್ಲಿ ಏನಿದೆ, ಬಾಯ್ದೆರೆದು ಇವರನ್ನು ಇವರ ಸರ್ವಸ್ವವನ್ನು ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಸಮಾಧಿಯಾದರೆ ಅಂತಿದೆ. ನಿಮ್ಗೆ ಹೈಲೈಟ್ ಮಾಡ್ತೀನಿ ಸ್ವಲ್ಪ ಕಾಣಿಸಕ್ಕದು ನೋಡಿ. ಇವರೆಲ್ಲರೂ ಸಜೀವಿಗಳಾಗಿ ಸಮಾಧಿಯಾದರೆ ಅಂತಿದೆ. ಸಮಾಧಿಯಾದರೆ ಅಂತಿರೋದನ್ನ ಅದೇ ನೋಡಿ IRV ಇಂಡಿಯನ್ ರಿವೈಸ್ಡ್ ಟ್ರಾನ್ಸ್ಲೇಷನ್ ಅಲ್ಲಿ ಏನು ಹಾಕ್ಬಿಟ್ಟಿದ್ದಾರೆ, ಇವರ ಸರ್ವಸ್ವವು ನುಂಗಿ ಇವರು ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ ಅಂತ ಹಾಕಿದ್ದಾರೆ. ಸೊ ಆಗ ಇಲ್ಲಿ ಕನ್ನಡದಲ್ಲೇ ಇರ್ತಕ್ಕಂಥ ಎರಡು ಭಾಷಾಂತರಗಳ ಎರಡು ಪದಗಳನ್ನು ಹಾಕಿದ್ದಾರೆ, ಸಮಾಧಿ ಅಂತ ಒಂದು ಕಡೆ ಹಾಕಿದ್ದಾರೆ, ಪಾತಾಳ ಅಂತ ಒಂದು ಕಡೆ ಹಾಕಿದ್ದಾರೆ. ಇನ್ನು ನೀವು ತೆಲುಗು ತಮಿಳು ಅದೆಲ್ಲ ನೋಡೋದಾದ್ರೆ ಅಲ್ಲೂ ಕೂಡ ಹಿಂಗೆ ಇರುತ್ತೆ ನೋಡಿ. ತೆಲುಗು ಟ್ರಾನ್ಸ್ಲೇಷನ್ ಸುಮ್ಮನೆ ನಿಮಗೋಸ್ಕರ ನಾನು ಇದು ಮಾಡ್ತೀನಿ, ಏನಿದೆ ಭೂಮಿ ತನ ಮಿಂಗೆಸ್ತೆ ಪಾತಾಳಂ ಲೋಕಿ ಅಂತ ಹಾಕಿರ್ತಾರೆ
ನೋಡಿ ಇಲ್ಲೇನಿದೆ, ತೆಲುಗುನಲ್ಲೂ ನೋಡುವಾಗ ನೋಡ್ರಿ ಹೈಲೈಟ್ ಮಾಡ್ತೀನಿ ನಿಮಗೆ. వారు ప్రాణాలతోనే పాతాళంలోకి కుంగిపోయేలా, ನೋಡಿ పాతాళంలోకి ಅಂದರೆ పాతాళದ ಒಳಗಡೆಗೆ ಅಂತಾನೆ ಹಾಕ್ತಾರೆ ಇಲ್ಲೊಂದು. భూమి తన నోరు తెరిచి వారిని వాళ్లకు కలిగిన సమస్తాన్ని మింగేస్తే ಅಂತ ಹಾಕ್ತಾರೆ. ಅದು IRV ಟ್ರಾನ್ಸ್ಲೇಷನ್. ನೋಡಿ ಇದರಲ್ಲೂ ನೋಡಿ ERV ಟ್ರಾನ್ಸ್ಲೇಷನ್ ಈಸಿ ಟು ರೀಡು, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲೂ ತೆಲುಗುನಲ್ಲೂ. ವಾರು ಸಜೀವ ಸಮಾಧಿ ಐಪೋತಾರು ಅಂತ ಇದೆ. ನೋಡಿ ಇಲ್ಲಿ ಹಾಕ್ಲಿಲ್ಲ, ಏನೋ ಪಾತಾಳಂ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಲಿಲ್ಲ. ಕನ್ನಡದಲ್ಲಾಗಲಿ ತೆಲುಗುನಲ್ಲಾಗಲಿ ಒಂದ್ರಲ್ಲಿ ಪಾತಾಳ ಅಂತ ಹಾಕೋದು, ಒಂದ್ರಲ್ಲಿ ಸಮಾಧಿ ಅಂತ ಹಾಕೋದು. ಈ ಥರ ಎಲ್ಲ ಹಾಕುವಾಗ ಏನಾಗ್ಬಿಡುತ್ತೆ ಅಂತಂದ್ಬಿಟ್ರೆ, ನೋಡಿ ನೆಟ್ ಬೈಬಲಲ್ಲಿ ಗ್ರೇವ್ ಅಂತ ಹಾಕಿದ್ದಾರೆ ನೋಡ್ರಿ. ನೋಡಿ NET ನೆಟ್ ಬೈಬಲಲ್ಲಿ ಗ್ರೇವ್ ಅಂತ ಹಾಕಿರ್ತಾರೆ ಇವರೆಲ್ಲರೂ. ಆ್ಯಂಡ್ ದೇ ಗೋ ಡೌನ್ ಅಲೈವ್ ಟು ದ ಗ್ರೇವ್, ಬದುಕಿದಂಗೆ ಸಮಾಧಿಗಳ ಒಳಗಡೆ ಹೋಗ್ಬಿಡ್ತಾರೆ ಅವರು ಅಂತ ಹಾಕಿದ್ದಾರೆ. ಸೊ ಈ ರೀತಿಯಲ್ಲಿ ನಾವು ಟಾಪಿಕಲ್ ಸ್ಟಡೀಸನ್ನು ಮಾಡುವಾಗ ಏನು ಮಾಡಬೇಕಾಗತ್ತೆ, ನಾವು ಒಂದೊಂದು ಶಬ್ದಗಳನ್ನು ಪರಿಶೀಲಿಸ್ಬೇಕಾಗ್ತದೆ. ಸೊ ಸತ್ತೋದವರಿಗೆ ಏನು ಜ್ಞಾಪಕ ಇರಲ್ಲ. ನಿಮಗೆ ಏಷಯ 38:18 ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ನಿಮಗೆ ಗಮನಿಸ್ಬೋದು ಅಂತ ನೀವು ಅಂದ್ಕೊಳ್ತೀನಿ. ಸೊ ಅಲ್ಲಿ ಕೂಡ ನೋಡುವಾಗ ಪಾತಾಳದವರು ನಿನ್ನನ್ನು ಸ್ತುತಿಸರು, ಸತ್ತವರು ನಿನ್ನನ್ನು ಕೀರ್ತಿಸರು, ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯ ಸಂಧತೆಯನ್ನು ಆಶ್ರಯಿಸಲಾರರು ಅಂತೇಳಿ ಯೆಶಾಯನ ಗ್ರಂಥದಲ್ಲಿ 38:18 ಕೂಡ ಅದೇ ಬರೋ ಥರ ಬರ್ತಿದೆ. ಹಾಗಾದರೆ ಇದನ್ನು ನಾವು ಅಪಾರ್ಥಗಳು ಮಾಡ್ಕೊಳ್ಳೋದಕ್ಕೆ ಹೇಗೆ ಆಸ್ಪದ ಆಯ್ತಂತಂದರೆ ಒಂದೇ ಒಂದು ಕಾರಣ, ಭಾಷೆಯ ಜ್ಞಾನ. ನೋಡ್ರಿ ಇದಕ್ಕೇನೆ ನಿಮಗೆ ಆರಂಭದಲ್ಲಿ ಔಟ್ ಟು ಸ್ಟಡಿ ಬೈಬಲಲ್ಲಿ ನಾನು ಒಂದು ಚಾಪ್ಟರ್ನ ಇಂಟ್ರೊಡ್ಯೂಸ್ ಮಾಡಿರ್ತೀನಿ, ನಿಮಗೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೇನಂತಂದ್ಬಿಟ್ರೆ ಯೆಶಾಯ 29ನೇ ಅಧ್ಯಾಯ 9, 10, 11 ವಚನಗಳನ್ನು ಒಂದು ಕಾಂಟೆಕ್ಸ್ಟನ್ನು ನಾನು ನಮ್ಮ ಫಸ್ಟ್ ಲೆಸನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ. ಏನಂತಂದ್ಬಿಟ್ರೆ, ಒಬ್ಬನು ಓದಿರೋನಿಗೆ ತಗೊಂಡೋಗಿ ಬೈಬಲ್ನ ಕೊಟ್ಬಿಟ್ಟು ಅಯ್ಯ ಇದನ್ನು ಓದಯ್ಯ ಅಂತಂದ್ಬಿಟ್ರೆ ಓದ್ಬೋದು, ಆದರೆ ಮುದ್ರೆ ಹಾಕಿದೆ ಅಂತ ಹೇಳ್ತಾನೆ. ಸರಿ, ಒಬ್ಬ ಓದದೇ ಇರೋನಿಗೆ ತಗೊಂಡೋಗಿ ಇದನ್ನು ಓದು ಅಂತ ಕೊಟ್ರೆ ಅವನು ನನಗೆ ಅಕ್ಷರ ಬಲ್ಲವನಲ್ಲ ಅಂತ ಹೇಳ್ತಾನೆ. ಅವಾಗ ಅಕ್ಷರ ಬಲ್ಲವನಾಗಿರ್ಬೇಕಾಗಿರೋದು ಮುಖ್ಯ ಆಗತ್ತೆ. ನಂಬರ್ 1. ಮುದ್ರೆಗಳು ಅಂತಂದರೆ ಏನು 7 ಮೆಥಡ್ಸ್ಗಳಲ್ಲಿ ಬೈಬಲ್ ಬರೆಯಲ್ಪಟ್ಟಿದೆಯೋ ಆ 7 ರೀತಿಯಾದ ಮುದ್ರೆಗಳು ಕೂಡ ಅನುಭವ ಇರಬೇಕಾಗ್ತದೆ. ಇದಿಷ್ಟಿದ್ರೆ ಮಾತ್ರ ಸಾಕಾಗಲ್ಲ ಅನ್ನೋದನ್ನ ಇನ್ನೊಂದು ಭಕ್ತನ ತಿಳಿಸ್ತಾನೆ. ಇಲ್ಲಿ ಅಂತಂದರೆ ನಾವು ನಮ್ಮ ಏನ್ರಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ಒಬ್ಬ ಕಂಚುಕಿ ಇಥಿಯೋಪಿಯಾ ದೇಶದವನು ಯೆರೂಸಲೇಮಿಗೆ ಪ್ರಯಾಣ ಮಾಡಿ ವಾಪಸ್ ಹೋಗ್ತಾ ಇರ್ತಾನೆ. ಹೋಗ್ತಾ ಇರಬೇಕಾದ್ರೆ ಅವನನ್ನು ದೇವ್ರು ಏನು ಮಾಡ್ತಾರೆ ಅಂತಂದರೆ ಫಿಲಿಪ್ಪನಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವನ ಜೊತೆಯಲ್ಲಿ ಓಡೋಗು ಅಂತ ಹೇಳ್ತಾರೆ. ಹೋಗ್ತಾ ಇರಬೇಕಾದ್ರೆ ಅವನ ಪುಸ್ತಕ ಓದ್ತಾ ಇದ್ದಾನೆ, ಯೆಶಾಯನ ಗ್ರಂಥ 53ನೇ. ಬಟ್ ಅವನಿಗೆ ಗೊತ್ತಾಗ್ತಾ ಇಲ್ಲ, ಇದು ನನ್ನ ಬಗ್ಗೆನಾ, ಇದು ಬೇರೊಬ್ಬನ ಬಗ್ಗೆನಾ, ಯಾರ ಬಗ್ಗೆ ಇದು ಅಂತೇಳಿ ಗಲಿಬಿಲಿಯೆಲ್ಲ ಇದೆ. ಆಗ ನೀನು ಓದ್ತಾ ಇರೋದು ನಿನ್ಗೆ ಅರ್ಥ ಆಗುತ್ತೇನಪ್ಪ ಅಂತ ಕೇಳ್ತಾನೆ ನಮ್ಮ ಫಿಲಿಪ. ಕೇಳುವಾಗ ಒಬ್ಬರನ್ನ ತಿಳಿಸ್ಕೊಟ್ರೇನೆ ಹೊರತು ಹೆಂಗ್ ಸ್ವಾಮಿ ಅರ್ಥ ಆಗುತ್ತೆ ಅಂತಾನೆ. ಅಂದರೆ ಇದರ ಒರಿಜಿನಲ್ ಮೀನಿಂಗ್ ಏನಿದೆ ಅಂತೇಳಿ ತಿಳ್ಕೊಂಡಿರ್ತಕ್ಕಂತಹ ಒಬ್ಬ ಭಕ್ತ ಅಥವಾ ದೇವರು ಅವನ ಕಣ್ಣನ್ನು ತೆರೆದಿರಂಥ ಒಬ್ಬ ಭಕ್ತ ತಿಳಿಸಿ ಕೊಡದೇ ಇದ್ರೆ ಈ ರೀತಿಯಲ್ಲಿ ಎಲ್ಲವನ್ನ ವಿವರಿಸಿ ತನ್ನಷ್ಟಕ್ಕೆ ತಾನೇ ತಿಳ್ಕೊಳ್ಳೋಂಥದ್ದು ಅಸಾಧ್ಯ, ಅದು ಇಂಪಾಸಿಬಲ್, ಅದು ಆಗದೇ ಇಲ್ಲ. ಒಬ್ಬ ಕಂಚುಕಿ ಬಂದ್ಬಿಟ್ಟು ಒಬ್ಬ ಫಿನಾನ್ಷಿಯಲ್ ಮಿನಿಸ್ಟ್ರು, ಒಬ್ಬ ಫೈನಾನ್ಷಿಯಲ್ ಮಿನಿಸ್ಟ್ರಿಗೆ ಅರ್ಥ ಆಗಲ್ಲ ಅಂತ ಅಂದ್ಬಿಟ್ರೆ ಆವಾಗ ಬರೀ ಜಸ್ಟ್ ವಿದ್ಯೆಯಿಂದನೇ ಇದು ಆಗ್ಬಿಡೋ ಅಂಥದ್ದಲ್ಲ. ಅಕ್ಷರ ಜ್ಞಾನ ಗೊತ್ತಿದ್ದು ಮಾತ್ರಕ್ಕೆ ಇದು ಅರ್ಥ ಆಗ್ಬಿಡುತ್ತೆ ಅಂದರೆ ಇಲ್ಲ, ಆಗಲ್ಲ ಅಂತ ನೋಡ್ತೀವಿ. ಇನ್ನು ನಮಗೆ ಒಂದು ಅದನ್ನು ಯಥಾವತ್ತಾಗಿ ಅದರ ವಾಸ್ತವ ಪಾತಾಳ, ಸಮಾಧಿ, ಪಿಟ್ಟಂತಿರೋ ಗಲಿಬಿಲಿಗಳನ್ನು ವಾಸ್ತವವಾಗಿ ಅಲ್ಲಿ ಏನು ನಡೆಯುತ್ತೆ, ಏನಿರುತ್ತೆ ಅನ್ನೋಂಥದ್ದನ್ನು ಯೋಬನ ಗ್ರಂಥದಲ್ಲಿ ನೋಡ್ಬೋದು ನಾವು. ಯೋಬನ ಗ್ರಂಥದಲ್ಲಿ 17ನೇ ಅಧ್ಯಾಯದಲ್ಲಿ 14ರಲ್ಲಿ 7ರಿಂದ 12 ವಚನಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನಿಮಗೆ. ನಾನು ನಂಬ್ತೀನಿ ನಿಮ್ಗೆಲ್ರಿಗೂ ನೀಟಾಗಿ ಕಾಣಿಸ್ತಾ ಇರುತ್ತೆ ಅಂತ. ಅಲ್ಲಿ ನೋಡಿ 7ನೇ ವಚನದಿಂದ ನಾನು ನಿಧಾನವಾಗಿ ಅಬ್ಸರ್ವ್ ಮಾಡ್ಕೊಂಡು ಬರ್ತೀನಿ ಒಂದೊಂದನ್ನೇ, ನೀವು ಅದನ್ನು ಗಮನಿಸ್ಕೊಳ್ಳಿ. ಸೊ ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೇನೆಂದು ನಿರೀಕ್ಷಿಸುತ್ತದಲ್ಲವೇ. ಕಡಿದಿರೋ ಅಂಥ ಮರ ಅದ್ರ ಬುಡ ಇರುತ್ತಲ್ವ, ಸೊ ಅದರಿಂದ ಅದೇನು ಮಾಡತ್ತಂತೆ, ಅದಕ್ಕೊಂದು ನಿರೀಕ್ಷೆ ಇರುತ್ತಂತೆ, ಅದು ಚಿಗುರಬಹುದು. 8ರಲ್ಲಿ ಹೇಳ್ತಾರೆ, ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ
ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುತ್ತೆ ಅಂತ ನೋಡಿ. ಸೊ ಈ ಬೇರ್ಗೆ ನೀರಿನಲ್ಲಿರ್ತಕ್ಕಂತಹ ಜೀವವನ್ನ ಎಳ್ಕೊಂಡು ಹೀರ್ಕೊಂಡು ತನ್ನಲ್ಲಿರ್ತಕ್ಕಂತಹ ಜೀವವನ್ನ ಪುನಶ್ಚೇತನಗೊಳಿಸ್ಕೊಳ್ಳೋದಕ್ಕೆ ಬೇರುಗಳಿದ್ರೆ ಆ ಮರ ಮತ್ತೆ ಚಿಗುರುತ್ತೆ. ಒಂದು ಕಡ್ದಾಕಿರೋ ಮರಕ್ಕೂ ಕೂಡ ನಿರೀಕ್ಷೆ ಇರುತ್ತೆ. ಬೇರ್ ಸತ್ತೋಗಿರುವಂತ ಮರ ಕೂಡ ಒಂದು ಪಕ್ಷ ಬದುಕಬಹುದು. ಆದ್ರೆ ಅಂತೇಳಿ ಮನುಷ್ಯನನ್ನ ಕಂಪೇರ್ ಮಾಡ್ತಾರೆ. ಏನಂತ? ಮನುಷ್ಯನಾದರೂ ಸತ್ತು ಬೋರಲ ಬೀಳುವನು, ಪ್ರಾಣ ಹೋಗಲು ಅವನು ಎಲ್ಲಿಯೋ ಅಂದ್ಬಿಡ್ತಾರೆ ನೋಡಿ. ಪ್ರಾಣ, ಈ ಪ್ರಾಣ ಅಂತಕ್ಕಂಥದ್ದನ್ನ ಈ ಭಾರತದ ಆಯುರ್ವೇದ ಶಾಸ್ತ್ರದಲ್ಲಿ 5 ಭಾಗಗಳಾಗಿ ವಿಭಾಗಿಸ್ತಾರೆ. ಪ್ರಾಣ ಅಂತಂದ್ರೆ ಮೊದಲು ನಾವು ಹೀರ್ಕೊಳ್ತಕ್ಕಂಥ ಒಳಗಡೆಗೆ ತಗೊಳ್ಳುವಂಥ ಗಾಳಿ, ಅದನ್ನ ಉದಾನ, ಅಪಾನ, ಸಮಾನ, ವ್ಯಾನ ಅಂತ ಹೇಳ್ಬಿಟ್ಟು ಇನ್ನು ಬೇರೆ 4 ವಿಭಾಗಗಳಾಗಿ ವಿಭಾಗಿಸ್ಬಿಡ್ತಾರೆ. ಅಂದ್ರೆ ಉಸಿರು ಪ್ರಾಣ, ವ್ಯಾನ, ಉದಾನ, ಅಪಾನ, ಸಮಾನ ಅಂತ 5 ರೀತಿಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ ಈ ಪ್ರಾಣ ಅನ್ನುವಂಥದ್ದು. ಈ 5 ಬೇರೆ 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 ಅಂತ ಹೇಳ್ಬಿಟ್ಟು ಈಗಿರ್ತಕ್ಕಂಥವ್ರು ತಪ್ಪಾಗಿ ಹೇಳ್ಕೊಡ್ತಾರೆ. ಒಂದೇ ಗಾಳಿ ನಾವು ನಿಂತ್ಕೊಳ್ಳೋದಕ್ಕೊಂದು ಸಹಾಯ ಮಾಡುತ್ತೆ, ನಮ್ಮ ಜೀರ್ಣಕ್ಕೊಂದು ಸಹಾಯ ಮಾಡುತ್ತೆ, ನಾವು ಮೂವ್ ಆಗೋದಕ್ಕೊಂದು ಸಹಾಯ ಮಾಡುತ್ತೆ, ಮತ್ತು ನಮ್ಮನ್ನ ಬ್ಯಾಲೆನ್ಸ್ಡ್ ಆಗಿರೋದಕ್ಕೂ ಸಹಾಯ ಮಾಡುತ್ತೆ. ಯಾವುದು? ನಾವು ಹೀರ್ಕೊಳ್ಳುವಂಥ ಅದೇ ಪ್ರಾಣ ಎಂಬ ಗಾಳಿ. ಆ ಗಾಳಿನೇ ಹೋಗ್ಬಿಟ್ಟ ಮೇಲೆ ಈ ಬ್ಯಾಲೆನ್ಸು ಇಲ್ಲ, ಈ ಜೀರ್ಣಕ್ರಿಯೆ ಇಲ್ಲ, ಈ ಮೂವ್ ಆಗೋಂಥದ್ದು ಚಲಿಸುವಂಥದ್ದು ಇಲ್ಲ, ಏನೂ ಇಲ್ಲ. ಟೋಟಲಿ ಮೆಮೊರಿ ಲಾಸ್. ಬ್ರೈನ್ಗೆ ಏನ್ರಿ ಆಕ್ಸಿಜನ್ ಸರ್ಕ್ಯುಲೇಷನ್ ಇಲ್ಲ ಅಂದ್ರೆ ಬ್ರೈನ್ ಕೂಡ ಡೆತ್ ಆಗ್ಬಿಡ್ತದೆ ಅಷ್ಟೇ. ಸೊ ಅದಾದ್ಮೇಲೆ ಮನುಷ್ಯನನ್ನ ಕಂಪೇರ್ ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡಿ. ಸರೋವರದ ನೀರು ಬತ್ತುವಂತೆ, ಸರೋವರ ಅಂದ್ರೆ ಏನ್ರಿ? ಸಮುದ್ರನೇ ಬತ್ತೋಗ್ಬಿಡುವಂತ ರೀತಿಯಲ್ಲಿ ನದಿಯು ಆರಿ ಒಣಗುವ ಹಾಗೆ, ಒಂದಿಡೀ ನದಿ ಒಣಗೋಗಿ ಏನೇ ಇಲ್ಲದೆ ಆಗ್ಬಿಟ್ರೆ ಹೆಂಗಿರುತ್ತೆ ನೋಡಿ, ಆ ರೀತಿಯಲ್ಲಿ ಮನುಷ್ಯರು ಮಲಗಿಕೊಂಡು ಏಳದೆ ಇರ್ತಾರೆ ಅಷ್ಟೇನೆ. ಅವ್ರು ಎದ್ದೇಳಕ್ ಸಾಧ್ಯನೇ ಇಲ್ಲ. ಆಕಾಶವಾಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದಿಲ್ಲ, ಎಬ್ಬಿಸಲ್ಪಡುವುದು ಕೂಡ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಮರಣದ ಏನ್ ಹೇಳ್ಬಹುದ್ರಿ, ಆ ಒಂದು ಪ್ರಕ್ರಿಯೆ ಅಥವಾ ದ ನೇಚರ್ ಆಫ್ ಡೆತ್ ಅಂತ. ಸೊ ಮರಣದ ನೇಚರ್ ಅನ್ನ ಸ್ಪಷ್ಟವಾಗಿ, ಮರಣದ ಸ್ವಭಾವವನ್ನ ಇಲ್ಲಿ ವಿವರಿಸ್ಬಿಡ್ತಾರೆ ನಮಗೆ. ಡೆತ್ ಅಂದ್ರೆ ಇಷ್ಟೇನೆ ಅಂತ. ಸೊ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂತಂದ್ರೆ, ಈ ಭಾಷಾಂತರಕಾರರು ಈ ರೀತಿಯೆಲ್ಲ ಪರೀಕ್ಷಿಸದಂತೆ ಟ್ರಾನ್ಸ್ಲೇಷನ್ ಮಾಡ್ಬಿಟ್ಟಿರೋದ್ರಿಂದ ಏನಾಗಿದೆ, ಬಹಳ ದೊಡ್ಡ ಒಂದು ಗೊಂದಲಕ್ಕೆ ಕಾರಣವಾಗಿದೆ ಅಂತ ನೋಡ್ತೀವಿ. ಇನ್ನೊಂದು ವಚನವನ್ನ ನಿಮಗೆ ಕೂಡ ರಿಮೈಂಡ್ ಮಾಡ್ತೀನಿ ನಾನು. ಯೋಬ 17ನೇ ಅಧ್ಯಾಯ 16ನೇ ವಚನವನ್ನು ಕೂಡ ನೀವು ಇಲ್ಲಿ ಗಮನಿಸ್ಕೊಳ್ಬಹುದು. ಅಲ್ಲೂ ಕೂಡ ಏನ್ ಮಾಡಿದ್ದಾರೆ, ಪಿಟ್ ಅಂತ ಕೆಲವು ಟ್ರಾನ್ಸ್ಲೇಷನ್ಸ್ ಅಲ್ಲಿ ಹಾಕಿರ್ತಾರೆ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೋಡಿ. JPS ಜೆರುಸಲೆಂ ಪಬ್ಲಿಕ್ ಟ್ರಾನ್ಸ್ಲೇಷನ್ ಅಲ್ಲಿ ಏನ್ ಹಾಕಿದ್ರೆ, ದೇ ಶಾಲ್ ಗೋ ಡೌನ್ ಟು ದ ಬಾರ್ಸ್ ಆಫ್ ದ ನೆದರ್ ವರ್ಲ್ಡ್. ನೆದರ್ ವರ್ಲ್ಡ್ ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥದ್ದು, ಅಂಡರ್ ವರ್ಲ್ಡ್ ಅಂತ ಅಂದ್ರೆ ಭೂಮಿಗಿಂತ ಕೆಳಗಡೆ ಇರುವ ಲೋಕ ಅಂತ. ವೆನ್ ವಿ ಆರ್ ಅಟ್ ರೆಸ್ಟ್ ಟುಗೆದರ್ ಇನ್ ದ ಡಸ್ಟ್ ಅಂತ ನೋಡಿ. ಧೂಳ್ನಲ್ಲಿ ನಾವೆಲ್ಲರೂ ಧೂಳ್ಗೆ ಹೋಗ್ಬಿಟ್ರೆ ಆ ಧೂಳನ್ನೇ ನೇದರ್ ವರ್ಲ್ಡ್ ಅಂತ ಹಾಕಿದ್ದಾರೆ. ಆ ಧೂಳೆಂಬ ಪಾದದ ಕೆಳಗಿನ ಲೋಕ ಅಂತ. ಅದನ್ನ ಕನ್ನಡ ERV ಅಲ್ಲಿ ನೋಡಿ ಏನ್ ಹಾಕಿದ್ದಾರೆ, ಮರಣದ ಸ್ಥಳಕ್ಕೆ ಇಳಿದು ಹೋಗುವುದೇ ಅಂತ ಹೇಳ್ತಾರೆ. ನನ್ನ ನಿರೀಕ್ಷೆಯು ಮರಣದ ಸ್ಥಳಕ್ಕೆ. ನಾಶಲೋಕ ಅಂತಂದ್ರು, ಮರವೆಯ ದೇಶ ಅಂತಂದ್ರು. ಸೊ ಅಲ್ಲಿಗೆ ಹೋಗೋದಷ್ಟೇನೆ, ನಾವು ಒಟ್ಟಾಗಿ ಧೂಳಿಗೆ ಇಳಿದು ಹೋಗುತ್ತೇವೋ ಅಂತ. ಸೊ ಧೂಳನ್ನೇ ಇಲ್ಲಿ ಏನ್ ಮಾಡ್ತಾ ಇರೋದು, ಮರಣದ ಸ್ಥಳ ಅಂತ ಕರಿತಾ ಇರೋದು ಅವರು. ಆದ್ರೆ IRV ಅಲ್ಲಿ ನೋಡಿ, ಕನ್ನಡ IRV ಏನ್ ಮಾಡ್ಬಿಟ್ಟಿದ್ದಾರೆ, ಅದು ನನ್ನ ಸಂಗಡ ಪಾತಾಳಕ್ಕೆ ಇಳಿದು ಬಂದೀತೆ, ನಾವು ಜೊತೆಯಾಗಿ ಧೂಳಿಗೆ ಸೇರಲು ಸಾಧ್ಯವೇ? ನೋಡಿ ಇಲ್ಲಿ ಈ ಕನ್ನಡ ಒಂದೇ ಭಾಷೆ 2 ಶಬ್ದಗಳನ್ನ ಹಾಕಿ ಎಷ್ಟು ಗಲಿಬಿಲಿ ಮಾಡ್ತಾರೆ ನೋಡ್ರಿ. ಇನ್ನ KJV ನೋಡ್ರಿ ಏನ್ ಮಾಡಿದ್ದಾರೆ, ದೇ ಶಾಲ್ ಗೋ ಡೌನ್ ಟು ದ ಬಾರ್ಸ್ ಆಫ್ ದ ಪಿಟ್ ಅಂತ. ಒಂದು ಗುಂಡಿ, ಅದರಲ್ಲಿರ್ತಕ್ಕಂತಹ ಒಂದು ಬಾರ್ಗಳ ಕೆಳಗಡೆ ಅಂತಂದ್ರೆ ಒಂದು ಏನ್ ಹೇಳ್ಬೋದು, ಅಲ್ಲಿಂದ ಆಚೆಗೆ ಬರದೇ ಇರುವಂತೆ ನಮಗೆ ಮುಚ್ಚಲ್ಪಟ್ಟಿರ್ತಕ್ಕಂತಹ ಒಂದು ಕದಗಳು ಅಥವಾ ತಡೆಗಳು, ಅಡ್ಡಿಗಳು ಅಂತ. ಒಂದು ಗುಂಡಿಯ ಅಡ್ಡಿಗಳು ಒಳಗಡೆ ಹೋಗ್ಬಿಟ್ಟಿರ್ತೀವಿ ನಾವು ಅಂತ. ಬಟ್ ಇನ್ನು ಬೇರೆ ಟ್ರಾನ್ಸ್ಲೇಷನ್ಸ್ ಅಲ್ಲಿ ನಾವು ನೋಡೋದಾದ್ರೆ ಗೇಟ್ಸ್ ಆಫ್ ಡೆತ್ ಅಂತ ಇದೆ ನೋಡಿ, NET ನ್ಯೂ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೀವು ಗಮನಿಸ್ರಿ, ವಿಲ್ ಇಟ್ ಗೋ ಡೌನ್ ಟು ದ ಬಾರ್ಡ್ ಗೇಟ್ಸ್ ಆಫ್ ಡೆತ್ ಅಂತ ಆಗ್ತಾರೆ.
ವಿಲ್ ಬಿ ಡಿಸೆಂಡ್ ಟುಗೆದರ್ ಇನ್ ಟು ದ ಡಸ್ಟ್. ಗೇಟ್ಸ್ ಆಫ್ ಡೆತ್ ಅಂತ ಹೇಳಿದ್ರೆ ಮುಗೀತು ಅಷ್ಟೇ ನೋಡಿ. ಮರಣ ಅಂತ ಬರ್ತದೆ. ನೋಡಿ, ಇಲ್ಲೂ ಕೂಡ ತೆಲುಗುನಲ್ಲೂ ನಾವು ಗಮನಿಸೋದಾದ್ರೆ, ఆశ నాతోనే చనిపోతుందా, అది నేను చనిపోయే స్థలం యొక్క, ನೋಡಿ, చనిపోయే స్థలం, ಬುರದಲ್ಲೋಕಿ వెళ్తామా ಅಂತ ಹೇಳ್ತಾರೆ. ಬುರದ ಅಂತ ಅಂದ್ಬಿಟ್ರೆ ಡಸ್ಟ್. అదే IRV తెలుగుನಲ್ಲಿ ನೋಡಿ ಇನ್ನೊಂದು ಡಿಫ್ರೆಂಟ್ ವರ್ಡ್ ಬಳಸ್ಬಿಟ್ಟಿದ್ದಾರೆ. అది నాతో పాటు మృత్యులోకం అడ్డకమ్ముల దగ్గరికి దిగిపోతుందా, నాతో కలిసి ಮಟ್ಟಿಲೋ ಕಲಿಸಿపోతుందా, ಮಣ್ಣಿನಲ್ಲಿ ಮಿಕ್ಸ್ ಆಗ್ಬಿಡುತ್ತಾ, ಅದು ಮೃತ್ಯುಲೋಕಕ್ಕೆ ಬರೋಕ್ಕಾಗುತ್ತಾ ನನ್ನ ಜೊತೆಯಲ್ಲಿ ಅಂತ ಹೇಳ್ತಾರೆ. ಸೊ ಆಗ ನೋಡಿ, ಮೃತ್ಯುಲೋಕಂ ತೆಲುಗುನಲ್ಲಿ ಇವರೊಂದು ರೀತಿ ಒಳ್ಳೆ ಶಬ್ದನ ಬಳಸೋಣ ಅಂತೇಳಿ ಮೃತ್ಯುಲೋಕ ಅಂತ ಹಾಕ್ಬಿಟ್ರು. KJV ಅವರ ಪಿಟ್ ಅಂತ ಹಾಕ್ಬಿಟ್ರು. ಒಂದ್ ಕಡೆ ಪಿಟ್ ಅಂತ ಹಾಕೋದು, ಒಂದ್ ಕಡೆ ಮೃತ್ಯುಲೋಕ ಅಂತ ಹಾಕೋದು, ಒಂದ್ ಕಡೆ ಪಾತಾಳ ಅಂತ ಹಾಕೋದು, ಒಂದ್ ಕಡೆ ಶಿಯೋಳ್ ಅಂತ ಹಾಕೋದು. ಎಷ್ಟು ಅರ್ಥಗಳನ್ನ ಒಂದೇ ವಚನಕ್ರಿ. ಅದನ್ನು ನಾವು ಬೇರೆ 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 ವಚನಗಳೇನು ಏನು ಗಮನಿಸ್ತಾ ಇಲ್ಲ, ಒಂದೇ ವಚನ. ಇಲ್ಲಿ ಟಾಪಲ್ಲಿ ನಿಮಗೆ BSB ಅಂತ ಒಂದು ಟ್ರಾನ್ಸ್ಲೇಷನ್ ನಾನು ರಿಫ್ಲೆಕ್ಟ್ ಮಾಡ್ತಾ ಇರ್ತೀನಿ ನಿಮಗೆ. BSB ಬಂದ್ಬಿಟ್ಟು ಏನಂತಂದ್ರೆ ಬೇರಿಯನ್ ಸ್ಟಡಿ ಬೈಬಲ್ ಅಂತ. ಬೇರಿಯನ್ ಸ್ಟಡಿ ಬೈಬಲ್ ಅಲ್ಲಿ ನೋಡಿ ಹೇಳ್ತಾರೆ, ವಿಲ್ ಇಟ್ ಗೋ ಡೌನ್ ಟು ದ ಗೇಟ್ಸ್ ಆಫ್ ಶಿಯೋಲ್. ನೋಡಿ, ಪಿಟ್ ಅಂತ ಹಾಕೋದು, ಅದಕ್ಕೆ ಆಕ್ಚುಲಿ ಇರೋದು ಶಿಯೋಲ್ ಅಂತ. ಆದರೆ ಈ ವಚನಕ್ಕೆ ಭಾಳ ಬ್ಯೂಟಿಫುಲ್ ಆಗಿ ISV ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ, ಇಷ್ಟೆಲ್ಲ ಗೊಡವೆನೇ ಬೇಡ ನಮಗೆ ಅಂದ್ಬಿಟ್ಟು ISV ಹಾಕಿದ್ದಾರೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ವರ್ಷನ್ ಏನು ಹಾಕಿದ್ದಾರೆ, ವಿಲ್ ಇಟ್ ಗೋ ಡೌನ್ ಟು ದ ಬಾರ್ಸ್ ದಟ್ ಲಾಕ್ ದ ಡೋರ್ಸ್ ಆಫ್ ದಿ ಆಫ್ಟರ್ ಲೈಫ್ ಅಂತ ಹಾಕ್ಬಿಟ್ಟಿದ್ದಾರೆ. ನೋಡಿ, ಆಫ್ಟರ್ ಲೈಫ್ ಅಂತ ಹಾಕ್ಬಿಡ, ನಾನು ಎಲ್ಲ ಹಾಳಾಗೋಗ್ಲಿ ಅಂತ ಹಿಂಗೆ ಹಾಕ್ಬಿಟ್ಟಿದ್ದಾರೆ. ನೋಡ್ರಿ, ಎಷ್ಟು ನೆಗ್ಲಿಜೆಂಟ್ ಅಂತ ಹೇಳ್ಬೋದು ನಮ್ಮ ಟ್ರಾನ್ಸ್ಲೇಟರ್ಸ್ಗಳನ್ನ. ಹಾಗೆ ನನ್ನ ನಿರೀಕ್ಷೆಯು ಮರಣದ ಸ್ಥಳಕ್ಕೆ ಅನ್ನೋಂಥದ್ದು ಸಿಂಪಲ್ ಆಗಿ ಸಮಾಧಿ ಅಂತ ಹೇಳ್ಬೋದು. ಸೊ ಈ ಒಂದು ವಚನಕ್ಕೂ ನೋಡ್ರಿ ಎಷ್ಟು ಶಬ್ದಗಳನ್ನ ಬಳಸಿದ್ದಾರೆ. ಅದು ಯೋಬ 17:16 ಅಷ್ಟೇ. ನಾನು ಇದೆಲ್ಲ ತೋರಿಸದೆ ನಿಮಗೆ ಹೇಳ್ಬಿಟ್ಟಿದ್ರೆ ನೀವು ಖಂಡಿತ ನಂಬ್ತಾ ಇರಲಿಲ್ಲ. ಎಲ್ಲೋ ನಮ್ಮ ಬ್ರದರು ನಮ್ಮನ್ನ ಗಲಿಬಿಲಿ ಮಾಡ್ತಾ ಇದ್ದಾರೆ, ನಮ್ಮನ್ನ ಸುಳ್ಳನ್ನು ನಂಬಿಸೋದಿಕ್ಕೆ ಅಥವಾ ನಮ್ಮನ್ನ ದಾರಿ ತಪ್ಪಿಸೋದಿಕ್ಕೆ ಏನೋ ಬ್ರದರು ಹೇಳ್ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಿಗನ್ನ ಕೆಲವ್ರಿಗೆ ಅಕಸ್ಮಾತ್ ಒಬ್ಬರಿಗೆ ಡೌಟ್ ಬಂದರೂ ಕೂಡ ಕ್ಲಾರಿಟಿ ಕೊಡದೆ ಮಾಡಿಬಿಟ್ರೆ ನನ್ನ ಕೆಲಸ ಪರಿಪೂರ್ಣ ಅಲ್ಲ. ಒಂದು ಶಬ್ದವನ್ನು ನಾನು ತಪ್ಪಾಗಿ ವಿವರಿಸಿದ್ದೀನಿ ಅಂದರೆ ನನ್ನ ಆತ್ಮಸಾಕ್ಷಿಗೆ ಅದು ತೊಂದರೆ ಆಗ್ತದೆ. ಒಂದು ಎರಡನೇದಾಗಿ ದೇವ್ರ ಮುಂದೆ ನಾನು ಲೆಕ್ಕ ಕೊಡ್ಬೇಕಾಗ್ತದೆ. ಏನು ಸ್ಟಡಿ ಮಾಡದೆ ನಿಮಗೆ ಕತ್ಲಲ್ಲಿ ನಿಮ್ಮನ್ನ ಕುರುಡನಿಗೆ ದಾರಿ ತೀರಿಸಿದ್ರೆ ಇಬ್ರು ಗುಂಡಿಯಲ್ಲಿ ಬೀಳ್ತಾರೆ ಅನ್ನೋ ರೀತಿಯಲ್ಲಿ ಆಗ್ಬಿಡ್ತದೆ. ಸೊ ಯಾರೋ ದಯವಿಟ್ಟು ಮ್ಯೂಟ್ ಮಾಡಿ ಇಟ್ಕೊಳ್ಳಿ ಎಲ್ರು. ವಾಯ್ಸ್ ಅವಾಗವಾಗ ಅನ್ಮ್ಯೂಟ್ ಆಗ್ತಾನೆ ಇದೆ ನಿಮ್ದು ಮೈಕ್ಗಳು. ನಾಯ್ಸ್ ಬರೋದು ಬೇಡ, ಯಾಕಂತಂದ್ರೆ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಸೊ ನಾಯ್ಸ್ ಬರೋಂಥದ್ದು ಬೇಡ. ಎನಿವೆ, ಇಷ್ಟು ನಿಮಗೆ ವಚನಗಳನ್ನು ನಾನು ಸ್ಪಷ್ಟತೆ ಕೊಟ್ಟಿದ್ದೀನಿ ಪ್ರೀತಿಯ ಸಹೋದರ ಸಹೋದರಿಯರೇ. ನೋಡಿ, ಎಲ್ಲ ವಚನಗಳು ನಿಮಗೆ ಒಂದೇ ಅರ್ಥ ಕೊಡ್ತದೆ. ಇನ್ನೊಂದು ಭಾಳ ಸ್ಟ್ರೈಕಿಂಗ್ ವರ್ಸ್ ಕೊಡ್ತೀನಿ ನಿಮಗೆ. ಯಾವುದು? ಸಾಂಗ್ ಆಫ್ ಸಾಲಮನ್. ಸಾಂಗ್ ಆಫ್ ಸಾಲಮನ್ ಯಾಕಪ್ಪ ಕೊಡ್ತೀನಿ ಅಂತಂದ್ಬಿಟ್ರೆ, ಈ ಪ್ರೀತಿ ದ್ರೋಹದಿಂದ ಹುಟ್ಟುವಂಥ ಮತ್ಸರ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ನೋಡಿ. ಅದಕ್ಕೆ ಅಲ್ಲೂ ಕೂಡ ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಒರಿಜಿನಲಿ ಅದನ್ನ ಶಿಯೋಲ್ ಅಂತಾನೆ ಹಾಕಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇರುತ್ತೆ, BSB ಬೇರಿಯನ್ ಸ್ಟಡಿ ಬೈಬಲಲ್ಲೂ ಶಿಯೋಲ್ ಅಂತಾನೆ ಇರ್ತದೆ ನೋಡಿ. ಇಲ್ಲಿ ಅನ್ರಿಲೆಂಟಿಂಗ್ ಆಸ್ ಶಿಯೋಲ್ ಅಂತ ಇಲ್ಲಿ ಹಾಕಿರ್ತಾರೆ. ಸೊ ಅಲ್ಲೂ ಶಿಯೋಲ್ ಅಂತ ಇದೆ. ಆಮೇಲೆ ಇಲ್ಲಿ ISVಯಲ್ಲಿ ಕೂಡ ನಿಮಗೆ ಹೈಲೈಟ್ ಮಾಡ್ತೀನಿ ನೋಡಿ, ಫಾರ್ ಲವ್ ಈಸ್ ಆಸ್ ಸ್ಟ್ರಾಂಗ್ ಆಸ್ ಡೆತ್, ಪ್ಯಾಷನ್ ಆಸ್ ಇಂಟೆನ್ಸ್ ಆಸ್ ಶಿಯೋಲ್. ಡೆತ್ ಅಂಡ್ ಶಿಯೋಲ್ ಸೇಮ್. ಸೊ ಅದನ್ನೇ ಹಾಕಿರ್ತಾರೆ. ಅದನ್ನ ಬೇರೆ ಕೆಲವು ಟ್ರಾನ್ಸ್ಲೇಷನ್ಸ್ ಅಲ್ಲಿ ಚೇಂಜ್ ಮಾಡ್ತಾರೆ ನೋಡಿ. ಆ ಶಿಯೋಲ್ ಅಂತಿರೋದನ್ನ JPS ಅವರು ಗ್ರೇವ್ ಅಂತ ಹಾಕಿದ್ದಾರೆ, ಜಸ್ಟ್ ಸಮಾಧಿ. ಏನೋ ಇಬ್ರಿಯ ಭಾಷೆಯಲ್ಲಿ ಶಿಯೋಲ್ ಅಂತ ಇದೆ, ಅದನ್ನ ಇಂಗ್ಲಿಷ್ಗೆ ಅವರು ಗ್ರೇವ್ ಅಂತ ಹಾಕಿದ್ದಾರೆ. ಆದರೆ ನಮ್ಮ ಕನ್ನಡದಲ್ಲಿ ಖಂಡಿತ ಇದನ್ನ ತಪ್ಪಾಗಿ ಹಾಕಿರ್ತಾರೆ ನೋಡಿ. ಹಾಕಿದ್ದಾರೆ ಆಲ್ರೆಡಿ. ಎಲ್ಲಿ ಓದ್ಬೋದು ನಾವು? ಮೊದಲು ERV ನೋಡೋಣ. ನಾವು ERVಯಲ್ಲಿ ನೋಡ್ಬಿಟ್ರೆ ಪ್ರೀತಿಯು ಮರಣದಷ್ಟೇ ಬಲಿಷ್ಠ ಅಂತ ಹಾಕಿದ್ದಾರೆ. ಜಸ್ಟ್ ಡೆತ್, ಅದರ ಜ್ವಾಲೆಗಳು ದಗದಗಿಸುವ ಬೆಂಕಿ ಅಂತ ಹಾಕಿದ್ದಾರೆ. ಒಬ್ಬರು ಪ್ರೀತಿ ದ್ರೋಹ ಮಾಡಿಬಿಟ್ರೆ ಮನಸ್ಸೊಳಗೆ ನಮಗೊಂದು ಕುದಿತಾ ಇರುತ್ತೆ ನೋಡಿ, ಅವ್ರ ಮೇಲೆ ಕೋಪ. ಆ ಪ್ರೀತಿಗೆ ದ್ರೋಹದಿಂದ ಹುಟ್ಟುವಂಥ ಮತ್ಸರ, ಅದನ್ನು ಹೆಂಗೆ ಕಂಪೇರ್ ಮಾಡೋಣ ಅಂತೇಳ್ಬಿಟ್ಟು ಪಾತಾಳದಷ್ಟು ಕ್ರೂರ ಅಂತ ಹಾಕ್ಬಿಟ್ಟಿದ್ದಾರೆ ನಮ್ಮ IRV ಅವರು. ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋ ಎಲ್ಲ ಬೈಬಲ್ಗಳಲ್ಲೂ ಹಿಂಗೆ ಇರುತ್ತೆ.
ನಿಮ್ಮ ಕೈಯಲ್ಲಿ ನೀವು ಬುಕ್ ಏನು ಓದ್ತೀರಾ, JB ಟ್ರಾನ್ಸ್ಲೇಷನ್, ಅದರಲ್ಲೆಲ್ಲ ಇದೇ ಶಬ್ದ ಹಾಕಿರ್ತಾರೆ. ಮೃತ್ಯುವಿನಷ್ಟು ಶಕ್ತಿಶಾಲಿ ಅನ್ನೋದು ಮೇಲೆ ಇರ್ತದೆ, ಮರಣಕ್ಕಿಂತ ಕ್ರೂರ ಅಂತ. ಪಾತಾಳ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಾಕಿರ್ತಾರೆ. ಅದರ ಜ್ವಾಲೆಯು ಬೆಂಕಿಯ ಉರಿ, ದಗದಗಿಸುವ ಕೋಪಾಗ್ನಿ. ನೋಡಿ, ಇವೆಲ್ಲ ನಾವು ಹೈಪರ್ಬೋಲಿಕ್ ವರ್ಡ್ಸ್ ಅಂತ ಹೇಳ್ತೀವಿ. ಇದನ್ನ ಅತಿಶಯೋಕ್ತಿಗಳು ಅಂತ. ನಮ್ಮ ಮನಸ್ಸೊಳಗಡೆನೋ ಹೊಟ್ಟೆ ಒಳಗಡೆನೋ ಹೃದಯದೊಳಗಡೆನೋ ದಗ 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 ಅಂತ ಉರಿ ಅಂತ ಬೆಂಕಿ ಇಡ್ರಿ ನೋಡೋಣ, ಪಟ್ ಅಂತ ಸತ್ತೋಗ್ತೀವಿ ಒಂದೇ ಒಂದು ಸೆಕೆಂಡ್ಗೆ. ಸೊ ಅಕ್ಷರಾರ್ಥವಾಗಿ ಬರೀತಾನೆ ಅಂತಂದ್ರೆ ಈ ಬರಹಗಾರನು ಇವನು ಹುಚ್ಚ ಅಂತ ಹೇಳ್ಬೇಕಾಗ್ತದೆ ನಾವು. ಯಾಕಂದ್ರೆ ತಗೊಂಡೋಗ್ಲಿ, ಒಂದು ಬೆಂಕಿನ ತಗೊಂಡೋಗ್ಬಿಟ್ಟು ಒಂದು ಎದೆ ಸೀಳ್ಬಿಟ್ಟಿದ್ದೇನೆ ಹೃದಯದೊಳಗಡೆ ಇಡ್ಲಿ ಅವ್ನಿಗೆ ಹೆಂಗಿರ್ತದೆ ನೋಡೋಣ, ಪಟ್ ಅಂತ ಶಾಕ್ ಆಗಿ ಒಂದು ಸೆಕೆಂಡಲ್ಲಿ ಸತ್ತೋಗ್ಬಿಡ್ತಾನೆ. ಸೊ ಅಕ್ಷರಾರ್ಥವಾದ ಅರ್ಥ ಕೊಡುವಂಥದ್ದು ಅಲ್ವೇ ಅಲ್ಲಪ್ಪ ಇದನ್ನಂಥದ್ದು ನಮ್ಮ ಕಾಮನ್ ರೀಡರ್ಸ್ಗಳಿಗೆ ಗೊತ್ತಾಗದೇ ಇಲ್ಲ. ಬಟ್ ಅವ್ರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋಕ್ಕೂ ನಮಗೆ ಆಸ್ಪದ ಇಲ್ಲ. ಯಾಕಂತಂದ್ರೆ ಕಾಮನ್ ರೀಡರ್ಸ್ಗಳಿಗೆ ಅತಿಶಯೋಕ್ತಿಗಳು ಅಂದ್ರೆ ಏನೋ, ಛಂದಸ್ಸುಗಳು ಅಂತ ಅಂದ್ರೆ ಏನೋ, ಕಾವ್ಯ ಅಂತಂದ್ರೆ ಏನೋ, ಈ ಏನ್ರಿ ಒಂದು ಪದ್ಯ ಗದ್ಯಗಳನ್ನ ಡಿಫರೆನ್ಸ್ ಮಾಡೋಕ್ಕೆ ಹಾಕಿರ್ತೀವಿ, ಅದು ಅಂದ್ರೆ ಏನು. ಇಬ್ರಿಯ ಭಾಷೆಯಲ್ಲಿ ನೀವು ಕೆಲವು ಕಡೆ ನೋಡ್ಬೋದು ಸೆಲಹ ಅಂತ ಹಾಕಿರ್ತಾರೆ. ಅದನ್ನ ಈ ಪದ್ಯ ಬರೆಯುವಾಗ ನಾವು 2 ದಂಡಗಳನ್ನ ಹಾಕಿರ್ತೀವಿ, ಒಂದೊಂದು ಇದನ್ನ ಇಲ್ಲಿ ರಿಪೀಟ್ ಮಾಡ್ರಿ ಅಂತೇಳಿ, ಆ ಕಡೆ ಒಂದು ಈ ಕಡೆ ಒಂದು ದಂಡ ಹಾಕಿರ್ತೀವಿ. 2 ದಂಡಗಳು ಕೆಲವೊಮ್ಮೆ, ಒಂದೊಂದು ದಂಡ ಕೆಲವೊಮ್ಮೆ ಹಾಕಿರ್ತೀವಿ. ದಂಡ ಅಂತಂದ್ರೆ ಸ್ಟ್ರೈಟ್ ಲೈನ್ಸ್ ಅಂತ, ಕನ್ನಡದಲ್ಲಿ ಅದನ್ನ ದಂಡ ಅಂತ ಹೇಳ್ತೀವಿ, ಸಂಸ್ಕೃತದಲ್ಲೂ ಹಾಗೆ ಹೇಳೋದು ಅದನ್ನ. ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಕಾವ್ಯಗಳನ್ನು ಅಥವಾ ಪದ್ಯಗಳನ್ನು ಬರೆಯುವಾಗ ಕೊನೆಯಲ್ಲಿ ಹಾಕ್ತೀವಿ, ಕೆಲವು ಹಾಡುಗಳನ್ನು ಬರೆಯುವಾಗಲೂ ಹಾಕ್ತೀವಿ. ನಮ್ಮ CSI ಸಾಂಗ್ಸ್ ಅಲ್ಲೆಲ್ಲ ನೀವು ನೋಡ್ಬೋದು, ಬೇಕಾದಷ್ಟು ಕಡೆಗಳಲ್ಲಿ ಅದು ಇದೇ ಇರುತ್ತೆ. ಹಂಗೆ ಹಾಕಿದರೆ ದಂಡಗಳಂತಂದ್ರೆ ಅರ್ಥ ಅದು 2ನೇ ಸಾರಿ ಆಡಬೇಕು ಅಂತ. ಅದನ್ನೇ ಇಬ್ರಿಯ ಭಾಷೆಯಲ್ಲಿ ಸೆಲಹ ಅಂತ ಹಾಕಿರ್ತಾರೆ. ನಾವು ದಂಡ ಅನ್ನೋದೇ ಅವರ ಭಾಷೆಯಲ್ಲಿ ಸೆಲಹ ಅಂತ. ಅದನ್ನ ಬಿಟ್ಟು ಇದನ್ನೇ ಬೇರೆ ಅದಕ್ಕೊಂದು ಅರ್ಥನ ಕ್ರಿಯೇಟ್ ಮಾಡಿಬಿಟ್ಟು, ಓ ಇಲ್ಲ ನೋಡಿ ಅಲ್ಲಿ ಅದರ ಜ್ವಾಲೆಗಳು ದಗಿದಗಿಸುವ ಬೆಂಕಿ, ಲಿಟ್ರಲ್ ಆಗಿ ಹಂಗೆ ತಗೊಳ್ಳೋದು, ತೀಕ್ಷ್ಣವಾದ ಅಗ್ನಿ ಅದು, ಉರಿಯುವ ಕೋಪಾಗ್ನಿ ಅದು ಅಂತ ಲಿಟ್ರಲ್ ಆಗಿ ತಗೊಂಡ್ಬಿಡೋದು. ಹಿಂಗೆ ಮಾಡುವಾಗ ಏನಾಗುತ್ತೆ, ಸತ್ಯ ನಮಗೆ ಒಬ್ಬೊಬ್ಬನಿಗೊಂದೊಂದು ಅರ್ಥ ಆಗ್ತದೆ. ಈ ಟ್ರಾನ್ಸ್ಲೇಟರ್ಸ್ ಎಷ್ಟು ಗಲಿಬಿಲಿಗಳಿದಾವೋ ಇಷ್ಟು ಗಲಿಬಿಲಿಗಳು ಕೂಡ ಇವತ್ತು ನಮ್ಮ ಕ್ರೈಸ್ತತ್ವದಲ್ಲಿ ನೋಡ್ಬೋದು. ಇದಕ್ಕೇನ್ರಿ ಈ ಟ್ರಾನ್ಸ್ಲೇಟರ್ಸ್ ಇಷ್ಟು ಗಲಿಬಿಲಿ ಮಾಡೋದ್ರಿಂದನೇ ಈ ಡಿನಾಮಿನೇಷನ್ಗಳು ಆಗೋದು. ಈ ಒಂದೊಂದು ಟ್ರಾನ್ಸ್ಲೇಷನ್ನ ಡಿಪೆಂಡ್ ಆಗಿ ಒಂದೊಂದು ಡಿನಾಮಿನೇಷನ್ ಕ್ರಿಯೇಟ್ ಆಗ್ತವೆ. ಅದಕ್ಕೆ 47,000 ಡಿನಾಮಿನೇಷನ್ಗಳಾಗಿರೋದು. ಒಬ್ಬೊಬ್ಬ ಡಿನಾಮಿನೇಷನ್ ಒಂದೊಂದು ಇದನ್ನ ನಂಬ್ಕೊಳ್ತಾನೆ. ಓ ಇಲ್ಲ, ಈ ಟ್ರಾನ್ಸ್ಲೇಷನ್ ಕರೆಕ್ಟ್ ಇದೆ, ನಾನು ಇದ್ರ ಮೇಲೆ ಡಿಪೆಂಡ್ ಆಗ್ತೀನಿ. ಇನ್ನೊಂದು ಟ್ರಾನ್ಸ್ಲೇಷನ್ ಕರೆಕ್ಟ್ ಇದೆ, ನಾನು ಅದ್ರ ಮೇಲೆ ಡಿಪೆಂಡ್ ಆಗ್ತೀನಿ ಅಂತೇಳಿ ಒಬ್ಬೊಬ್ಬನು ಒಂದೊಂದ್ರ ಮೇಲೆ ಡಿಪೆಂಡ್ ಆಗಿ ಈ ಟ್ರಾನ್ಸ್ಲೇಷನ್ ಕೆಡಿಸೋದಲ್ಲದೆ ಇವ್ರು ಇದೇ ರೀತಿ ಸುವಾರ್ತೆನೂ ಕೆಡಿಸ್ತಾರೆ. ಸುವಾರ್ತೆನೂ ಹಿಂಗೆ ಕೆಡಿಸ್ತಾರೆ ನೋಡ್ರಿ. ತೆಲುಗುನಲ್ಲಿ ನೋಡೋದಾದ್ರೆ ಸ್ಮಶಾನಂತೂ ಸಮಮೈ ನದಿ ಅಂತ ಹೇಳ್ತಾರೆ ನೋಡಿ. ಮೃತ್ಯುವಂತ ಬಲಮೈ ನದಿ, ಪ್ರೇಮ ಕೋಪಾತಿರೇಕಂ ಸ್ಮಶಾನಂತೂ ಸಮಮೈ ನದಿ. ಸ್ಮಶಾನ, ಗ್ರೇವ್ ಯಾರ್ಡ್ ಅಂತ ಹೇಳ್ತಾರೆ. ರೋಷ ವಿಸ್ಫುಲಿಂಗಾಲು ಜ್ವಾಲ అవుతాయి, ಜ್ವಾಲಲು ಪಿಚ್ಚು ಮೀರಿ ಮಹಾಜ್ವಾಲ అవుతాయి. ನೋಡಿ, ಜ್ವಾಲ ಬೇರೆ ಮಹಾಜ್ವಾಲ ಬೇರೆ ತೆಲುಗುನಲ್ಲಿ. ಆವಾಗ ಬೈ ಚಾನ್ಸ್ ಪಾಪ ಕೆಲವು ತೆಲುಗಿನವರು, ಓಹೋ ಜ್ವಾಲ ಅಂದ್ರೆ ಒಂದು ನರಕ, ಮಹಾಜ್ವಾಲ ಅಂದ್ರೆ ಇನ್ನೊಂದು ನರಕ ಇರ್ಬೋದು, ಅದು ಭಯಂಕರ ನರಕ ಇರ್ಬೋದು ಅಂತ ಅಗೇನ್ ತಪ್ಪಾಗಿ ಅರ್ಥ ಮಾಡ್ಕೊಬೇಕು. ಬಟ್ IRV ಟ್ರಾನ್ಸ್ಲೇಷನ್ ಅಲ್ಲಿ ಮೋಹಂ ಪಾತಾಳಂತೋ ಸಮమైన ತೀವ್ರ ಗಲದಿ ಅಂತ ಹಾಕಿದ್ದಾರೆ. ಅಲ್ಲಿ ಮೇಲೆ ಮೃತ್ಯು ಅಂತ ಹಾಕಿದ್ರೆ ಇವನು ತಗೊಂಬಂದು ಪಾತಾಳ ಅಂತ ಹಾಕಿದ್ದಾನೆ. ಏನ್ರಿ ಮಾಡ್ಬೇಕು, ಟ್ರಾನ್ಸ್ಲೇಟರ್ಸ್ ಮೇಲೆ ನಿಜವಾಗ್ಲೂ ಕೇಸ್ ಹಾಕ್ಬಿಟ್ಟು ಇವ್ರನ್ನ ಜೈಲ್ಗನ್ನ ಕಳಿಸ್ಬಿಟ್ಟಿದ್ರೆ ಸರೋಗ್ಬಿಡ್ತಿತ್ತೇನೋ ಅನ್ನೋಷ್ಟು ಕೋಪ ಬರ್ತಿದೆ. ಯಾಕಂದ್ರೆ ಇವ್ರು ನಮಗೆ ಮಾಡೋ ದ್ರೋಹ, ನಮ್ಗೊಂದು ಲಕ್ಷನೋ 10 ಲಕ್ಷನೋ 1 ಕೋಟಿನೋ ನಮ್ಮಿಂದ ಕದ್ದುಕೊಂಡಿದ್ರು ಅನ್ಯಾಯ ಆಗ್ತಾ ಇರ್ಲಿಲ್ಲ. ಅದು ಬಿಡು, ಹಣ ಬಂತು ಹೋಯ್ತತ್ತ ಅಂತ ಬಿಟ್ಬಿಡ್ಬೋದು. ನಮ್ಮ ಆತ್ಮನೇ ನಾಶ ಮಾಡೋಂಥ ರೀತಿಯಲ್ಲಿ ಇವರು ಮಾಡಿದಾರಲ್ಲ ಮೂರ್ಖರು. ಇಂಥ ಪರಮ ಮೂರ್ಖರು ಮಾಡಿರ್ತಕ್ಕಂಥ ಈ ತಪ್ಪಿನಿಂದ ಎಷ್ಟು ಆತ್ಮಗಳು ಇವತ್ತು ನರಕ ಅಂತ ನಂಬ್ಕೊಂಡು ಕೊರಗ್ತಾ ಇದ್ದಾರೆ. ಈಗ ಗಮನಿಸ್ಬಹುದ್ರಿ, ಕೆಲವು ಚರ್ಚ್ಗಳಲ್ಲಿ ಪ್ರಸಂಗ ಮಾಡುವಾಗ ನರಕಕ್ಕೆ ಹೋಗ್ಬಿಡ್ತೀರಾ ನೀವು ಅಂತೇಳಿ ಕೂಗ್ತಾ ಇರ್ತಾರೆ. ಕೆಲವು ಸ್ಪೀಕರ್ಸ್ಗಳಿದೆ ಯೂಟ್ಯೂಬ್ನಲ್ಲೂ ಕೆಲವ್ರು ನೋಡ್ತೀನಿ. ನಮ್ಮ ನಾಮಕಾರ್ಥ ಕ್ರೈಸ್ತರುಗಳಲ್ಲಿ ಕೆಲವ್ರಿಗೆ ಭಾಳ ಪರಿಚಿತವಾಗಿರ್ತಕ್ಕಂಥವ್ರು, ಇಲ್ಲ ನಮ್ಮ ಲೋಕಲಲ್ಲೇ ಒಬ್ರು ಇದ್ದಾರೆ, ಯೂಟ್ಯೂಬ್ನಲ್ಲಿ ಸುಮಾರು ಒಂದು 45-50 ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಆತನಿಗೆ. ಆತನ ಪ್ರತಿಯೊಂದು ಬೋಧನೆಯಲ್ಲೂ ಆ ವಿಡಿಯೋಗಳು ಬರ್ತಾ ಇರ್ತವೆ. ನರಕ 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 ನರಕ, ಪಾತಾಳದಲ್ಲಿ ನೀನು ಹಂಗೆ ಮಾಡ್ಬಿಡ್ತಾರೆ, ನರಕದಲ್ಲಿ ನೀನು ಹಿಂಗೆ ಮಾಡ್ಬಿಡ್ತಾರೆ ಅಂತ ಪ್ರೀಚ್ ಮಾಡ್ತಾ ಇರ್ತಾನೆ. ಒಂದು 100 ವಿಡಿಯೋಗಳಿದ್ದಾವೆ ಆತನು.
ಆತನ ಹೆಸರು ಹೇಳಕ್ಕೆ ನಾನು ಇಷ್ಟಪಡಲ್ಲ, ಯಾಕಂದರೆ ಈ ವಿಡಿಯೋ ನಮ್ಮದು ಯೂಟ್ಯೂಬಲ್ಲಿ ಯಾರನ್ನ ನೋಡಿದವರು ಆತನ ನೇರವಾಗಿ ನಾನು ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ತಾರೆ. ಅದೇ ಅವ್ರಿಗೆ ಗೊತ್ತಿಲ್ಲ ಬೈಬಲಿನ ಈ ಭಾಷಾಂತರಗಳ ಲೋಪ ಇಷ್ಟಿದೆ, ಶಬ್ದಗಳ ಲೋಪ ಇಷ್ಟಿದೆ, ಆ ಪದ್ಯಗಳನ್ನು, ಗದ್ಯಗಳನ್ನು, ಕಾವ್ಯಗಳನ್ನು, ಅತಿಶಯೋಕ್ತಿಗಳನ್ನು, ಸಾಮತಿಗಳನ್ನು, ಉಪಮಾನಗಳನ್ನು, ಜ್ಞಾನೋಕ್ತಿಗಳನ್ನು ಮತ್ತು ಸಾಂಕೇತಿಕ ಪದಗಳನ್ನು ಇವುಗಳನ್ನೆಲ್ಲ ಅರಿಯಕ್ಕಾಗದಂತೆ ಏನ್ರಿ ನಮ್ಮ ಪೇತ್ರರು ಹೇಳ್ತಾರಲ್ರ 2 ಪೇತ್ರ 3:16 ಏನ್ರಿ, ವಿದ್ಯಾಹೀನರು ಚಪಲ ಚಿತ್ತರು. ನಮಗಿರ್ತಕ್ಕಂಥ ಬೇರೆ ಗ್ರಂಥಗಳಿಗೂ ಹಿಂಗೆ ತಪ್ಪಾದ ಅರ್ಥವನ್ನು ಮಾಡಿಕೊಂಡು ತಮ್ಮ ಮೇಲೆ ನಾಶನವನ್ನು ಬರಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ನೋಡ್ರಿ. ಸೊ ಆ ರೀತಿ ಅವರು ನಾಶನಕ್ಕೆ ಹೋಗುವಂಥ ಏನ್ರಿ ಅಂತಹ ಒಂದು ಕಠಿಣವಾದ ತಪ್ಪನ್ನು ಇಲ್ಲಿ ಮಾಡಿ ಇಟ್ಟಿದ್ದಾರೆ ನಮಗೆ ಭಾಷಾಂತರದಲ್ಲಿ. ಹಾಗಾಗಿ ಈ ದ್ರೋಹಕ್ಕಿಂತ ಹೆಚ್ಚಾದ ದ್ರೋಹ ಇನ್ನು ಯಾವುದೋ ಮನುಷ್ಯ ಮಾಡೋಕ್ಕಾಗಲ್ಲ. ಕೋಟ್ಯಾಂತರ ಜನಗಳನ್ನು, ಲಕ್ಷಾಂತರ ಜನಗಳನ್ನು ತಪ್ಪದಾರಿಗೆ ನಡೆಸುವುದು ಒಂದೊಂದು ಭಾಷಾಂತರಗಳು. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ಎಲ್ಲ ವಚನಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ದಯವಿಟ್ಟು ಈ ವಚನಗಳನ್ನು ನೀವು ನೋಟ್ಸ್ ಆಮೇಲೆ ಮಾಡ್ಕೊಳ್ಳಿ, ಯಾಕಂದರೆ ವಿಡಿಯೋ ಇರುತ್ತೆ ನಿಮಗೆ ವಿಡಿಯೋ ನಿಮ್ಮ ಕೈಯಲ್ಲಿರೋದ ಕಾರಣ ಈ ಎಲ್ಲ ವಚನಗಳು 65 ವಚನಗಳು ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಏನು ಮಾಡಿ, ನೀವು ಈ 65 ವಚನಗಳನ್ನು ನಿಮ್ಮ ಖಾಲಿ ಇರತಕ್ಕಂಥ ಸಮಯದಲ್ಲಿ ನಿಮಗೆ ಫ್ರೀ ಸಿಕ್ಕಿದಾಗ ನೀವೇನು ಮಾಡಿರಿ, ಎಲ್ಲ ವಚನಗಳನ್ನು ಓದ್ಕೊಂಡು ಹೋಗ್ರಿ. ಎಲ್ಲ ವಚನಗಳನ್ನು ಓದ್ಕೊಂಡು ಹೋಗುವಾಗ ನಿಮಗೆ ಬೈಬಲ್ ಏನು ಹೇಳ್ತಾ ಇದೆ ಸಾಮಾನ್ಯವಾಗಿ ಅರ್ಥ ಆಗ್ಬಿಡ್ತದೆ. ಅದನ್ನು ಬಿಟ್ಟು ಇವ್ರೇನು ತಪ್ಪಾಗಿ ಇದು ಮಾಡಿದಾರೋ ಅದು ನಿಮಗೆ ನೀವೇ ಇನ್ನೊಬ್ಬರಿಗೆ ನಿಂತ್ಕೊಂಡು ಹೇಳೋ ರೀತಿಯಲ್ಲಿ ಆಗ್ಬಿಡ್ತೀರ. ನಾನು ಓಷಯ ಒಂದು ವಚನ ಹೇಳಿ ಮುಗಿಸ್ಬಿಡ್ತೀನಿ ಇವತ್ತಿನ ಪಾಠದ ಭಾಗವನ್ನು. ಯಾಕಂದರೆ ಈ ಓಷಯದಲ್ಲಿ ಅಲ್ಲಿರೋ ಎಲ್ಲರೂ ಬಿಡಿಸ್ಬಿಡ್ತೀನಪ್ಪ ಅಂತ ಪ್ರಾಮಿಸ್ ಮಾಡ್ತಾರೆ. ಓಷಯ ನೋಡಿ, ನಿಮಗೆ BSBಯಲ್ಲಿ ಓದೋದಾದರೆ ಮೇಲೆ ಹೇಳ್ತಾರೆ, ಐ ವಿಲ್ ರ್ಯಾನ್ಸಮ್ ದೆಮ್ ಫ್ರಮ್ ದ ಪವರ್ ಆಫ್ ಶಿಯೋಲ್, ಐ ವಿಲ್ ರಿಡೀಮ್ ದೆಮ್ ಫ್ರಮ್ ಡೆತ್, ವೇರ್ ಓ ಡೆತ್ ಆರ್ ಯುವರ್ ಪ್ಲೇಗ್ಸ್, ವೇರ್ ಓ ಶಿಯೋಲ್ ಈಸ್ ಯುವರ್ ಸ್ಟಿಂಗ್, ಕಂಪ್ಯಾಷನ್ ಈಸ್ ಹಿಡನ್ ಫ್ರಮ್ ಮೈ ಐಸ್ ಅಂತ ಹೇಳ್ತಾರೆ. ಮರಣವೇ, ಸಮಾಧಿಯೇ ನಿನ್ನ ಕೊಂಡಿಯಲ್ಲಿ, ನಿನ್ನ ಜಯೆಯಲ್ಲಿ ಅಂತ ಹೇಳ್ತಾರೆ. ಸೊ ಅದನ್ನೇ ನೋಡಿ, ಮೇಲೆ ಶಿಯೋಳ್ ಅಂತ ಹಾಕಿದ್ರು BSB, ISVಯಲ್ಲೂ ಶಿಯೋಳ್ ಅಂತ ಹಾಕಿದರೆ ನೀವು ಗಮನಿಸ್ಬೇಕು ದಯವಿಟ್ಟು. ಆಮೇಲೆ JPS ನೀದರ್ ವರ್ಲ್ಡ್ ಅಂತ ಹಾಕಿದ್ದಾರೆ ಕೆಳಗಡೆನೆ, ಅಂದರೆ ಭೂಮಿಯ ಕೆಳಗಿನ ಸ್ಥಳ ಅಂತ ಹಾಕಿದ್ದಾರೆ ನೋಡಿ. ಕನ್ನಡ ERV ಗಮನಿಸೋದಾದರೆ ಸಮಾಧಿಯಿಂದ ಅವರನ್ನು ರಕ್ಷಿಸುವೆನೋ ನೋಡ್ರಿ, ಮರಣದಿಂದ ಅವರನ್ನು ಪಾರು ಮಾಡುವೆನೋ ನೋಡಿ. ಸಮಾಧಿ ಮರಣ ಅಂತ ಹಾಕಿದರೆ ERV ತುಂಬ ಕರೆಕ್ಟಾಗಿ ಹಾಕಿದ್ದಾರೆ. ಆದರೆ ಕೆಳಗಡೆ ಬನ್ನಿರಿ ನೋಡಿ, ಇಲ್ಲಿ ಹಾಕಿರ್ತಾರೆ IRVಯಲ್ಲಿ ನಮ್ಮ ಲೋಕಲ್ ಬೈಬಲ್ ಥರ, ನಾನು ಅದನ್ನು ಪಾತಾಳದ ಅಧಿಕಾರದಿಂದ ಬಿಡಿಸಲು ನೋಡಿ, ಪುನಃ ಪಾತಾಳ ಅನ್ನೋ ಅರ್ಥ ಕೊಡೋಕೆ ಹೋಗ್ತಾರೆ ಅವರು. ಅಲ್ಲಿ ಮೇಲೆ ಸಮಾಧಿ ಅಂತಿದೆ, ನಿಮಗೆ ಭಾಳ ಡೀಟೇಲಾಗಿ ವಿಸಿಬಲ್ ಆಗಿರುತ್ತೆ. ನಾನು ಕಾಣಿಸಿಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ, ಅಷ್ಟು ಡೀಟೇಲಾಗಿ ಇಲ್ಲಿ ಹಾಕಿರ್ತೀನಿ, ನಾನು ಹೈಲೈಟ್ ಮಾಡಿರ್ತೀನಿ. ಸಮಾಧಿಯಿಂದ ಅವರನ್ನು ರಕ್ಷಿಸುವೆನು, ಮರಣದಿಂದ ಅವರನ್ನು ಪಾರು ಮಾಡೋನು. ಸಮಾಧಿ ಮರಣ ಅಷ್ಟೇ. ಇವ್ರು ಯಾಕೆ ಕೆಳಗಡೆ ಅದನ್ನು ತಗೊಂಬಂದು ಪಾತಾಳ ಅಂತ ಹಾಕ್ತಾರೆ ಇನ್ನೊಂದು ಬೈಬಲಲ್ಲಿ ನೋಡಿ. ನಿನ್ನ ಉಪದ್ರವಗಳಲ್ಲಿ ಪಾತಾಳವೇ ನೀನು ಮಾಡುವ ನಾಶನವೆಲ್ಲಿ ಅಂತ ಹಾಕ್ತಾರೆ. ಸೊ ಆಗ ಈ ಟ್ರಾನ್ಸ್ಲೇಟರ್ಸ್ಗಳನ್ನು ನಾವು ಏನು ಮಾಡೋಣ, ಏನು ಹೇಳೋಣ ಅವರಿಗೆ ನೋಡ್ರಿ. ಕೆಳಗಡೆ ಎಲ್ಲಿ ನೋಡುವಾಗಲೂ ಈ KJVಯಲ್ಲಿ ನೋಡ್ರಿ, ಇದನ್ನೇನು ಮಾಡಿದ್ದಾರೆ, ಗ್ರೇವ್ ಅಂತ ಹಾಕ್ಬಿಟ್ಟಿದ್ದಾರೆ. ಯಾಕೆ ರ್ಯಾನ್ಸಮ್ ಕೊಟ್ಟು ಪುನರುತ್ಥಾನ ಎದ್ದು ಬರ್ತಾರೆ ಅಂದರೆ ಹೆಲ್ ಅಂತ ಹಾಕ್ಬಾರ್ದು, ಯಾಕಂದರೆ ಹೆಲ್ಲಿಂದ ಎದ್ದು ಬರಲ್ಲ. ಅದಕ್ಕೆ ಏನು ಮಾಡೋಣ, ಗ್ರೇವ್ ಅಂತ ಹಾಕ್ಬಿಡೋಣ ಅಂತೇಳಿ ಇಲ್ಲಿ ಮಾತ್ರ ಗ್ರೇವ್ ಅಂತ ಹಾಕಿದ್ದಾರೆ KJV ಅವರು ನೋಡ್ರಿ. ನಿಮಗೆ NET ನ್ಯೂ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅದರಲ್ಲೂ ಕೂಡ ಶಿಯೋಲ್ ಅಂತಲೇ ಇದೆ. ವಿಲ್ ಐ ಡೆಲಿವರ್ ದೆಮ್ ಫ್ರಮ್ ದ ಪವರ್ ಆಫ್ ಶಿಯೋಲ್. ಇಲ್ಲ, ಈ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಇನ್ನೊಂದು ತೋರಿಸಿರ್ತೀನಿ ನಿಮಗೆ ಡಿಫ್ರೆನ್ಸ್ನ, ದಯವಿಟ್ಟು ಗಮನಿಸ್ಬೇಕು. ಇಲ್ಲಿ ಏನಂದರೆ ನೋಡಿ, ಇಲ್ಲಿ NET ಬೈಬಲ್ ಐತಲ್ರ, ಅಲ್ಲಿ ವಿಲ್ ಐ ಡೆಲಿವರ್ ದೆಮ್ ಫ್ರಮ್ ದ ಪವರ್ ಆಫ್ ಶಿಯೋಲ್ ನೋ ಅಂತ ಹಾಕಿದ್ದಾರೆ ನೋಡಿ. ಇಡೀ ಸೆಂಟೆನ್ಸೇ ಹಾಳು ಮಾಡಾಕಿದ್ದಾರೆ. ಯಾರು ಮಾಡಿದ್ರು ಗೊತ್ತಿಲ್ಲ, ಇಂಥ ಮೂರ್ಖ ಮಾಡಿರ್ತಾನೆ ಇದನ್ನು. ಆ ಭಾಷಾಂತರ ಮಾಡಿರೋನ್ನ ಜೈಲುಗಟ್ಟದೆ ಬಿಡಬಾರ್ದು ಅನ್ನೋಷ್ಟು ಕೋಪ ಬರ್ತದೆ. ಅವನೇನು ಮಾಡಿದ್ದಾನೆ, ನಾನು ಬಿಡುಗಡೆ ಮಾಡ್ತೀನಿ ಸಮಾಧಿಯಿಂದ, ಇಲ್ಲವೇ ಇಲ್ಲ, ಬಿಡುಗಡೆ ಮಾಡೋದೇ ಇಲ್ಲ ಅಂತ ಹಾಕಿದ್ದಾನೆ. ಲವ್ ಮೂರ್ಖ, ಮೇಲೆ ಇಷ್ಟು ಭಾಷಾಂತರಗಳು ಬಡ್ಕೊತಾ ಇದ್ದಾವೆ, ಬಿಡಿಸ್ತೀನಿ 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 ಅಂತ. ನಮ್ಮ ಕನ್ನಡದವರು ಏನು ಮಾಡಿದ್ದಾರೆ ಗೊತ್ತಾ, ಅವರು ಬಿಡಿಸಲ್ಲ ಅಂತ ಹಾಕ್ಬಿಟ್ಟಿದ್ದಾರೆ. ಆದರೆ ನಿಮ್ಮ ಕನ್ನಡ ಬೈಬಲ್ನಲ್ಲಿ ದಯವಿಟ್ಟು ಈ ವಚನ ಓಪನ್ ಮಾಡಿರಿ, ನಾನು ಮುಗಿಸೋದ್ರೊಳಗಡೆ ಈ ವಚನ ಓಪನ್ ಮಾಡಿಕೊಡ್ರಿ ನಿಮ್ಮ ಕನ್ನಡ ಬೈಬಲು. ಅಲ್ಲಿ ನಾನು ಪಾತಾಳದಿಂದ ಅದನ್ನು ಬಿಡಿಸಲು ಅಂತಿರೋ ಕಡೆ ಒಂದು ರೆಫರೆನ್ಸ್ ನಂಬರ್ ಇರುತ್ತೆ, ಒಂದು ಫುಟ್ನೋಟ್ ನಂಬರ್ ಇರುತ್ತೆ. ಅದನ್ನು ಕೆಳಗಡೆ ಫುಟ್ನೋಟಲ್ಲಿ ನೀವು ಗಮನಿಸ್ಕೊಳ್ಳಿ, ಬಿಡಿಸುವೆನು.
ಉದ್ಧರಿಸುವೆನು ಅಂತಿರುತ್ತೆ. ಬಿಡಿಸಲು ಅಂತ ಪ್ರಶ್ನೆ ಕೇಳ್ದಂಗಿದೆ ಮೇಲೆ, ಅದು ಕರೆಕ್ಟ್ ಅಲ್ಲ, ಬಿಡಿಸ್ತೀನಿ ಅಂತಿರೋದು. ಯಾಕಂದ್ರೆ ಇದೇ ವಚನವನ್ನ ನಮ್ಮ ಅಪೊಸ್ತಲ ಪೌಲ್ರು 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 55ರಿಂದ 57 ವಚನಗಳಲ್ಲಿ ಇದನ್ನೇ ಕೋಟ್ ಮಾಡ್ತಾರೆ. ಸಮಾಧಿಯಿಂದ ಬಿಡಿಸ್ತೀನಿ ಅಂತ ಹೇಳಿದಾರಲ್ವಾ. ಸೊ ಆ ರೀತಿಯಲ್ಲಿ ನಮಗೆ ಜಯ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ಪೌಲ್ರು ಕೋಟ್ ಮಾಡಿ ಕನ್ಫರ್ಮ್ ಮಾಡ್ತಾರೆ, ಬಿಡಿಸ್ತಾರೆ ದೇವ್ರು ಅಂತ. ಬಿಡಿಸಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಕೊಡುವಂತೆ ಇವರು ತಪ್ಪರ್ಥ ನಡೆಸಿದ್ದಾರೆ. ಈಗ ಪೌಲ್ರು ಸ್ಟೇಟ್ಮೆಂಟ್ ಇಲ್ಲ ಅಂದಿದ್ರೆ ನೀವು ನಾನು ಹೇಳೋದನ್ನ ನಂಬ್ತಾ ಇರಲಿಲ್ಲ. ಏನ್ ಬ್ರದರ್ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ನೀವು ಅದನ್ನ ಬೇರೆ ಥರ ಹೇಳ್ತೀರಾ ಅಂತ ಹೇಳ್ಬಿಟ್ಟಿರ್ತೈತಿ. ನೋಡಿ, ತೆಲುಗುನಲ್ಲೂ ಪ್ರಶ್ನೆ ಇಲ್ಲ, ಭಾಳ ನೀಟಾಗಿ ಉತ್ತರ ಥರನೇ ಇದೆ. ಒಂದು ಟ್ರಾನ್ಸ್ಲೇಷನ್, ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ಪ್ರಶ್ನೆ ಥರ ಇದೆ. ನೋಡ್ರಿ, ನೀವು ಗಮನಿಸ್ಬೋದು ಇಲ್ಲಿ ಬೇಕಂದ್ರೆ. ನೀನು వాళ్ళನ ಸಮಾಧಿ నుంచి ಕಾಪಾಡುತ್ತಾನು. ನೋಡಿ, ಇಟ್ಸ್ ಎ ಸ್ಟೇಟ್ಮೆಂಟ್. ಒಂದು ದಂಡ ಹಾಕ್ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಹಾಕಿದಾರೆ ಅಲ್ಲಿ. ಕಾಪಾಡುತ್ತಾನು, నేను వాళ్ళని మృత్యుముఖము నుంచి కాపాడుతాను. ನೋಡಿ, ಐ ವಿಲ್ ಸೇವ್, ಐ ವಿಲ್ ಡೆಲಿವರ್ ಅಷ್ಟೇ. అదే తెలుగు IRVL ನೋಡ್ರಿ, ಕೆಳಗಡೆ ಇನ್ನೊಂದು ಇಲ್ಲಿ, అయినా పాతాళ వశంలో నుండి నేను వారిని విమోచిస్తానా ಅಂತ. ನಾನು ಮಾಡ್ತೀನಾ, ಮಾಡದೇ ಇಲ್ಲ, ಹೆಂಗನ ಹಾಳಾಗೋಗ್ಲ ಅವರು ಅನ್ನೋ ಅರ್ಥ ಕೊಡೋ ಥರ ಮಾಡಿದೆ. ಏನು ಮಾಡ್ಬೇಕ್ರಿ ಈ ಟ್ರಾನ್ಸ್ಲೇಟರ್ಸ್ಗಳನ್ನ, ಪ್ರೀತಿಯ ಸಹೋದರರೇ? ಎಷ್ಟು ತಪ್ಪುದಾರಿಗೆ ನಡೆಸ್ತಾರೆ ಇವ್ರುಗಳು. ಈ ರೀತಿ ಗಮನಿಸದೆ ನಾವು ಏನನ್ನ ಅಧ್ಯಯನ ಮಾಡಿದ್ರೆ ನಾವು ಈ ಭಾಷಾಂತರ ಮಾಡಿರ್ತಕ್ಕಂಥ ಗಲಿಬಿಲಿಗಳಿಗಿಂತ ನಾವು ಗಲಿಬಿಲಿಗಳಾಗೋಗಿರ್ತೀವಿ. ಯಾಕಂದ್ರೆ ಒಂದೊಂದು ವಚನ ನೋಡಿದಾಗ ಒಂದೊಂದು ಅರ್ಥಗಳನ್ನು ಕಲ್ಪಿಸ್ಕೊಳ್ತಾ ಹೋಗ್ತೀವಿ ನಾವು. ಸೊ ಹಾಗಾಗಿ ಒಂದು ತಿಳ್ಕೊಳ್ಳಿ, ಇದು ಭಾಷಾಂತರದಿಂದ ಬಂದಿರೋಂಥ ಗೊಂದಲ ಬಿಟ್ಟರೆ, ನರಕ ಅನ್ನೋವಂಥದ್ದನ್ನ ಒಂದನ್ನ ದೇವ್ರು ಮಾಡಿ ಅದರೊಳಗೆ ಹಾಕಿ ಫ್ರೈ ಮಾಡಿ ಅದರೊಳಗೂ ಆ ಬೆಂಕಿ ಒಳಗೆ ಹುಳಗಳು ಬಿಟ್ಟು ಆ ಹುಳಗಳು ಮಾತ್ರ ಸುಟ್ಟೋಗ್ಬಾರ್ದು. ಅಂಥ ಹುಳಗಳು ಅದು ಯಾವ ಮೆಟಲಿಂದ ಮಾಡಿದ್ರೋ, ಅದು ಯಾವ ಕಲ್ಲುಗಳು, ಡೈಮಂಡ್ಸು, ಪರ್ಲ್ಸು, ಬೇರೆ ಯಾವುದೋ ಇದರಿಂದ ಮಾಡಿದ್ರೋ, ಪ್ಲಾಟಿನಮ್, ಗೋಲ್ಡ್, ಯಾವ ಮೆಟಲ್ ಆದ್ರೂ ಅಲ್ಟಿಮೇಟ್ ಆಗಿ 1000 ವರ್ಷ ನೀವು ಬೆಂಕಿಯಲ್ಲಿ ಉರಿತಾನೆ ಇದ್ರೆ ಅದು ಹೊಟ್ಟೋಗ್ಬಿಡ್ತದೆ. ಇನ್ನು ಎಂಥ ಮೆಟೀರಿಯಲ್ ಬಾಡಿ ನಮಗೆ ಕೊಡ್ತಾರೋ ಗೊತ್ತಿಲ್ಲ. 1 ಕೋಟಿ ವರ್ಷ ಹೋದ್ರೂ ಕರಗಬಾರ್ದ ಬೆಂಕಿಯಲ್ಲಿ. ಕಬ್ಬಿಣನೂ ಕರ್ಗೋಗ್ಬಿಡುತ್ತೆ, ವಜ್ರನೂ ಕರ್ಗೋಗ್ಬಿಡುತ್ತೆ. 1000 ವರ್ಷ ಸುಟ್ರೆ ಖಂಡಿತ ಗೋಲ್ಡ್ ಕೂಡ ಕರಗ ಆವಿಯಾಗಿ ಹೊಟ್ಟೋಗ್ತದೆ. 1000 ವರ್ಷಕ್ಕೆ ಯಾವ ಮೆಟಲ್ಲೂ ಇರಲ್ಲ. ಹಂಗಾದ್ರೆ 1 ಕೋಟಿ ವರ್ಷಕ್ಕೆ ಹೋದ್ರೂ ಕರಗದೆ ಇರತಕ್ಕಂಥ ಮೆಟಲ್ ಬಾಡಿ ನಮಗೆ ಕೊಡ್ಬೇಕು ದೇವ್ರು. ಅದನ್ನ ಮೇ ಬಿ ಜೀಸಸ್ ಕ್ರೈಸ್ಟ್ ಈಗ ಪರಲೋಕದಲ್ಲಿ ರೆಡಿ ಮಾಡ್ತಾ ಇರ್ಬೋದು. ಏನೋ ಈ ಪರಲೋಕ ಕರ್ಕೊಂಡು ಹೋಗೋರಿಗೆ ಯಾವ ಥರ ಒಂದು ದೇಹ ರೆಡಿ ಮಾಡ್ತೀನಿ ಅಂದ್ರು, ಆ ಥರ ಈ ನರಕಕ್ಕೆ ಹೋಗೋರಿಗೆ ಯೇಸು ಕ್ರಿಸ್ತರು ಒಂದು 2000 ಇಯರ್ಸ್ ರೆಡಿ ಮಾಡ್ತಾ ಇರಬೇಕು ಒಂದು ಮೆಟಲ್ ಬಾಡಿ. ಅದು ಮೆಟಲ್ ಬಾಡಿ ಹೆಂಗಿರ್ಬೇಕಂದ್ರೆ ಸೂರ್ಯನಷ್ಟು ಬೆಂಕಿ ಹಾಕಿದ್ರು ಸುಟ್ಟೋಗ್ಲೇಬಾರ್ದು. ಮತ್ತು ಅಂಥ ಬಾಡಿಯನ್ನ ಹುಳ ಕಡಿಯೋಕ್ಕಾಗಬೇಕು. ಅದಿನ್ನೆಷ್ಟು ಗಟ್ಟಿಯಾಗಿರೋಂಥ ಹುಳನ ನಮ್ಗೆ ಗೊತ್ತಿಲ್ಲ. ನೋಡ್ರಿ, ಪ್ರಶ್ನೆಗಳನ್ನ ಮಾಡಿದ್ರೆ ನಾವು ಅನಲೈಸ್ ಮಾಡಿದ್ರೆ ಒಂದಕ್ಕೂ ಅರ್ಥನೇ ಕೊಡಲ್ಲ. ಈ ಮೂರ್ಖರ ಹರಡಿರ್ತಕ್ಕಂಥ ಮೂರ್ಖವಾದ ಏನ್ರಿ ಅಪಾರ್ಥಗಳಿಗೆ ಅರ್ಥಹೀನವಾಗಿರ್ತದೆ. ಯಾರನ್ನ ಪ್ರಶ್ನೆ ಮಾಡಿ ಕೇಳಿದ್ರೆ ಉತ್ತರ ಕೊಡೋಕ್ಕಂತೂ ಬಿಲ್ಕುಲ್ ಆಗಲ್ಲ. ಇಂಥ ಅರ್ಥಹೀನವಾದಂಥ ಬೋಧನೆಗಳನ್ನು ತಗೊಂಡೋಗಿ ನಾವು ಇತರರಿಗೆ ಹೇಳಿ ಎದುರಿಸಿ ಕನ್ವರ್ಟ್ ಮಾಡ್ರಿ ಅಂತಂದು ಯೇಸು ಕ್ರಿಸ್ತರಾಗಲಿ ದೇವರಾಗಲಿ ಎಲ್ಲೂ ನಮಗೆ ಹೇಳಿಲ್ಲ. ಈ ರೀತಿಯಾದ ಪವಿತ್ರಾತ್ಮ ಪ್ರೇರಣೆ ನಮಗೆ ಬರೋದೂ ಇಲ್ಲ ಬೈಬಲಲ್ಲಿ. ದೇವರು ತನ್ನ ಪ್ರೀತಿನೇ ಹೇಳಿ ನನ್ನ ಹತ್ರ ಬನ್ರಿ ಅಂತ ಹೇಳಿದ್ದಾರೆ. ಮನುಷ್ಯರಿಗೆ ಅವರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಅದನ್ನು ಕ್ರಿಸ್ತನಲ್ಲಿ ಕ್ಷಮಿಸಿ ಮನುಷ್ಯರನ್ನು ದೇವರೊಂದಿಗೆ ಸಂಧಾನಪಡಿಸುವಂಥ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾರೆ ಅಂತಾರೆ ಪೌಲ್ರು. ಯೇಸು ಕ್ರಿಸ್ತರು ಕೂಡ ಅದೇ ಹೇಳ್ತಾರೆ. ಅಲ್ಲಿ 2 ಕಡೆ ಅದ್ಭುತಗಳು ಮಾಡುವಾಗ ನೋಡು, ಇನ್ನು ಮೇಲೆ ಪಾಪ ಮಾಡೋಕೆ ಹೋಗ್ಬೇಡ, ಹೆಚ್ಚಿನ ಕೇಳಿ ಬಂದಿತ್ತು, ಬಿಟ್ಬಿಡು ಅಂತ ಹೇಳ್ತಾರೆ. ನೀನು ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಹೋಗು ಅಂತ ಅಂದ್ಬಿಡ್ತಾರೆ. ಅಷ್ಟೇ, ಮುಗೀತು. ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇದಾವೆ ಅಂತಾರೆ. ಅಂದರೆ ಮರಣದಿಂದ ಎಬ್ಬರಿಸ್ತೀನಿ ನಾನು ಅಂತ ಹೇಳಿರ್ತಾರೆ. ಸೊ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಇಬ್ರಿಯ ಪದವನ್ನು ಮಾತ್ರ ಈ ವಾರ ನಿಮಗೆ ತೋರಿಸಿದ್ದೀನಿ. ಮುಂದಿನ ವಾರ ಪಾಠದಲ್ಲಿ ಏನು ಮಾಡ್ತೀನಿ, ಗ್ರೀಕ್ನಲ್ಲಿ 3 ಶಬ್ದಗಳನ್ನು ಬಳಸಿದ್ದಾರೆ. ಸೊ ಮುಂದಿನ ವಾರ ನಾವೇನು ಮಾಡೋಣ, ಆ 3 ಶಬ್ದಗಳು ನೋಡೋಣ. ಇಬ್ರಿಯಾದಲ್ಲಿ ಒಂದೇ ಶಬ್ದ ಶಿಯೋಲ್ ಅಷ್ಟೇ. ಅದಕ್ಕೆ ನಾನು ನಿಮಗೆ ಒಂದೇ ಶಬ್ದವನ್ನು 4 ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದನ್ನು ತೋರಿಸಿದ್ದೀನಿ. ಬಟ್ ಗ್ರೀಕ್ನಲ್ಲಿ 3 ಶಬ್ದಗಳಿದ್ದಾವೆ. ಅದನ್ನು ಮುಂದಿನ ವಾರ ನಾವೇನು ಮಾಡೋಣ, ಅಧ್ಯಯನ ಮಾಡೋಣ. ಟಾರ್ಟರಸ್ ಅಂತ ಇರುತ್ತೆ, ಹೇಡೀಸ್ ಅಂತ ಇರುತ್ತೆ, ಗೆಹೆನಾ ಅಂತ ಕೂಡ ಇರುತ್ತೆ. ಸೊ ಈ 3 ಶಬ್ದಗಳನ್ನು ಮುಂದಿನ ವಾರ ಅಧ್ಯಯನ ಮಾಡೋಣ. ಅಲ್ಲಿ ತನಕ ಈ ವಿಷಯವನ್ನು ಇನ್ನೂ ಧ್ಯಾನ ಮಾಡಿರಿ.
ನಿಮಗಿನ್ನ ಯಾರಿಗಾನ ಏನಾನ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನ ಬರೆದಿಟ್ಕೊಳ್ರಿ. ಅಲ್ಲ, ಆಕ್ಚುಲಿ ಚಾಪ್ಟರ್ 3 2 ವರ್ಸ್ ಅದರಲ್ಲಿ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರು ಅದು ಸುಟ್ಟು ಹೋಗದೆ ಇತ್ತು ಅನ್ನೋದು ಸ್ವಲ್ಪ ವಿವರಿಸಿ. ಆ್ಯಕ್ಚುಲಿ ಒಳ್ಳೆ ಎಕ್ಸಾಂಪಲ್ ರೀ ಇದೆ, ಭಾಳ ಬ್ಯೂಟಿಫುಲ್ ಎಕ್ಸಾಂಪಲ್ನ ತಗೊಂಡ್ರಿ. ನೋಡಿ, ಅಲ್ಲಿ ಗಿಡ ಸುಟ್ಟೋಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಹಾನಿಯಾಗಿರೋ ಸಾಧ್ಯತೆ ಐತ್ರ? ಭಾಳ ಸಿಂಪಲ್. ಹಂಗೆ ನಾವು ಅನಲೈಸ್ ಮಾಡೋದಾದ್ರೆ, ನಾವು ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ 1, 2, 3 ನೋಡ್ಬಿಡುವಾಗ ನೀವು 2ನೇ ವಚನ ನೋಡ್ರಿ, ಆ ಬೆಂಕಿಯಲ್ಲಿ ಇರುತ್ತೆ ಆದ್ರೆ ಸುಟ್ಟು ಹೋಗದೇ ಇತ್ತು ಅಂತ. ನೋಡಿ, ಆ ಗಿಡಕ್ಕೇನನ್ನ ಆ ಬೆಂಕಿಯ ವಾಸನೆ ತಗಲಿದಿದ್ರೆ ಅದೇನಾಗ್ಬಿಟ್ಟಿರೋದು, ಖಂಡಿತ ಸುಟ್ಟೋಗ್ಬಿಟ್ಟಿರೋದು. ಜಸ್ಟ್ ಬಾಡಿ ಕೂಡ ಹೋಗ್ತಲ್ಲ, ಅದೇ ಅವನಿಗೆ ಆಶ್ಚರ್ಯ. ಇಲ್ಲಾಂದ್ರೆ ಹೋಗ್ಬಿಟ್ಟಿರ್ತಿದ್ರು ಮೋಶ, ಬಿಡು ಬೆಂಕಿ ಬಿದ್ದೈತೆ ಗಿಡ ಸುಟ್ಟೋಯ್ತತ ಅಂತ ಹೋಗ್ಬಿಟ್ಟಿರ್ತಿದ್ರು. ಗಿಡ ಹಸಿರಾಗಿ ಹಂಗೇ ಇದೆ, ಅದಕ್ಕೆ ಯಾವ ಹಾನಿನೂ ಆಗಿಲ್ಲ. ಹಂಗಂದ್ರೆ ಹಾನಿ ಆಗದೆ ಇರ್ತಕ್ಕಂಥ ಬೆಂಕಿ ಅನ್ನೋದು ಸ್ಪಷ್ಟವಾಗ್ತದಲ್ಲಿ. ಇದಕ್ಕಿಂತ ಇನ್ನ ಒಳ್ಳೆ ಬ್ಯೂಟಿಫುಲ್ ಎಕ್ಸಾಂಪಲ್ ನಿಮ್ಗೆ ಎಲ್ಲಿ ಕೊಡ್ಬೋದು ಅಂದ್ರೆ, ನಮ್ಮ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವ್ರದ್ದು ಕೊಡ್ಬೋದು. ಬೆಂಕಿಗೆ ಹಾಕ್ಬಿಡ್ತಾರೆ ದಾನಿಯೇಲ್ನಲ್ಲಿ. ನೀವು ಓದ್ಕೊಳ್ಳೋದಾದ್ರೆ ಅಲ್ಲಿ ಬೆಂಕಿಗೆ ಎತ್ಕೊಂಡೋಗಿ ನೇರವಾಗಿ ಹಾಕ್ಬಿಡ್ತಾರೆ ಅವ್ರನ್ನ. ಆದ್ರೆ ನೋಡಿ, ಅವ್ರಿಗೂ ಅವರ ಶಲ್ಯಗಳಿಗೆ ಒಂದ್ ಸ್ವಲ್ಪ ಬೆಂಕಿಯ ವಾಸನೆ ಕೂಡ ಸೋಕ್ಲಿಲ್ಲ ಅಂತ ಇದೆ ನೋಡ್ರಿ, ಬೆಂಕಿಯ ವಾಸನೆ ಕೂಡ ಇಲ್ಲ. ಸೊ ಅಷ್ಟು ಸೇಫ್ ಆಗಿದ್ದಾರೆ. ಹಂಗಾದ್ರೆ ನೋಡಿ, ನಿಜವಾಗಿ ಸುಡದೇ ಇರುವಂತ ರೀತಿಯಲ್ಲಿ, ಅಂದ್ರೆ ಹಾನಿ ಆಗದೆ ಇರೋಂಥ ರೀತಿಯಲ್ಲಿ ಬೆಂಕಿ ಇಟ್ಟಿದ್ದಾರೆ ಬಿಟ್ರೆ, ಸುಡುವಂತ ಬೆಂಕಿಯಲ್ಲೂ ಸುಟ್ಟೋಗೋ ತರ ಇಟ್ಟಿಲ್ಲ. ಸುಟ್ಟು ಅವರು ಕಿರ್ಚಾಡಿ ಕೂಗಾಡಿ, ಅದು ನಮ್ಮ ಈತ ಕೇಳ್ತಾನಲ್ರ, ಐಶ್ವರ್ಯವಂತ ಕೇಳ್ತಾನ ಸಮಯದಲ್ಲಿ ಏನಂತ, ನಮ್ಗೆ ಒಂದೇ ಒಂದು ಬೆರಳು ತುದಿನ ಹಿಂಗೆ ಅದ್ಬಿಟ್ಟು ನಾನು ಬಾಯಲ್ಲಿ ಇಟ್ಬಿಡ್ಲಪ್ಪ ನೀರು ಅನ್ನೋ ರೀತಿಯಲ್ಲಿ. ಸೊ ಅಂಥ ರೀತಿಯಲ್ಲಿ ಅರ್ಚಾಡೋದು ಕಿರ್ಚಾಡೋದೆಲ್ಲ ಏನು ಆಗ್ತಾ ಇಲ್ಲ ರೀ. ಹಾಗಾಗಿ ಇಲ್ಲಿ ನಮಗೆ ಒಂದು ಬೆಂಕಿ, ಅವರ ಸುತ್ತಮುತ್ತಲು ಇರ್ತಕ್ಕಂಥ ಬೆಂಕಿಯಿಂದ ಅವರಿಗೆ ಸುಡದೆ ದೇವರು ಕಾಪಾಡಿದ್ದಾರೆ ಬಿಟ್ರೆ, ಆದ್ರಿಂದ ಸುಟ್ಟು ಬದುಕಿದ್ದಾರೆ ಅಂತ ಇಲ್ಲ. ಅದು ಸುಡ್ತಾನೆ ಇತ್ತು, ಅವರು ಕೂಗಾಡ್ತಾನೆ ಇದ್ರು, ಚೀರಾಡ್ತಾನೆ ಇದ್ರು, ಬಟ್ ಬದುಕಿದ್ರು ಅಂತ ಬರಲ್ಲ. ಹಾಗಾದ್ರೆ ಇದೆಲ್ಲ ಬಹಳ ಒಳ್ಳೆ ಎಕ್ಸಾಂಪಲ್ಸ್ ರೀ. ಸುಡದೇ ಇರ್ತಕ್ಕಂಥ ಪದ ಇರ್ಬೋದು, ಸುಡದೇ ಇರ್ತಕ್ಕಂಥ ನಮ್ಮ ಶದ್ರಕ್ ಮೇಷಕ್ ಅಬೇದ್ನೆಗೋ ಇರ್ಬೋದು. ದೀಸ್ ಆರ್ ಆಲ್ ಬ್ಯೂಟಿಫುಲ್ ಎಕ್ಸಾಂಪಲ್ಸ್. ದೇವರು ಸುಟ್ಟು ಹಾಳು ಮಾಡೋದಕ್ಕೆ ಬಯಸಂತ ದೇವ್ರಲ್ಲ. ನಾವು ಬಿಗಿನಿಂಗ್ ಪಾಠದಲ್ಲೇ ನಾವು ನೋಡ್ಬಿಟ್ಟಿದೀವಿ ಏನ್ರಿ, ಯೆರೆಮೀಯ 7:31 ನನ್ನ ಮನಸ್ಸಿನಲ್ಲೂ ಅದು ಹುಟ್ಲಿಲ್ಲ, ನೀವು ಮಕ್ಕಳನ್ನ ತಗೊಂಡೋಗಿ ಯಾಕೆ ಸುಡ್ತಿರಲ್ರಿ ಮೊಲೆಕ್ನ ಅನ್ನೋ ದೇವ್ರಿಗೆ. ಒಂದು ಮಗುನ ಸುಡೋದು ನೀವು ಎಷ್ಟು ಕಟುಕರಾಗಿದ್ದೀರಾ ನೀವು, ಅದ್ಯಾಕೆ ನನ್ನ ಮನಸ್ಸಿನಲ್ಲಿ ಬರದೇ ಇರ್ತಕ್ಕಂಥ ಕ್ರೂರವಾದ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತದಲ್ಲ ಅಂತ ದೇವರು ನೋವು ಪಡೋದನ್ನ ನೋಡ್ತೀವಿ ನಾವು. ಸೊ ಹಾಗಾಗಿ ಇಲ್ಲಿ ಈ ನರಕ ಅಂತಕ್ಕಂಥದ್ದು, ಪಾತಾಳ ಅಂತಕ್ಕಂಥದ್ದು, ನಾಶಲೋಕ, ಅಪೋಲ್ಲೋನು ಈ ಥರ ಭಾಷಾಂತರಗಳು ಹಾಕಿ ಕೆಡಿಸಿ ಉಂಟು ಮಾಡಿರ್ತಕ್ಕಂಥ ಒಂದು ತಪ್ಪು ಅಭಿಪ್ರಾಯ ಬಿಟ್ರೆ, ಇದೊಂದು ಸಿದ್ಧಾಂತ ಪಡಿಸಬೇಕಾದ ಆ ಯಾತನೆ, ಯುಗಾಂತರಗಳ ಯಾತನೆ, ನಾಶ ಆಗದೆ ಇರತಕ್ಕಂಥ ಬಾಡಿ ಅಂತ ನಾವು ನಿರೂಪಿಸೋದಕ್ಕೆ ಆಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿರುತ್ತೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಸಿಸ್ಟರ್. ಇನ್ನು ಸ್ವಲ್ಪ ವರ್ಸಸ್ ಇದೆ, ಸೊ ಅದನ್ನ ನೋಟ್ ಮಾಡಿ ಇಟ್ಕೊಳ್ತೀನಿ ಸರ್. ನೋಟ್ ಮಾಡಿ ಇಟ್ಕೊಳ್ರಿ. ಮುಂದಿನ ಪಾಠದಲ್ಲಿ ಏನ್ ಮಾಡೋಣ, ಪುನಃ ನಾವು ಬೇಕಾದ್ರೆ ಪ್ರಶ್ನೆಗಳನ್ನ ಮೊದಲು ಕೇಳ್ಬಿಟ್ಟು ಆಮೇಲೆ ಮುಂದಿನ ಪಾಠವನ್ನ ನಾವು ಬೇಕಾದ್ರೆ ಮುಂದುವರಿಸೋಣ. ಈ ಪಾಠದಲ್ಲಿ ಯಾವುದೇ ಪ್ರಶ್ನೆಗಳು ಉಳಿಸ್ಕೊಳ್ಳೋದು ಬೇಡರಿ. ಯಾಕಂದ್ರೆ ನಾಳೆ ಇನ್ನೊಬ್ರು ಯಾರೋ ಬಂದ್ಬಿಡುವಾಗ ಪುನಃ ನಮ್ಮ ನಂಬಿಕೆ ಗಾಳಿಯಿಂದ ಬಡ್ಕೊಂಡು ಅತ್ತಿತ್ತ ಹೋಗುವ ಒಟ್ಟಿನಂತೆ ಹೋಗಬಾರ್ದು. ನಾವು ತರಗೇಲೆಗಳ ಉಪಾಧಿಯಲ್ಲಿ ನಾನಾ ಬೋಧನೆಗಳ ಸೆಳವಿಗೆ ಸಿಕ್ಕಬಾರ್ದು ಅಂತಂದ್ರೆ, ನಮಗುಂಟಾಗೋ ಎಲ್ಲಾ ಪ್ರಶ್ನೆಗಳಿಗೂ ಸ್ಪಷ್ಟವಾದ ಉತ್ತರಗಳನ್ನ ಪಡ್ಕೊಂಡು ಆಮೇಲೆ ಮುಂದುವರಿಯೋದು ನಮಗೆ ಒಳ್ಳೇದಾಗಿರುತ್ತೆ.